ಸಹೋದರ ಸಹೋದರರೇ, ಕರ್ತನ ಸನ್ನಿಧಾನದಲ್ಲಿ ಆತನ ಆರಾಧಿಸುವವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸಬೇಕಂತ ಕರ್ತನ ವಾಕ್ಯ ಹೇಳುತ್ತೆ. When you worship God, God is in spirit. When you worship God in spirit and truth, the Holy Spirit will empower you. ಆ ಪವಿತ್ರಾತ್ಮ ನಿಮ್ಮ ಮೇಲೆ ಇಳಿದು ಬರ್ತಾರೆ. ಪ್ರಿಯ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬಂದಿರ್ತಾರೆ, ಆ ನಾಮದಲ್ಲಿ ಇವತ್ತು ನಿಮಗೆ ಬಿಡುಗಡೆ ಉಂಟಾಗುತ್ತೆ. ಒಂದು ಚಪ್ಪಾಳೆ ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕಳೆದ ವಾರಗಳಲ್ಲಿ ಎಷ್ಟೋ ಜನ ಎಂತೆಂಥ ದುರಂತಗಳಲ್ಲಿ ಸತ್ತು ಹೋಗಿದ್ದಾರೆ, ಪ್ರಪಂಚನ ಬಿಟ್ಟು ಹೋಗಿದ್ದಾರೆ. ಆದರೆ ನಾವು ಇನ್ನೂ ಉಳಿದಿದ್ದೀವಿ ಅಂದರೆ ದೇವರ ಅತಿಶಯವಾದ ಕೃಪೆ. ಆ ನಾಮ ನಮ್ಮನ್ನ ಕಾಪಾಡಿದೆ, ಆ ನಾಮ ನಮ್ಮನ್ನ ಮೇಲೆ ಕೆತ್ತಿದೆ, ಆ ನಾಮ ನಮ್ಮನ್ನ ಉನ್ನತಕ್ಕೆ ತಂದಿದೆ. That name has delivered, that name has brought you up, people of God. ಇವತ್ತು ಆ ನಾಮಕ್ಕೆ ನಾವು ಅಡ್ಡ ಬಿದ್ದು ನಮ್ಮ ಎಲ್ಲ ದುಃಖಗಳನ್ನು ಹೋಗಲಾಡಿಸುವ ಕರ್ತನಿಗೆ ನಾವು ಮಹಿಮೆ ಕೊಟ್ಟಾಗ ದೇವರು ನಮ್ಮ ಜೊತೆಯಲ್ಲಿ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಜನ ವಿಶ್ವಾಸ ಇಡ್ತಾರೆ, ಇವತ್ತು ಈ ಆರಾಧನೆ ನಮ್ಗೆ ಆಶೀರ್ವಾದ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ ಚಪ್ಪಾಳೆ ದೇವರಿಗೆ ಸ್ತೋತ್ರ ಬರೆಯುವುದಿದೆ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನೆಡದದು ನೆನೆಸಿ ಕೊರಗದಿರು, ಆಳೆರನ ಮರೆತು ಬಿಡು. ನೆಡದದು ನೆನೆಸಿ ಕೊರಗದಿರು, ಆಳೆರನು ಮರೆತು ಬಿಡು. ನೆಡದದು ನೆನೆಸಿ ಕೊರಗದಿರು, ಆಳೆರನು ಮರೆತು ಬಿಡು. ನೆಡದದು ನೆನೆಸಿ ಕೊರಗದಿರು, ಆಳೆರನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಇಂದು ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಇಂದು ನೀ ಕಾಣುವೆ. ಇಂದು ನೀ ಕಾಣುವೆ, ಇಂದು ನೀ ಕಾಣುವೆ, ಇಂದು ನೀ
ಅಗ್ನಿಯ ಮೇಲೆ ನಡೆದರು ಸುಟ್ಟು ಹೋಗಲಾರೆ. ಅಗ್ನಿಯ ಮೇಲೆ ನಡೆದರು ಸುಟ್ಟು ಹೋಗಲಾರೆ. ಅಗ್ನಿಯ ಮೇಲೆ ನಡೆದರು ಸುಟ್ಟು ಹೋಗಲಾರೆ. ನದಿಗಳನ್ನು ನೀರಾಚಿದರು ಹೋಗಿ ಹೋಗಲಾರೆ. ನದಿಗಳನ್ನು ನೀರಾಚಿದರು ಹೋಗಿ ಹೋಗಲಾರೆ. ನದಿಗಳನ್ನು ನೀರಾಚಿದರು ಹೋಗಿ ಹೋಗಲಾರೆ. ಮುಳುಗಿ ಹೋಗಲಾರೆ. ಮುಳುಗಿ ಹೋಗಲಾರೆ. ಮುಳುಗಿ ಹೋಗಲಾರೆ. ಕಳವಳವೇ ಬೇಡ. ಕಳವಳವೇ ಬೇಡ. ಕಳವಳವೇ ಬೇಡ. ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ. ನಮ್ಮ ಯೇಸು ಕೈ ಬಿಡಲಾರ. ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ. ಕಳವಳವೇ ಬೇಡ. ಕಳವಳವೇ ಬೇಡ. ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ. 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 ಕೈ ಬಿಡಲಾರ. ಕೈ ಬಿಡಲಾರ. ಕೈ ಬಿಡಲಾರ. ಯೇಸು ಕೈ ಬಿಡಲಾರ. ಕೈ ಬಿಡಲಾರ. ಆ 9 ಸೀರೀಸ್ ಆಫ್ ಈ ಪಾಸ್ ಅವರ್ ಫೀಸ್ಟ್ನ ಈ ಸಂದೇಶ ಆತ್ಮೀಯ ಜೀವನದಲ್ಲಿ ಅದು ಹೇಗೆ ಅಳವಡಿಸ್ಕೋಬೇಕು, ಅದು ನಮ್ಮ ಜೀವನಕ್ಕೆ ಅದು ಹೇಗೆ ವ್ಯಕ್ತಿಗತವಾಗಿದೆ, ಅದರಿಂದ ನಮಗೇನು ಪ್ರಯೋಜನ, ಅದ್ರ ಮೇಲೆ ವಿಶ್ವಾಸ ಇಟ್ಟರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಇದೆಲ್ಲ ನಾವು ಪರಿಪೂರ್ಣವಾಗಿ ಈ ಮಾಹಿತಿಗಳನ್ನ ನಾವು ಕಲೆ ಹಾಕಿ ತಿಳ್ಕೋಬೇಕು.
ಸುಮ್ಮನೆ ಬೈಬಲ್ ಕೈ ಹಿಡ್ಕೊಂಡ್ಬಿಟ್ರೆ ಮುಖ್ಯ ಅಲ್ಲ, ಅದರಲ್ಲಿರುವಂಥ ಆಳ, ಅದರಲ್ಲಿರುವಂಥ ಅರ್ಥ, ಅದರಲ್ಲಿರುವಂಥ ಅಭಿಷೇಕ ನಮ್ಮೊಳಗೆ ಬರಬೇಕು. ತುಂಬ ಜನ ಹೇಳ್ತಾರೆ ಅದು ತುಂಬ ಓಲ್ಡ್ ಬೈಬಲ್ ರೀ, ಅದ್ರಲ್ಲಿ ಏನು ರೀ ಓದ್ತೀರಾ ಅಂತ ಹೇಳ್ತಾರೆ. ತುಂಬ ಹಳೆ ಕಾಲದಿಂದ ಬಂದಿರೋ ಬೈಬಲ್ ರೀ ಅದು, ಹಳೇ ಕಾಲದಿಂದ ಬಂದಿರೋ ಬೈಬಲ್. ಅದೇ ಬುಕ್ ರೀ, ನಾನು ಹೇಳಿದೆ ಹಳೇ ಕಾಲದಿಂದ ಬಂದಿದ್ದ ಸೂರ್ಯ ರೀ, ಹಳೇ ಕಾಲದಿರೋದು ಸೂರ್ಯ. ಇಸ್ತ್ರಿ ಮಾಡ್ಬಿಡುತ್ತೆ ರೀ ಡಿಕ್ಕಿನ ನಿಮ್ಗೆ ಇಟ್ಕ ಮುಂದೆ ನಿಂತ್ಕೊಂಡ್ರೆ. ಹಳೇ ಕಾಲದ್ರಿ ಸೂರ್ಯ, ಆದರೆ ಅದ್ರ ಫುಲ್ ಪವರ್ ಇದೆ ರೀ, ಗೊತ್ತಾ ನಿಮಗೆ? Hallelujah. ಫುಲ್ ಪವರ್ ಇದೆ ಸೂರ್ಯ. ಆ ಇಡೀ ಭೂಮಿನೇ ಸಸ್ಟೈನ್ ಮಾಡುತ್ತೆ, ಇಡೀ ಪ್ರಪಂಚನೇ ಆ ಭೂಮಿ ಸೂರ್ಯ ಆಳುತ್ತೆ ಮಕ್ಕಳೇ. ಸೂರ್ಯ ಬರಲಿಲ್ಲ ಅಂದರೆ ಎಲ್ಲ ಮಂಕಾಗಿ ಹೋಗುತ್ತೆ. ಸೂರ್ಯ ಬರಲಿಲ್ಲ ಅಂದರೆ ಎಲ್ಲ ಗಿಡಗಳು ಬತ್ತಿ ಹೋಗುತ್ತೆ. ಸೂರ್ಯಗಳು ಬರಲಿಲ್ಲ ಅಂದರೆ ಹಾರ್ವೆಸ್ಟೇ ಇಲ್ಲ. ನಾನು ಪ್ರಿಯ ಮಕ್ಕಳೇ, ಅದು ಸೂರ್ಯ ಬಂದ್ರೇ ಎಲ್ಲ ಚಿಗುರತ್ತೆ, ಎಲ್ಲ ಆರಂಭ ಆಗುತ್ತೆ. ಒಂದೊಂದು ದಿನ ಮುಂಗೊಳ್ಬೇಕಂದ್ರೆ ಆ ಸೂರ್ಯ ಮೇಲೆ ಬರಬೇಕು. ಸೂರ್ಯನೇ ಉಂಟು ಮಾಡಿದ ಕರ್ತ. ಆ ಬೈಬಲ್ ಇದೆಯಲ್ಲ, ಆ ವಾಕ್ಯ ಹಳೇದಾದ್ರೂ ಕೂಡ ಅದು ಎಲ್ಲ ಅದ್ಭುತಗಳನ್ನ ಮಾಡೋದಕ್ಕೆ ಅದು ಶಕ್ತಿಯಾಗಿದೆ. ಅದ್ಭುತವಾದ ಕಾರ್ಯ, ಅದ್ಭುತವಾದ ಕಾರ್ಯ. ಅದಕ್ಕೆ ಪಸ್ಕಾ ಹಬ್ಬ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ, ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಕೀ ಟು ರಿವೀಲ್, ಟು ಅನ್ಲಾಕ್ ಎವ್ರಿ ಬ್ಲೆಸ್ಸಿಂಗ್ ಆಫ್ ಯೋರ್ ಹೌಸ್ ಆ್ಯಂಡ್ ಮಿನಿಸ್ಟ್ರಿ. ನಿಮ್ಮ ಜೀವನಕ್ಕೂ, ನಿಮ್ಮ ವ್ಯಾಪಾರಕ್ಕೂ, ನಿಮ್ಮ ಕುಟುಂಬದ ಎಲ್ಲ ಸ್ಥಿತಿಗತಿಗಳಿಗೂ ಅದು ಆಶೀರ್ವಾದನ ತೆಗೆದುಕೊಡುವಂಥ ಒಂದು ಬೀಗದ ಕೈ ಆಗಿಬಿಡುತ್ತೆ ಅದು. ಆಗ ನಾನು ಹೇಳ್ತೇನೆ, ಪಸ್ಕಾ ಕುರಿ ಮರಿ ಅಂದರೆ ಅದು ಯೇಸು ಕ್ರಿಸ್ತನೇ. 1 ಕೊರಿಂಥಿಯ 5ನೇ ಅಧ್ಯಾಯದಲ್ಲಿ ಪೌಲ್ ಹೇಳ್ತಾನೆ, ನಮಗಾಗಿ ಕುಯ್ಯಲ್ಪಟ್ಟ ಒಂದು ಕುರಿಮರಿ ಇದೆ. ಆ ಕುಯ್ಯಲ್ಪಟ್ಟಂಥ ಕುರಿಮರಿಯೇ ಅದು ಪಸ್ಕಾದ ಕುರಿಮರಿ, ಅದು ಕ್ರಿಸ್ತನೇ ಆಗಿದ್ದಾನಂತ ಹೇಳ್ತಾರೆ. ಸೊ ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ಬರೋಕ್ಕೆ ಮುಂಚೆ ದೇವರು ಏಸಪ್ಪ ತಂದೆಯ ದೇವರು ಯೇಸು ಕ್ರಿಸ್ತರನ್ನ ಹಳೆ ಒಡಂಬಡಿಕೆಯಲ್ಲಿ ಕರ್ಕೊಂಬರ್ತಾರೆ. ದಟ್ ವಾಸ್ ದ ಶ್ಯಾಡೋ, ಅದು ನೆರಳು. ಅದರ ನಿಜಾಂಶ ಬಂದು ಹೊಸ ಒಡಂಬಡಿಕೆಯಲ್ಲಿ ಬರುತ್ತೆ. ಆಗ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಆ ಕುರಿಮರಿ ಒಬ್ಬ ಮನುಷ್ಯ ಬಿಡುಗಡೆ ಆಗಬೇಕಂದ್ರೆ ಒಂದು ರಕ್ತ ಅನ್ನೋದು ತುಂಬ ಮುಖ್ಯ. ಪಾಪ ದಾರೆ ಇಲ್ಲದೆ ನಮಗೆ ಬಿಡುಗಡೆ ಇಲ್ಲ, ಪಾಪ ದಾರೆ ಇಲ್ಲದೆ ನಮಗೆ ಕ್ಷಮೆ ಇಲ್ಲ ಅಂತ ಹೇಳುತ್ತೆ. ವಿತೌಟ್ ದ ರೆಮಿಷನ್ ಆಫ್ ದ ಬ್ಲಡ್ ದೇರ್ ಈಸ್ ನೋ ರಿಡಂಪ್ಷನ್ ಅಂತ ಹೇಳುತ್ತೆ ವಾಕ್ಯ. ಆಗ ರಕ್ತ ಸುರಿಯಲ್ಪಟ್ಟಾಗ್ಲೇ ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ಆಗತ್ತೆ. 430 ವರ್ಷಗಳವರೆಗೆ ಒಂದು ಸ್ಲೇವರಿಲಿ, ಒಂದು ಗುಲಾಮಗಿರಿಗಳಲ್ಲಿ, ಒಂದು ಬಡತನದಲ್ಲಿ, ಒಂದು ದರಿದ್ರದಲ್ಲಿ, ಒಂದು ವ್ಯಾಧಿಯಲ್ಲಿ, ಒಂದು ಲಾಕ್ಡೌನಲ್ಲಿ ಕೂತ್ಕೊಂಡಿರುವಂಥ 30 ಲಕ್ಷ ಜನಗಳನ್ನ ಒಂದು ತೊಟ್ಟು ರಕ್ತದಿಂದ ದೇವರು ಎಬ್ಬಿಸ್ತಾರೆ. ಅದನ್ನು ಒಂದು ತೊಟ್ಟು ರಕ್ತ, ಆ ರಕ್ತದ ಕುರಿಮರಿ, ಆ ಕುರಿಮರಿ ಕುಯ್ಯಲ್ಪಟ್ಟಾಗ್ಲೇ ಆ ರಕ್ತ ಏನು ತೋರಿಸುತ್ತಂದರೆ ವಿಮೋಚನೆ. ದ ಬ್ಲಡ್ ರಿವೀಲ್ಸ್ ಅಬೌಟ್ ದ ರಿಡಂಪ್ಷನ್, ರಿವೀಲ್ಸ್ ಅಬೌಟ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್, it reveals about to unlock the blessings for your kingdom, from the kingdom of God into your family, into your business. ನಿಮ್ಮ ವ್ಯಾಪಾರದಲ್ಲಿ, ಕುಟುಂಬದಲ್ಲಿ, ನೀವು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳಲ್ಲಿ ಆ ರಕ್ತ ಒಂದು ಬಿಡುಗಡೆ ತೆಗೆದುಕೊಂಡ್ಬರುತ್ತೆ. ನೋಡಿ, ಬಂಧನದಲ್ಲಿದ್ದಂಥ ಈ ಪಸ್ಕಾ ಕುರಿಮರಿನ ದೇವರು ಆಚರಿಸು ಅಂತ ಹೇಳ್ತಾರೆ. ಗಾಡ್ ಓನ್ಲಿ ಇನ್ಸ್ಟಿಟ್ಯೂಟ್, ಈಸ್ ದ ಇನ್ಸ್ಟಿಟ್ಯೂಟ್ ಆಫ್ ಆಲ್ ದ ಫೆಸ್ಟಿವಲ್ಸ್, ಫೀಸ್ಟ್. ಆ 7 ಹಬ್ಬಗಳು ಬರುತ್ತೆ. ಆ 7 ಹಬ್ಬಗಳನ್ನ ಮೊದಲನೇ ಹಬ್ಬ ಬರೋದೇ ಪಸ್ಕಾ ಹಬ್ಬ. 12ನೇ ಅಧ್ಯಾಯ 14ನೇ ವಾಕ್ಯ ಕೀವರ್ಡ್. ಅದು ನಿಮಗಾಗಿ ನಾನು ಯಾವಾಗಲೂ ಅದು ಬೀಗದ ಕೈ ವಚನ, ವಿಮೋಚನ ಕಾಂಡ 12, 14 ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಆ ದಿನವು ನಿಮಗೆ ಜ್ಞಾಪಕಾರ್ಥಕವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಅಪ್ಪ ಹೇಳ್ತಾರೆ, ಈ ದಿನವು, ಹೇಳಿ, ಈ ದಿನವು ನಿಮಗೆ ಜ್ಞಾಪಕವಾದ ದಿನವಾಗಿರುತ್ತದೆ. ಈ ದಿನದಲ್ಲಿ ಯೆಹೋವನ ಘನಕ್ಕಾಗಿ ಈ ಪಸ್ಕಾ ಹಬ್ಬವನ್ನು ಆಚರಿಸಬೇಕು. ಇದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಮಾಡಬೇಕು. ತಲತಲಾಂತರ ಅಂದ್ರೆ ಎಲ್ಲಿವರೆಗೂ? ಮಲಕಿ ಪುಸ್ತಕವರೆಗುನ ಇಲ್ಲ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಆಮೇಲೆ ಕುರಿ ಮಕ್ಕಳು, ಆಮೇಲೆ ಮಕ್ಕಳು ಎಲ್ಲ ಮಕ್ಕಳು ಆಗಿ ಪ್ರಪಂಚ ಮುಗಿಯೋವರೆಗೂ ಇದು ಹಬ್ಬ ಆಚರಿಸ್ಬೇಕು. ದೇವ್ರು ನೋಡಿದ್ರೆ ನೀತಿ ಹೇಗಿದೆ, ಅವ್ರು ಮಾಡಿದ ವಿಮೋಚನೆ ಹೇಗಿದೆ. ನನ್ನ ಇಡೀ ಜಗತ್ತೇ ನೆನೆಸ್ಕೋಬೇಕು, ನನ್ನ ಜಗತ್ತೇ ನೆನೆಸ್ಕೋಬೇಕು. ಇವತ್ತು ನೋಡಿ ಎಷ್ಟೋ ಜನ ಹೇಳ್ತಾರೆ, ನನ್ನ ಬರ್ತ್ಡೇ ದಿನ, ನನ್ನ ಆ್ಯನಿವರ್ಸರಿ ದಿನ, ನನ್ನ ಮದರ್ಸ್ ಡೇ, ಫಾದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಡ್ರಗ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ಎಲ್ಲ ಡೇಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಈ ಡೇ ಇಟ್ಟಿದ್ದೀರಾ? ಈ ಡೇಗೆ ಅಪ್ಪ ಹೇಳ್ತಾರೆ, ನಾನು ಆಲ್ರೆಡಿ ಡೇ ಇಟ್ಟಿದ್ದೀನಿ ನಿಮಗಿಂತ ಮುಂಚೆ. ಇದನ್ನು ನೋಡಿ ದೇವ್ರ ಜನಗಳೆಲ್ಲ ಕಂಡಿಡ್ಕೊಂಡ್ಬಿಟ್ರು. ಲವರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ವುಮೆನ್ಸ್ ಡೇ, ಮದರ್ಸ್ ಡೇ. ಅಪ್ಪ ಹೇಳ್ತಾರೆ, ನನ್ನ ಡೇ ಬೇರೆ, ನನ್ನ ಡೇ ಸಪ್ರೇಟ್ ಆಗಿರ್ಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ನನ್ನ ಘನಕ್ಕಾಗಿ ಮಾಡೋ ಹಬ್ಬ ಇದು.
This feast is only to glorify me. For what? For the deliverance of God. ದೇವರು ತನ್ನ ಸಾರ್ವಭೌಮತ್ವದಿಂದ ತನ್ನ ಭುಜಬಲ ಪರಾಕ್ರಮದಿಂದ ತನ್ನ ಹಸ್ತದಿಂದ ಮೋಸೆ ಮುಖಾಂತರ ಆ ಇಸ್ರಾಯೇಲ್ ಮಕ್ಕಳನ್ನ ಅವರು ಬಿಡುಗಡೆ ಮಾಡಿ ಕರ್ಕೊಂಡ್ ಬರ್ತಾರೆ ಮಕ್ಕಳೇ. ಆ ಬಿಡುಗಡೆ ಮಾಡಿ ಕರ್ಕೊಂಡ್ ಬರಬೇಕಾದ್ರೆ ದೇವರು ಆ ಉಕ್ಕಿನ ಕೋಟೆಯಾಗಿದ್ದಂತ ಆ ಫೇರೋ ಅರಸನಿಂದ ಇದುವರೆಗೆ ಅವನ ಕೈಲಿ ಯಾರು ಬಿಡಿಸ್ಕೊಳಕ್ ಆಗ್ಲಿಲ್ಲ. ಎಷ್ಟೋ ಸಂಘಗಳು ಎತ್ತು, ಎಷ್ಟೋ ಗುಂಪುಗಳು ನಿಂತ್ಕೊಂಡ್ರು, ಎಷ್ಟೋ ವಾರಿಯರ್ಗಳು ನಿಂತ್ಕೊಂಡ್ರು, ಎಷ್ಟೋ ವಿಧವಾದ ಯುದ್ಧಗಳು ಮಾಡಿದ್ರು. ಯಾವ ಯುದ್ಧ ಕೂಡ ಅವನ ಕದಲಿಸಕ್ಕೆ ಆಗ್ಲಿಲ್ಲ. ಯಾವ ಯುದ್ಧಗಳು, ಯಾವ ಸಂಘಟನೆಗಳಾಗ್ಲಿ, ಯಾವ ವಿಧವಾದ ಅವನ ಮಾಡಿದಂತ ಹಂಗರ್ ಸ್ಟ್ರೈಕ್ಗಳಾಗ್ಲಿ ಅವನ ಕದಲಿಸಕ್ಕೆ ಆಗ್ಲಿಲ್ಲ. ಅವನ ಕದಲಿಸಕ್ಕೆ ಒಂದೇ ಒಂದು ಬಂದಿದ್ದು, ಅದು ಯೇಸು ಕ್ರಿಸ್ತರ ರಕ್ತ ಒಂದೇ. ಇದು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಅಂತ ಹೇಳುತ್ತಲ್ಲ, ನಮಗಾಗಿ ಹೊಡೆಯಲ್ಪಟ್ಟಂತ ಕುರಿಮರಿ. ಆ ಕುರಿಮರಿಯ ರಕ್ತ ಇವತ್ತು ನಮಗೆ ಬಿಡುಗಡೆ ಆಗೋದಕ್ಕೆ, ನಮಗೆ ಬಿಡುಗಡೆ ಆದದ್ದು ಯೇಸು ರಕ್ತದಿಂದ ಮಕ್ಕಳೇ. ಅದಕ್ಕೆ ಇವತ್ತು ನೀವು ವಿಶ್ವಾಸ ಇಡಬೇಕು. ಅಪ್ಪ, ನಿನ್ನ ರಕ್ತದಿಂದ ಎಲ್ಲ ಸಾಧ್ಯ. ನಿನ್ನ ರಕ್ತದಿಂದ ಮಹಿಮೆ ಆಗತ್ತೆ. ನಿನ್ನ ರಕ್ತದಿಂದ ಮುಚ್ಚಲ್ಪಟ್ಟ ಡೋರ್ಗಳು ಓಪನ್ ಆಗತ್ತೆ. ನಿನ್ನ ರಕ್ತದಿಂದ ಶಾಪಗಳು ಹೊಡೆಯಲ್ಪಡತ್ತೆ. ನಿನ್ನ ರಕ್ತದಿಂದ ಎಲ್ಲ ಕುಂಠಿತವಾದ ವ್ಯಾಪಾರಗಳು ಮತ್ತೆ ಲಾಭ ಆಗತ್ತೆ. ಆಶೀರ್ವಾದ ಬರುತ್ತೆ. ಅಭಿಷೇಕ ಹೊಂದ್ಕೊಳ್ತೀನಿ, ಬಿಡುಗಡೆ ಆಗ್ತೀನಿ. ಇದಕ್ಕೆ ನೀವು ಯಾವಾಗ ತೀರ್ಮಾನ ಮಾಡೋದಕ್ಕೆ ಆರಂಭ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರ ಅದರೊಳಗೆ, ವೆನ್ ಯು ಸೆಲೆಬ್ರೇಟ್ ದಟ್ ಪಾಸ್ಓವರ್, ಆ ಸೆಲೆಬ್ರೇಷನ್ಗೆ ಯಾವಾಗ ನಿಮ್ಮನ್ನು ತೊಡಗಿಸ್ಕೊಳ್ತೀರಾ, ಆಗ ಪರಲೋಕ ನಿಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ಆರಂಭ ಆಗುತ್ತೆ. ಇಸ್ರಾಯೇಲ್ ಮಕ್ಕಳು ಹೇಳ್ತಾರೆ, ನಮ್ಗೆ ಬಿಡುಗಡೆ ಆಗಬೇಕು. ಹೌದು, ನಿಮ್ಗೆ ಬಿಡುಗಡೆ ಆಗಬೇಕು, ನಂಗೆ ಗೊತ್ತು. ನಿಮ್ಮ ಪ್ರಾರ್ಥನೆ ಕೇಳಿದ್ದೀನಿ, ನಿಮ್ಮ ಕಣ್ಣೀರು ನೋಡಿದ್ದೀನಿ, ನಿಮ್ಮ ದುಃಖಗಳನ್ನೆಲ್ಲ ಬಲ್ಲೆ. ಬಿಟ್ಟು ಮಾಡಿಸೋ ಕೆಲಸದಿಂದ ಬಿಡುಗಡೆ ಮಾಡೋದಕ್ಕೆ ನಾನು ಬಂದಿದ್ದೀನಿ, ಇಳಿದು ಬಂದಿದ್ದೀನಿ. ಆದರೆ ನಾನು ಮಾಡೋಕ್ಕೆ ಮುಂಚೆ ನೀವೊಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸಾವಿರಾರು ಗಟ್ಟಲೆ ಊಟ ಹಾಕ್ಬೇಕಾದ್ರೆ ದೇವ್ರು ಹೇಳ್ತಾರೆ, ಆ ಊಟ ಹಾಕಕ್ಕೆ ಮುಂಚೆ ನನ್ನ ಕೈ ಒಂದು ರೊಟ್ಟಿ ಬರಬೇಕು ಅಂತಾರೆ. ಚಿಕ್ಕ ಹುಡುಗ 5 ರೊಟ್ಟಿ 2 ಮೀನು ತಂದು ಇಡ್ತಾನೆ. ಅಪ್ಪ, ನನ್ನ ಕೈಲಿರೋದು ಇಷ್ಟ. ದಟ್ಸ್ ವಾಟ್ ಐ ನೀಡ್ ನೌ. ಐ ನೀಡ್ ಎ ಸೀಡ್. ನನಗೊಂದು ಬೀಜ ಬೇಕು, ಆ ಬೀಜ ಕೊಡಿ. ಲೆಟ್ ಮೀ ಪ್ರೇ ಆ್ಯಂಡ್ ಬ್ಲೇಕ್ ಇಟ್ ಆ್ಯಂಡ್ ಮಲ್ಟಿಪ್ಲೈ ಇಟ್. ದೇವರು ಅದನ್ನು ಪ್ರಾರ್ಥನೆ ಮಾಡಿ, ಅದನ್ನು ಮುರಿದು, ಅದನ್ನು ಸ್ತೋತ್ರ ಮಾಡಿ ಮತ್ತೆ ಅವ್ರ ಕೈಗೆ ಕೊಟ್ಟಾಗ ಇಟ್ ಸ್ಟಾರ್ಟೆಡ್ ಟು ಮಲ್ಟಿಪ್ಲೈ. ಒಬ್ಬೊಬ್ಬರ ಕೈಯಿಂದ ಹೋಗ್ತಾ ದ ಮೋರ್ ದೇ ವರ್ ಬ್ರೇಕಿಂಗ್, ದ ಮೋರ್ ಇಟ್ ವಾಸ್ ಮಲ್ಟಿಪ್ಲೈಯಿಂಗ್. ಅವ್ರು ಮುರಿದಷ್ಟು ಅದು ಮಲ್ಟಿಪ್ಲೈ ಆಗ್ತಾ ಹೋಯ್ತಂತೆ. ಮುರಿದಷ್ಟು. ಇವತ್ತು ನೋಡಿ, ದೇವ್ರ ವಾಕ್ಯದಲ್ಲಿ ಬಂದಷ್ಟು ಏನಾಗ್ತಾ ಇದೆ? ಅಪ್ಪ ಹೇಳ್ತಾರೆ, ಬಗದಷ್ಟು ಅಂಡ ದೇವ್ರ ವಾಕ್ಯದ ಆಳದಲ್ಲಿ ಇಳಿದಷ್ಟು ನಿಮ್ಗೆ ಆಶೀರ್ವಾದ ಬರ್ತಾ ಹೋಗುತ್ತೆ. ಚಿನ್ನ ಎಲ್ಲಾದ್ರೂ ರೋಡ್ ಮೇಲೆ ಸಿಕ್ಕತ್ತಾ? ಇಲ್ಲ, ಚಿನ್ನ ಸಿಗಲ್ಲ. ಎಲ್ಲಿ ಸಿಗತ್ತೆ ಚಿನ್ನ? ಅಗಿಬೇಕು, ಹಳದ. ಇವಾಗೆಲ್ಲ ಅಂಗಡಿಗಳು ಸಿಗತ್ತೆ. ಅಂಗಡಿಗೆ ಸಿಗಕ್ಕೆ ಕಾರಣ ಯಾರು? ಅವರೆಲ್ಲ ಗಣಿಯಿಂದ ಎತ್ಕೊಂಡ್ಬಂದು ಗೌರ್ಮೆಂಟ್ ಕೊಟ್ಟು, ಗೌರ್ಮೆಂಟಿಂದ ಅದು ಖರೀದಿ ಆಗಿ ಒಂದು ಚಿನ್ನದ ಅಂಗಡಿಗಳಿಗೆ ಬಂದು ಇವಾಗ ಅಲ್ಲಿಂದ ನಾವು ಮಾರಾಟ ಮಾಡಿ ತೊಗೊಂಬರ್ತೇವೆ. ಬಟ್ ಲಿಟ್ರಲಿ ವೇರ್ ಇಟ್ ಕಮ್ಸ್, ಬೈಬಲ್ ಸೇಸ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಇಸ್ ಮೈನ್. ಭೂಮಿಲಿರುವ ಚಿನ್ನವು, ಬೆಳ್ಳಿ, ಬಂಗಾರಗಳೆಲ್ಲವೂ ನನ್ನದು. ಬೆಟ್ಟದಲ್ಲಿರುವ ಎಲ್ಲ ನನ್ನನ್ನು ನೀವು ಆರಾಧಿಸಿ ಅಂತ ಹೇಳ್ತಾರೆ ದೇವರು. ಅವ್ರು ನೀವು ಆರಾಧಿಸಿದ್ರೆ ಆ ಭೂಮಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಸ್ತುಗಳನ್ನ ದೇವರು ನಿಮಗೆ ಅಧೀನ ಮಾಡ್ತಾರೆ. ಅಧೀನ ಮಾಡ್ತಾರೆ. ಗಾಡ್ ವಿಲ್ ಹ್ಯಾಂಡ್ ಓವರ್ all those assets in your hand to enjoy and glorify the creator of God. ನಿಮ್ಮ ಕೈಲಿ ಕೊಡ್ತಾರೆ ಅದನ್ನು. 70-80 ಲಕ್ಷ ಜನ ಇರತಕ್ಕಂಥ ಐಗುಪ್ತ ದೇಶದಲ್ಲಿ ಬೆಳ್ಳಿ ಬಂಗಾರಗಳಿತ್ತು. ಆ ಬೆಳ್ಳಿ ಬಂಗಾರನ ದೇವ್ರು ಏನು ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡ್ತಾರೆ ದುಡ್ಡನ್ನ. ನಾವು ಹೇಳ್ತೀವಲ್ಲ, ನಾವು 2 ಲಕ್ಷ ಹಾಕಿದ್ದೀನಿ, ಇನ್ನೂ ನನ್ನ ಅಕೌಂಟ್ಗೆ ಅದು ಟ್ರಾನ್ಸ್ಫರೇ ಆಗಿಲ್ಲ ಬೇರೆ. ಆ ಚೆಕ್ ಆಗಾಗ ಬೌನ್ಸ್ ಆಗಿ ಬರ್ತಾ ಇದೆ. ಏನಂತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ ಬೇರೆ. ಟ್ರಾನ್ಸ್ಫರ್ ಆಗಬೇಕು ಅಕೌಂಟ್ಗೆ. ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು. ಎಷ್ಟು ಜನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು ದುಡ್ಡು? ಆಗತ್ತೆ. ಅಲ್ಲೇಲಿಯಾ. ಮನೋಜ್ ಫಸ್ಟ್ ಎತ್ತಿದ್ದಾರೆ ಕೈ, ಯಾಕಂದ್ರೆ ಗೊತ್ತಿಲ್ಲ. ಬ್ಲೆಸ್ಸಿಂಗ್ ನಿಮ್ಮ ಕೈಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರಪ್ಪ. ಅಕೌಂಟ್ ಮೇಲೆ ಕೈ ಇಟ್ಟು ಪ್ರೇ ಮಾಡಿ. ಪಾಸ್ಬುಕ್ ಮೇಲೆ, ಚೆಕ್ ಬುಕ್ ಮೇಲೆ ನಂಜುಂಡಪ್ಪವರೇ, ನನ್ನ ತಲೆ ಬಿದ್ದು ಏರಿಲ್ಲ, ಏನು ದುಡ್ಡೇ ಇಲ್ಲ, ಹೆದರಬೇಡಿ, ಅದ್ರ ಮೇಲೆ ಕೈ ಇಡಿ. ಏಸು ನಾಮದಲ್ಲಿ ಅಕೌಂಟಲ್ಲಿ ದುಡ್ಡು ತುಂಬಲು ಪಡ್ಲಪ್ಪ. ಖಾತಾ ಇಲ್ಲ, ಪಾಣಿ ಇಲ್ಲ, ಯಾವ ಬ್ಯಾಂಕ್ ಅಕೌಂಟ್ ಇಲ್ಲ, ಏನು ಇಲ್ದಾರ ಲಿಟ್ರಸಿ ಆಗಿರತಕ್ಕಂಥ ಈ ಗುಲಾಮಗಿರಿಯಲ್ಲಿದ್ದಂಥ ಈ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಒಂದೇ ರಾತ್ರಿಯಲ್ಲಿ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರಂದ್ರೆ ಕಾರಣ ಅವರ ಮೇಲೆ ದೇವರು ಇಟ್ಟಂತ ಒಡಂಬಡಿಕೆಯ ಪ್ರೀತಿ. ಒಡಂಬಡಿಕೆಯ ಪ್ರೀತಿ ಹೇಗೆ ಬರುತ್ತೆ ಅಂದ್ರೆ ಅವರು ಕೊಟ್ಟಂತ ಆ ರಕ್ತ ಬಲಿದಾನದ ಕುರಿಮರಿಯ ಪಸ್ಕಾ ಕುರಿಮರಿ. ಫಾದರ್ ಸೇಸ್, ಇಫ್ ಯು ಪ್ಲೀಸ್ ಮೈ ಸನ್, then I will please you.
ಯು ಪ್ಲೀಸ್ ಮೈ ಸನ್. ಆಗ ಕುರಿಮರಿ ತರಬೇಕಾದ ಅಪ್ಪನ ಕಣ್ಣಿಗೆ ಏನು ಕಾಣುತ್ತೆ? ರಕ್ತವಾಗಿ, ಆ ಮಗನಾದ ಯೇಸು ಕ್ರಿಸ್ತನ ರಕ್ತ ಕಾಣುತ್ತೆ. ಆ ರಕ್ತ ಕಾಣುತ್ತೆ. ಎಷ್ಟೋ ವರ್ಷಗಳವರೆಗೆ ಒಂದು ಸೇವಕರು ಸೇವೆ ಮಾಡಿದ್ರು. ಕಣ್ಣುಗಳು ಬಂತು, ಕಿವಿ ಬಂತು, ಸತ್ತ ಎಣುಗಳು ಎದ್ದೋಳ್ತು, ಎಲ್ಲ ಆಗಿ ಹೋಯ್ತು ಪ್ರಿಯ ಮಕ್ಕಳೇ. ಅಷ್ಟು ಬ್ರಹ್ಮಾಂಡವಾದ ಸೇವಕರಾಗಿ ಹೋದರು. ಒಂದೇ ಒಂದು ಮಗಳವ್ರಿಗೆ. ಕೊನೆಗೆ ಇವಪ್ಪ ಇಷ್ಟು ಸೇವೆ ಮಾಡ್ತಾನಂತೇಳಿ ಸೈತನ್ ಟಾರ್ಗೆಟ್ ಮಾಡಿ ಇವ್ರ ಮಗಳನ್ನೇ ಕೊಂದಾಕ್ಬಿಡ್ತಾನೆ. ಇವ್ರ ಮಗಳೇ ಸತ್ತು ಹೋಗ್ಬಿಡ್ತಾಳೆ. ಮಗಳು ಸತ್ತ ಮೇಲೆ ಈ ಮನುಷ್ಯ ತುಂಬ ಬೇಸತ್ತು ಹೋಗ್ಬಿಡ್ತಾನೆ ದೇವ್ರ ಮೇಲೆ. ಇಷ್ಟೆಲ್ಲ ಮಿರಕಲ್ಗಳಾಯಿತು, ಇಷ್ಟೆಲ್ಲ ಅದ್ಭುತಗಳಾಯಿತು. ದೇವ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ, ನಾನೇ ಸತ್ತವನ್ನ ಎಬ್ಬಿಸ್ದೆ, ಈಗ ನನ್ನ ಮಗಳೇ ಸತ್ತೋದ್ಲಲ್ಲ, ಇನ್ನು ನಾನು ಯಾವ ತಿರುಳಿಕೊಂಡು ಪ್ರಸಂಗ ಮಾಡಲಿ, ನಾನು ಇನ್ನು ಪ್ರಸಂಗ ಮಾಡೋದೇ ಬಿಟ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟು ಒಂದು ರೂಮಲ್ಲಿ ಕೂತ್ಕೊಂಡು ದಾಡಿಯೆಲ್ಲ ಬಿಟ್ಕೊಂಡು ಹತ್ಕೊಂಡು ಕೂತ್ಕೊಂಡ್ಬಿಡೋರು. 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಾದರೆ ಈ ಅಪ್ಪ ಹೊರಗಡೆ ಬರಲೇ ಇಲ್ವಂತೆ. ಹೆಂಡ್ತಿ ಹೇಳ್ತಾಳಂತೆ, ತನ್ನ ಮಗಳು ಕಳ್ಕೊಂಡ್ರೆ ದುಃಖದಲ್ಲಿ ನನ್ನ ಯಜಮಾನ ಇದ್ದಾರೆ, ನಾನೇನು ಮಾಡೋದು? ಅವಳು ಹೊರಗಡೆ ಹೇಳ್ತಾಳೆ, ಈ ಅಪ್ಪ ಹೊರಗಡೆ ಹೇಳ್ತಾರೆ. ಭಾಳ ಯಾರು ಬಂದರೂ ಪ್ರೋಗ್ರಾಮ್ಗೆ ಇವ್ರು ಯಾವುದು ಒಪ್ಕೊಳ್ತಾರೆ, ನಾನು ಯಾರು ಬರೋಲ್ಲಪ್ಪ, ನಾನು ಯಾವ ಮುಖ ಇಟ್ಕೊಂಡು ನೀನು ಪ್ರಸಂಗ ಮಾಡಲಿ. ಕೆಲವರು ಹೇಳ್ತಾರೆ, ನಿನ್ನ ಮಗಳೇ ಸತ್ತೋಗಿದ್ದಾಳಲ್ಲೋ, ನಿನ್ನ ಮಗಳನ್ನ ನೀನು ಬದುಕಿಸ್ಕೊಳಕ್ಕಾಗಿಲ್ಲ, ಇನ್ನು ನೀನು ಯಾವುದು ಗುಣ ಮಾಡ್ತೀಯ ಅಂತ ಹೇಳ್ತಾರಂತ ಹೇಳಿ ಆ ಅಪ್ಪ ಬೇಸತ್ತು ದೇವ್ರ ಮೇಲೆ ಬೇಜಾರಾಗಿ ಹತ್ಕೊಂಡು ಬೇಜಾರಾಗಿ ಮನೇಲಿ ಕೂತ್ಕೊಂಡು ಅಳ್ತಾ ಇದ್ರಂತೆ. 6 ತಿಂಗಳುಗಳು ಕಳೆದ ನಂತರ ಜನ ಎಲ್ಲ ಬಂದು ಕೊನೆಗೆ ಒಂದು ಕಂಪನಿಯವ್ರು ಯಾರೋ ಬಂದು ಒಂದು ಆಸ್ಪತ್ರೆ ಓಪನ್ ಮಾಡ್ತಾ ಇದ್ದೀವಿ, ದಯಮಾಡಿ ಬರಬೇಕಂತೇಳಿ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದಂತೆ. ಅದಕ್ಕೆ ಅಪ್ಪ ಹೇಳದಂತೆ, ನೀನು ಆಸ್ಪತ್ರೆ ಮಾಡೋದು ನಿನಗೆ ವರಮಾನ ಆಯ್ತದೇನ, ನನಗೇನದಲ್ಲಿ ಪ್ರಯೋಜನ, ನಾನು ಬಂದು ಅಲ್ಲೇನು ಮಾಡಲಿ, ಆಗಲ್ಲ ಹೋಗಪ್ಪ ಅಂದ್ಬಿಟ್ರಂತೆ. ಆಮೇಲೆ ಅವ್ರು ಇನ್ವಿಟೇಷನ್ ಕೊಟ್ಟಾಗ ಆ ಇನ್ವಿಟೇಷನಲ್ಲಿ ಅವ್ರ ಮಗಳ ಹೆಸ್ರನ್ನ ಬರೆದಿದ್ರಂತೆ. ಸರ್, ಈ ಆಸ್ಪತ್ರೆ ಓಪನ್ ಮಾಡ್ತಿದ್ದೀವಿ, ಇದು ನಿಮ್ಮ ಮಗಳ ಹೆಸರೇ ಹಾಕಿದ್ದೀವಿ ಸರ್, ಮಗಳ ಹೆಸರು ಹಾಕಿದ್ದೀವಿ, ಆ ಮಗಳ ಹೆಸರು ಹಾಕಿದ್ದೀವಿ. ಬರೋಕ್ಕೆ ನಿಮಗೆ ದುಃಖ ಇರ್ಬೋದು, ಆದರೆ ಅಟ್ಲೀಸ್ಟ್ ಆ ಮಗಳಿದಾಳಲ್ಲ, ಆ ಮಗಳ ಹೆಸ್ರಿಗಾನ ನೀವು ಬರ್ಬೋದಲ್ಲ. ಆ ಮಗಳ ಹೆಸರು ಅದನ್ನು ನೋಡಿದ ತಕ್ಷಣ ಈ ಅಪ್ಪನ ದೇಹದಲ್ಲಿ ಎಲ್ಲ ರೀತಿಯ ಬಲ ಬಂದ್ಬಿಡ್ತಂತೆ. ಕಣ್ಣಲ್ಲಿ ಆನಂದ ಭ್ರಷ್ಟರಾದಂತೆ, ಕಣ್ಣೀರಿಟ್ರಂತೆ, ನನ್ನ ಮಗಳ ಹೆಸರಿಡ್ತಾ ಇದ್ದಾರೆ ಅಂತೇಳಿ ಆನಂದ ಪರಭಾಷಿ ಓಡಿ ಬಂದು ಆ ಆಸ್ಪತ್ರೆಯನ್ನು ಓಪನ್ ಮಾಡಿದ್ರಂತೆ. ನಾನು ಹೇಳ್ತೇನೆ, ಪ್ರಿಯ ಮಗಳೇ, ತನ್ನ ಮಗನಾದ ಯೇಸು ಕ್ರಿಸ್ತ ರಕ್ತ, ನೀವು ಆ ಮಗನ ಹೆಸರನ್ನು ತೆಗೆದುಕೊಂಡು ಬರಬೇಕಾದ್ರೆ ದೇವರದಲ್ಲಿ ಪ್ರಿಯ ಪಡ್ತಾರೆ, ದೇವರದಲ್ಲಿ ಘನಪಡಿಸ್ತಾರೆ, ತಂದೆಯಾದ ದೇವರು ನಿಮ್ಮನ್ನ ಮೇಲೆ ಕೆತ್ತುತ್ತಾರೆ. ಯಾವಾಗ ದೇವರ ಹೆಸರು ಹೇಳ್ತೀರಾ, ಯಾವಾಗ ಮಗನ ಹೆಸರು ಹೇಳ್ತೀರಾ, ಅದಕ್ಕೆ ಏಸಪ್ಪ ದೇವರು ಹೇಳಿದ್ದಾರೆ, ನನ್ನ ಮಗನಾದ ಕರ್ತನಾದ ಯೇಸು ನಾಮದಲ್ಲಿ ನೀವು ತಂದೆ ಬಳಿ ಏನು ಪ್ರೇ ಮಾಡಿದ್ರು ಕೂಡ ಅದೇ ನಿಮಗೆ ಗ್ರಾಂಟ್ ಆಗತ್ತೆ, ಗ್ರಾಂಟ್ ಆಗತ್ತೆ. ನನ್ನ ತಂದೆ ಬಳಿಯಲ್ಲಿ ನನ್ನ ನಾಮದಿಂದ ನೀವೇನು ಪ್ರೇಯರ್ ಮಾಡ್ತೀರಾ, ಖಂಡಿತ ನಿಮ್ಗೆ ಅದು ಸಕ್ಸಸ್ ಆಗುತ್ತೆ. ಯಾಕೆಂದರೆ ಆ ನಾಮಕ್ಕೆ ನಾನು ರಕ್ತ ಸುರಿಸಾಯಿತು, ಆ ನಾಮಕ್ಕೊಂದು ಬೆಲೆ ಕಟ್ಟಿದ್ದೀನಿ, ನನ್ನ ಸರ್ವಸ್ವನೇ ಎತ್ತಿ ಕೊಟ್ಟಿದ್ದೀನಿ. ತುಂಡು ತುಂಡಾಗಿ ನನ್ನ ಕತ್ತರಿಸಿದ್ರು, ನನ್ನ ದೇಹದಲ್ಲಿ ಒಂದೇ ಒಂದು ತೊಟ್ಟ ರಕ್ತ ಉಳಿಸ್ಕೊಳ್ತಾ ಇರೋ ರೀತಿಯಲ್ಲಿ ಎಲ್ಲ ಸುಲಿಗಿ ಹೊರಗಡೆ ಬಂದ್ಬಿಡ್ತು. ಎಲ್ಲ ಆದಮೇಲೆ 3ನೇ ದಿನ ಪುನರುತ್ಥಾನ ಆಗಿ ನಾನು ತಂದೆ ಮುಂದೆ ಹೋಗಿ ಆ ರಕ್ತ ತೋರಿಸಿದ್ದೆ. ತಂದೆ, ಈ ರಕ್ತ ನಾನು ಮನುಜ ಕುಲಕ್ಕೆ ನಾನು ಕೊಟ್ಟಿದ್ದೀನಿ, ದಯಮಾಡಿ ಈ ರಕ್ತ ನೋಡಬೇಕಾದ್ರಲ್ಲ, ಈ ರಕ್ತ ನೆನೆಸ್ಕೊಂಡು ನನ್ನ ನಾಮ ಹೇಳೋ ಮಗನಿಗೆ ನೀನು ದಯೆ ತೋರಿಸ್ಬೇಕಂತೇಳಿ ಏಸಪ್ಪ ಮಾತಾಡ್ಬಿಟ್ರು. ಮಾತಾಡಿ ಅಲ್ಲಿಂದ ಓಡೋಗ್ಲಿಲ್ಲ. ಅವ್ರು ಹೇಳ್ತಾರೆ, ತಂದೆ ಹತ್ರ ನನ್ನ ಪಕ್ಕದಲ್ಲೇ ಕೂತ್ಕೊಳ್ತೀನಿ, ನಿನ್ನ ಬಲಗಡೆ ಕೂತ್ಕೊಳ್ತೀನಿ, ಐ ವಿಲ್ ಸೀಟ್ ಬಿಫೋರ್ ದ ರೈಟ್ ಹ್ಯಾಂಡ್ ಆಫ್ ಯುವರ್ ಸೈಡ್, ಲೆಟ್ ಮೀ ಸಿ ಹೌ ಮೆನಿ ಪ್ರೇಯರ್ಸ್ ವಿಲ್ ಗೋಟ್ ಟು ಗ್ರಾಂಟ್ ಇಟ್. ತಂದೆಗೆ ಹೇಳ್ತಾನೆ, ನೀವು ಏನೆಲ್ಲ ಪ್ರೇಯರ್ ಕೇಳ್ತೇನೆ ನಾನು ನೋಡ್ತೀನಿ. ಯಾವಾಗೆಲ್ಲ ಭೂಮಿಯಲ್ಲಿ ಬೆಂಗಳೂರಿಂದ, ಕರ್ನಾಟಕದಿಂದ, ತಮಿಳ್ನಾಡಿಂದ, ಇಂಡಿಯಾದಿಂದ, ಯುರೋಪಿಂದ, ಜರ್ಮನಿಯಿಂದ, ಹಾಂಗ್ಕಾಂಗಿಂದ, USA, ಅಮೇರಿಕಾದಿಂದ, ಆಸ್ಟ್ರೇಲಿಯಾ, ಯಾರೆಲ್ಲ ನಾಮ ಎತ್ಕೊಂಡು ಮೊಣಕಾಲಕ್ಕೆ ಪ್ರೇ ಮಾಡ್ತಾರೆ. ಅಪ್ಪ ಹೇಳ್ತಾರೆ, ಎಸಪ್ಪ ಹೇಳ್ತಾರೆ, ನನ್ನ ಮಗಳು ಪ್ರೇ ಮಾಡ್ತಾ ಇದ್ದಾಳೆ ಅಮೇರಿಕಾದಿಂದ, ನನ್ನ ಮಗಳು ಬೂದಿಗೆರೆಯಿಂದ ಪ್ರೇ ಮಾಡ್ತಾ ಇದ್ದಾಳೆ, ಸ್ವೀಕಾರ ಮಾಡು. ಅಪ್ಪ ಹೇಳ್ತಾರೆ, ಆಗಲ್ಲ, ನನ್ನ ರಕ್ತ ನೋಡು ಅಂತ ಅಪ್ಪ ತನ್ನ ರಕ್ತ ತೋರಿಸ್ತಾರೆ. ಆ ರಕ್ತ ನೋಡಬೇಕಾದ್ರೆ ಗಾಡ್ ವಿಲ್ ಶೋ ಇಸ್ ಪಿಟಿ ಫಾರ್ ಯು. ದೇವರು ಮನದುರುಗ್ತಾರೆ. ತಂದೆಯ ದೇವರವರು ಬೆಂಕಿ ಆಗಿದ್ದಾರೆ, ನಾವು ಪಾಪಿಗಳು, ನಮ್ಮ ಪಾಪನ ಸಹಿಸ್ಕೊಳಕ್ಕಾಗಲ್ಲ. ಆದರೂ ಆ ನಾಮ ಎತ್ಕೊಂಡು ಬರಬೇಕಾದ್ರೆ ಶಾನನವರೇ, ಯೇಸು ನಿಮ್ಮನ್ನ ನೋಡಲ್ಲ, ನಿಮ್ಮನ್ನ ಆ ರಕ್ತದ ಮುಖಾಂತರವಾಗಿ ದೇವರು ನಿಮ್ಮನ್ನು ನೋಡ್ತಾರೆ. God cannot see Sebastian. He is so angry on him. But whenever God see him, he will see through the son's blood. When he sees through the blood, ಆ ರಕ್ತದ ಮುಖಾಂತರ ಸೆಬಾಸ್ಟಿಯನ್ ನೋಡಬೇಕಾದ್ರೆ ದೇವರ ಕರುಣೆ ನಿಮ್ಮ ಮೇಲೆ ನಿಂತು ಬರುತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ಏಸಪ್ಪ, ನನ್ನ ನಾಮದಲ್ಲಿ ನನ್ನ ತಂದೆ ಬಳಿ ನೀವು ಏನು ಪ್ರೇಯರ್ ಮಾಡಿದ್ರು ಕೂಡ ಅದು ನಾನು ನಿಮಗೆ ದಯಪಾಲಿಸ್ತೀನಿ, ತಂದೆ ಅದನ್ನು ದಯಪಾಲಿಸ್ತೀನಿ ಅಂತಾರೆ.
ಆ ನಾಮ ಎತ್ತಿದ್ದಕ್ಕೇ ಇವತ್ತು ನಾವು ರಕ್ಷಣೆ ಹೊಂದಿದ್ದೀವಿ. ಆ ನಾಮ ಎತ್ತಿದ್ದಕ್ಕೇ ನಾವು ಆರೋಗ್ಯವಾಗಿದ್ದೀವಿ. ಆ ನಾಮ ಎತ್ತಿದ್ದಕ್ಕೇ ಇವತ್ತು ಒಂದು 10 ರೂಪಾಯಿ ಸಂಪಾದನೆ ಮಾಡಿ ಒಳ್ಳೆ ವ್ಯಾಪಾರ ಮಾಡ್ತಾಯಿದ್ದೀವಿ. ಆ ನಾಮ ಎತ್ತಿದ್ದಕ್ಕೇ ಇವತ್ತು ಬಾಡಿಗೆ ಮನೇಲಿದ್ದೋ ನಾವು ಸ್ವಂತ ಮನೆಗೆ ಬಂದಿದ್ದೀವಿ. ಆ ನಾಮ ಎತ್ತಿದ್ದಕ್ಕೇ ಇವತ್ತು ನನ್ನ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಸುಭದ್ರವಾಗಿ ಸಮಾಧಾನವಾಗಿದ್ದಾರೆ. ಕಾರಣ ಯಾಕೆ ಗೊತ್ತಾ? ದೇವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ಆ ನಾಮಕ್ಕೆ ನೀ ಕೊಟ್ಟಂಥ ಔದಾರ್ಯ, ಆ ನಾಮಕ್ಕೆ ನೀ ಕೊಟ್ಟಂಥ ಘನತೆ. ಇನ್ ದ ಪ್ರೆಸೆನ್ಸ್ ಆಫ್ ಎನಿಮೀಸ್, ದೇವ್ ನಿನಗಾಗಿ ಶತ್ರುಗಳ ಮುಂದೆ, ವೈರಿಗಳ ಮುಂದೆ ನಿಮಗಾಗಿ ಒಂದು ಔತಣವನ್ನು ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾರೆ. ಔತಣ ಯಾವುದದು? ಸಮೃದ್ಧಿಯಾಗಿ ಜೀವನ ಮಾಡುವಂಥ ಜೀವನ. ಆಮೆನ್, ಹಲ್ಲೆಲೂಯಾ. ಈ ಪಸ್ಕಾ ಹಬ್ಬ ಅಂದ್ರೇನು? ಆ 430 ವರ್ಷ ಇದ್ದಂಥ ನಿಮ್ಮ ಬಂಧನವನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ ದೇವರು. ಕಳಿಸ್ತೀನಿ ಅಂತಾರೆ. ಒಬ್ಬ ಕೈದಿ ಹೇಗೆ 20 ವರ್ಷ ಚೈನ್ ಹಾಕಿದರೆ ಆ ಚೈನ್ನ ದೇವರು ತೆಗಿತಾರೆ. ತೆಗೆದ ತಕ್ಷಣ ಬಿಡುಗಡೆ ಆಗಿ ಆಮೇನ್ ಆಮೇನ್ ಅಂತ ಹೇಳ್ತಾನಲ್ಲ, ಆ ಕೈದಿ ಅಂದ್ರೇನು? ಸೈತಾನ ಬಂಧನದಿಂದ ಜ್ಯೋತಿಯವರೇ ಆ ಬಿಡುಗಡೆ ಮಾಡೋದ ದಿನಗಳು ನಿಮ್ಗೆ ಹತ್ತಿರ ಆಗೋಯ್ತು. ನೀವು ಬಿಡುಗಡೆ ಆಗಿದ್ದೀರಾ, ಇಲ್ಲ ಅಂತ ಹೇಳಿಲ್ಲ. ಯು ಆರ್ ಆಲ್ರೆಡಿ ಡೆಲಿವರ್ಡ್. ಬಟ್ ಇನ್ ರಿಯಾಲಿಟಿ ನಿಜಾಂಶವಾದ ರೀತಿಯಲ್ಲಿ ಸಂಪೂರ್ಣವಾದ ಬಿಡುಗಡೆ ನೀವು ಕಾಣಲಿಲ್ಲ. ಆ ಸಂಪೂರ್ಣವಾದ ಬಿಡುಗಡೆಯನ್ನು ಇವತ್ತು ಈ ಪಸ್ಕಾ ಹಬ್ಬದಲ್ಲಿ ಕಾಣ್ತೀರಾ. ಅದಕ್ಕೆ ಮಾಹಿತಿ ಕರೆಕ್ಟಾಗಿ ತಿಳ್ಕೋಬೇಕು. ದೇವ್ರು ಇದು ಬಿಡುಗಡೆ ಆಗತ್ತಾ? ಖಂಡಿತ ಇದು ಬಿಡುಗಡೆ ಆಗತ್ತೆ. ದೇವ್ರು ನಡೆಸ್ತಾರೆ. ಇದು ಆಗತ್ತಾ? ಆಗಲ್ಲ. ದೇವ್ರ ಕೈಯಲ್ಲಿ, ನಮ್ಮ ಕೈಲಿ ಇದು ಆಗಲ್ಲ. ಆದರೆ ಒಂದು ರಕ್ತ ಅದು ಮಾಡಿ ತೋರ್ಸತ್ತೆ. ಒಂದು ಕುರಿಮರಿ ರಕ್ತನೇ ಇಷ್ಟರ ಮಟ್ಟಿಗೆ ಕೆಲಸ ಮಾಡೋದಾದರೆ ಕರ್ತನಾದ ಯೇಸುವಿನ ರಕ್ತ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ಬೋದು ನಿಮ್ಮ ಜೀವನದಲ್ಲಿ. ಅದಕ್ಕೆ ಬಿಡುಗಡೆ ಮಾಡೋದಕ್ಕೆ 430 ವರ್ಷ ಇದ್ದ ಈ ಮಕ್ಕಳನ್ನ ದೇವ್ರು ಹೇಳ್ತಾರೆ, ನಾನು ಇವನ್ನ ಬಿಡುಗಡೆ ಮಾಡೋಕ್ಕೆ ಕರ್ಕೊಂಬಂದಿದ್ದೀನಿ. ನೀನು ಇವನ್ನ ಬಿಡಿಸಿ ಹೊರಗಡೆ ಕರ್ಕೊಂಬರ್ಬೇಕು. ಹೋಗು, ನಾನು ನಿನ್ನ ಫೇರೋ ಹತ್ರ ಕಳಿಸ್ತೀನಿ, ಫರೋ ಅರಸ ಹತ್ರ ಕಳಿಸ್ತೀನಿ. ಹೋಗು, ನನ್ನ ಜನದ ಬಗ್ಗೆ ಮಾತಾಡು. ಅವ್ರ ಪ್ರಾರ್ಥನೆ ಕೇಳಾಯಿತು, ಅವ್ರ ರಕ್ತ ಬಲಿ ಕೊಟ್ಟಿದ್ದಾರೆ. ಆ ರಕ್ತ ಬಲಿಯನ್ನು ಸ್ವೀಕಾರ ಮಾಡಿದ್ದೀನಿ. ಸಂಹಾರಕ ದೂತನ ಕಳಿಸ್ತೀನಿ. ಅದೇ ರಾತ್ರಿಯಲ್ಲಿ ಗಾಡ್ ವಿಲ್ ಡಿಸ್ಪ್ಯಾಚ್ ಅನ್ ಏಂಜಲ್. ದೇವದೂತ ಬರಬೇಕಾದ್ರೆ ನಿಮ್ಮ ಮನೆ ಮೇಲೆ ಇರೋ ರಕ್ತ ನೋಡಿ ಅವನು ಹಾಗೆ ಹಾದು ಹೋಗ್ಬಿಡ್ತಾನೆ. ಇಲ್ಲಿ ಪಾಸ್ ಥ್ರೂ ಆಲ್ ದೋಸ್ ವಿಕೆಡ್ನೆಸ್. ನಿಮ್ಮ ಮೇಲಿದ್ದಂಥ ಎಲ್ಲ ಗಂಡಾಂತರಗಳನ್ನ, ಕೇಡುಗಳನ್ನು, ಅಂಧಕಾರಗಳನ್ನು ದೇವರು ತಪ್ಪಿಸಿ ಕಾಪಾಡಿಕೊಂಡು ನಿಮ್ಮ ಬದಲಾಗಿ ದೃಷ್ಟರಿಗೆ ದಂಡನೆ ಆಗ್ಬಿಡತ್ತೆ. ಅದಕ್ಕೆ ದೇವರು ಹೇಳ್ತಾರೆ 9ನೇ ಅಧ್ಯಾಯ ವಿಮೋಚನೆ ಕಾಂಡ. ಲೆಟ್ ಮಿ ಗೋ ಟು ದ 3rd ಪ್ಯಾಸೇಜಲ್ಲಿ 9ನೇ ಅಧ್ಯಾಯ 1ನೇ ವಾಕ್ಯ. ಅಪ್ಪ ಏನು ಹೇಳ್ತಾರೆ ಮಾತಾಡಿ. ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಫರೋಹನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾದ ಯೆಹೋವನು ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳಿದ್ದಾನಷ್ಟೇ. ನೀನು ಅವರಿಗೆ ಅಪ್ಪಣೆ ಕೊಡದೆ ಇನ್ನೂ ಅವರನ್ನು ತಡೆದರೆ ಯೆಹೋವನು ಅಡವಿಯಲ್ಲಿರುವ ನಿನ್ನ ಎಲ್ಲಾ ಪಶುಗಳಿಗೂ, ಕುದುರೆ, ಕತ್ತೆ, ಒಂಟೆ, ದನ, ಕುರಿ, ಆಡು ಇವೆಲ್ಲವುಗಳಿಗೂ ವಿರೋಧವಾಗಿ ತನ್ನ ಕೈ ಎತ್ತಿ ಘೋರ ವ್ಯಾಧಿಯನ್ನು ಉಂಟು ಮಾಡುವನೆಂದು ತಿಳುಕೋ. ಇಸ್ರಾಯೇಲರ ಪಶುಗಳಿಗೂ ಐಗುಪ್ತ್ಯರ ಪಶುಗಳಿಗೂ ಆತನು ವ್ಯತ್ಯಾಸ ಮಾಡುವನು. ಇಸ್ರಾಯೇಲರಿಗಿರುವ ಪಶುಗಳಲ್ಲಿ ಒಂದೂ ಸಾಯುವುದಿಲ್ಲವೆಂದು ಹೇಳಬೇಕು. ಇದಲ್ಲದೆ ಯೆಹೋವನು ಕಾಲವನ್ನು ನಿರ್ಣಯಿಸಿ ನಾಳೆಯೇ ಈ ಕಾರ್ಯವನ್ನು ನಡೆಸುವನು ಎಂದು ಹೇಳಿದನು. ಹೋಗಿ ಮಾತಾಡು, ಡೀಲ್ ಮಾಡೋಣ. ಗೋ ಅಂಡ್ ಕಾನ್ಫರೆಂಟ್ ವಿತ್ ಫೇರೋ. ಅವನು ಹೋಗಿ ಎದುರಿಸು. ನೀನು ಹೊಡೆಯಕ್ಕೆ ಹೋಗ್ಬೇಡ, ಬೈಯಕ್ಕೆ ಹೋಗ್ಬೇಡ, ಅವ್ನ ಮುಂದೆ ನಿಲ್ಲು ಸಾಕು. ಅವನು ಎದುರಿಸು. ನೀನು ದೇವ್ರ ವಾಕ್ಯ ಹೇಳುತ್ತಲ್ಲ, ಸೈತಾನನ ಮುಟ್ಟಿ ನಿಲ್ಲಿರಿ ಅಂತ ಹೇಳಿಲ್ಲ, ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಇವತ್ತು ನಾವು ಓಡೋಗ್ತಾ ಇದ್ದೀವಿ. ಪಿಶಾಚಿ ಬಂದಿರ್ಚಿ ಬೇದೆ ಪೋಡ್ರು, ನಾವು ಓಡೋಗ್ತಾ ಇದ್ದೀವಿ. ವಿ ಆರ್ ಸೋ ಅಫ್ರೇಡ್ ಆಫ್ ಡೆವಿಲ್, ವಿ ಆರ್ ಸೋ ಅಫ್ರೇಡ್ ಆಫ್ ಡಿಮನ್ಸ್. Demons cannot do anything for you. Demons are already under your feet because you carry the name of Jesus and you carry the anointing of God. ದೇವರ ಅಭಿಷೇಕ ಹೊತ್ಕೊಂಡು ಹೋಗ್ತಾ ಇದ್ದೀರಾ, ದೇವರ ನಾಮನ ಎತ್ಕೊಂಡು ಹೋಗ್ತಾ ಇದ್ದೀರಾ. ಆದಿಯಿಂದ ಇಲ್ಲಿವರೆಗೆ ಉಂಟು ಮಾಡಿದ ಜಗತ್ತಿನ ಎಲ್ಲ ಸರ್ವಸ್ವವನ್ನು ಉಂಟು ಮಾಡಿದ ಅನಾದಿ ದೇವರ ಹೆಸರಾಗಿರುವ ಎಲೋಹಿಂ, ಎಲೋಹಿ ರಾಫಾ, ಎಲೋಹಿಂ ಎಲೋಹಿ ಅನ್ನುವಂಥ ಆ ಯೆಹೋವ ರಾಫಾನ ನೀವು ಹೊತ್ಕೊಂಡು ಹೋಗ್ತಾ ಇದ್ದೀರಾ ಪ್ರಿಯ ಮಕ್ಕಳೇ. 12 ನಾಮಗಳುಳ್ಳ ಆ ನಾಮ, ಯೇಸು ನಾಮವನ್ನು ಹೊತ್ಕೊಂಡಿರುವಂಥ ಈ ನಾಮ ಎಲ್ಲವನ್ನ ಮಾಡೋಕ್ಕೆ ಶಕ್ತವಾಗಿದೆ. ಏಸಪ್ಪ ಹೇಳ್ತಾರೆ ಮೋಸೆ ಹತ್ರ, ದೇವ್ರು ಹೇಳ್ತಾರೆ ಹೋಗು, ಅವನ ಮುಂದೆ ಹೋಗಿ ನಿಂತ್ಕೊಂಡು ಹೇಳು, ಇಬ್ರಿಯರ ದೇವರಾದ ಯೆಹೋವನಾದ ನಾನು ಯೆಹೋವನು ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ. ಲೆಟ್ ಮೈ ಪೀಪಲ್ ಗೋ ಸೋ ದಟ್ ದೇ ಮೇ ಸರ್ವ್ ಮೀ ಇನ್ ದ ವಿಲ್ಡರ್ನೆಸ್. ಲೆಟ್ ಮೈ ಪೀಪಲ್ ಗೋ, ಲೆಟ್ ದೆಮ್ ಗೋ. ಅವನ್ನ ಬಿಡು, ನೀನು ಆಟ ಆಡಬೇಡ. ನೀನು ಕಠಿಣ ಆದಷ್ಟು ಅವಮಾನ, ಕಠಿಣ ಆದಷ್ಟು ನಿನಗೆ ದಂಡನೆ, ಕಠಿಣ ಆದಷ್ಟು ನಿನಗೆ ಹೋರಾಟ. ನನ್ನ ಪ್ರಿಯ ಮಕ್ಕಳು, ಆ ನ್ಯಾಯಾಧಿಪತಿನೇ ಇಷ್ಟು ಟಫ್ ಆಗವನಂದರೆ ಈ ನ್ಯಾಯಾಧಿಪತಿ ಎಷ್ಟು ಟಫ್ ಆಗಿರಬೇಕು.
ಅಪ್ಪ ಹೇಳ್ತಾ ಹೋಗಿ ನಿಂತ್ಕೋ, ನಾ ಮಾತಾಡ್ತೀನಿ ಮಗನೇ. ನೋಡ್ರಿ ಎಂಥ ದೇವ್ರು ನಿಮ್ಮ ಜೊತೆ ಇದ್ದಾರೆ, ಎಂಥ ಸಾರ್ವಭೌಮನ ದೇವ್ರು ನಿಮ್ಮ ಜೊತೆ ಇದ್ದಾರೆ. Hallelujah. ಇವತ್ತು ನಿಮ್ಮ ಮನೇಲಿ ಅನೇಕ ಫರೋರ್ಗಳು ಎದ್ದಿದ್ದಾರೆ. ಅನೇಕ there are so many pharaohs are rising up against you. There are so many pharaohs are rising against your ministry today. But God said, go and stand before him. Confront him. Amen. In my name, I am that I am. Hallelujah. ನನ್ನ ನಾಮ ನಾನೇ ಇರುವಾತನಾಗಿದ್ದೇನೆ. ಆ Hallelujah. ನಾಮದಲ್ಲಿ ಹೋಗಿ ನಿಂತ್ಕೊಳ್ಳಿ. Amen. ನಾನು ನಿಲ್ಲಬೇಕಾದ್ರೆ ನಿನ್ನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. Amen. Hallelujah. ನಿನ್ನ ಮುಂದೆ ಯಾವಾಗಲ್ಲ. when you kneel before God, God will stand for you. Hallelujah. ನೀನು ಮೊಣಕಾಲಾಗ್ದಾಗ ದೇವರು ನಿನಗಾಗಿ ನಿಂತ್ಕೊಳ್ತಾರೆ. Amen. ಒಂದು ವೇಳೆ ದೇವ್ರು ನಿನಗಾಗಿ ನಿಂತ್ಕೊಂಡ್ಬಿಟ್ರೆ ನಿನ್ನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. Hallelujah. நீ மடங்கால் வழியிட்டால் கர்த்தர் உனக்காகி நிற்பார். அவர் இன்னும் அவரை உனக்காகி நின்று விட்டால் உனக்கு விரோதாக ஒருவனை நிற்கவே மாட்டார். Amen. ಚಾಡಿ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ದೂರುಗಳು ಹೇಳ್ತಾ ಇದ್ದಾರಾ, ಅದ ಅರ್ಥ ಏನ್ ಗೊತ್ತಾ? ನೀ ಫೇಮಸ್ ಆಗ್ತಿದ್ದೀರಾ ಅಂತ ಅರ್ಥ. Amen. Hallelujah. ನಿಮ್ಮನ್ನ ದೇವರು ಪಾಪ್ಯುಲಾರಿಟಿಗೆ ಕರ್ಕೊಂಡ್ ಬರ್ತಾ ಇದಾರೆ ಅಂತ ಅರ್ಥ. ನಿಮ್ಮನ್ನ ದೇವರು ಮೇಲೆ 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 ಮಾಡ್ತಾ ಇದಾರೆ ಅಂತ ಅರ್ಥ. ದೇವರು ನಿಮ್ಮನ್ನ ಮೇಲೆ ಎತ್ತುತ್ತಾರೆ. ಅವರೆಲ್ಲ ಬೈತಾ ಇದಾರೆ ಮೇಲೆ, ಅವರೆಲ್ಲ ಹೇಳ್ತಾ ಇದ್ದಾರೆ ಡೋಂಟ್ ವರಿ, ಲಾರ್ಡ್ ಇಸ್ ಇನ್ ಕಂಟ್ರೋಲ್. ಅಲೆ ಎದೊಳ್ತಾ ಇದೆ, ಬಿರುಗಾಳಿ ಎದೊಳ್ತಾ ಇದೆ, ನೋಡಿದ್ರೆ ಹಾಗೆ ಹೀಗೆ ಬರ್ತಾ ಇದೆ. ಡೋಂಟ್ ವರಿ, ಐ ಆಮ್ ಸ್ಟೇ ದೇರ್. ನಾನು ಅಲ್ಲೇ ಮಲಗಿದ್ದೀನಿ. ಯಾಕೆ ಸಮುದ್ರ ಅಳ್ಳಾಡ್ತಾ ಇದೆ? ಯಾಕೆ ಸಮುದ್ರ ಅಲ್ಲೋಲ ಕಲ್ಲೋಲಾಗ್ತಾ ಇದೆ? ಯಾಕೆ ಬಿರುಗಾಳಿ ಬೀಸ್ತಾ ಇದೆ? ಅವುಗಳು ಖುಷಿ ಆಗ್ಬಿಟ್ಟಿದೆ, ಇದ್ರ ಮೇಲೆ ಬರ್ತಿದ್ದೀರಿ ಅಂತ ಹೇಳಿ. Jesus ಬಂದಿದ್ದಾರೆ. ಅವೆಲ್ಲ ಡ್ಯಾನ್ಸ್ ಆಡ್ತಾ ಇದೆ. ಸಮುದ್ರನೇ ಅಲ್ಲೇ ಡ್ಯಾನ್ಸ್ ಆಡ್ತಾ ಇದೆ. ಯಾಕೆ? ಸೃಷ್ಟಿಕರ್ತನಾದ ದೇವರು ನನ್ನ ಮೇಲೆ ಬಂದಿದ್ದಾನೆ. ಆ ಸಮುದ್ರನೇ ಅವ್ನು ಹಿಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದೆ. ಅದು ಡ್ಯಾನ್ಸ್ ಆಡೋದ್ರಿಂದ ಬೋಟ್ ಶೇಕ್ ಆಗ್ತಾ ಇದೆ. ಅದು ಇವ್ರು ತಿಳ್ಕೊಂಡು ನಾವು ಸಾಯ್ತಾ ಇದ್ದೀವಿ ಅಂತ ಹೇಳಿ. ಅಪ್ಪ ಹೇಳಿದೆ, ನೀ ಸಾಯ್ತಾ ಇಲ್ಲ ಕಣೋ, ಸಮುದ್ರ ನನ್ನ ಹಿಡ್ಕೊಂಡಿದ್ದೆ, ನಾನು ಅದನ್ನ ಹಿಡ್ಕೊಂಡಿದ್ದೀನಿ. ನಾನು ಅದ್ರ ಮೇಲೆ ಹಿಡಿತಿಲ್ಲ. ಐ ಆಮ್ ನಾಟ್ ವಾಕಿಂಗ್ ಆನ್ ದ ಸೀ. ದ ಸೀ ಇಸ್ ಹೋಲ್ಡಿಂಗ್ ಮೈ ಫೀಟ್. ದ ವಿಂಡ್ ಇಸ್ ಹೋಲ್ಡಿಂಗ್ ಮೈ ಹ್ಯಾಂಡ್. ಐ ಆಮ್ ಇನ್ ಕಂಟ್ರೋಲ್ ಬಿಕಾಸ್ ಐ ಆಮ್ ದ ಕ್ರಿಯೇಟರ್ ಆಫ್ ಎಂಟೈರ್ ಯೂನಿವರ್ಸ್. Hallelujah. ಆ ಭೂಮಿಯನ್ನ, ಗಾಳಿಯನ್ನ, ಆ ಸಮುದ್ರವನ್ನ, ಜಲಸಾಗರಗಳನ್ನ, ಒಳಗಿನ ತಿಮಿಂಗಲ, ಎಲ್ಲ ವಿಧ ಅಂಜಲ್ ಫಿಶ್ ಎಲ್ಲವನ್ನ ನಾನು ರೆಡಿ ಮಾಡಿದ್ದೀನಿ ಕಣ. Hallelujah. ದೇವರಿಗೆ ಸ್ತೋತ್ರ. ಅವೆಲ್ಲವೂ ನನಗಾಗಿ ಇದ್ದಿದೆ. ಎಷ್ಟು ದೊಡ್ಡ ಬಿರುಗಾಳಿ ಅಲೆಗಳು ಬಂದರೂ ಕೂಡ ನೀವು ಯಾವಾಗಲೂ ತಿಳ್ಕೊಳ್ಳಿ, ದೇವರು ನಿಯಂತ್ರಣದಲ್ಲಿದ್ದಾನೆ. Amen. ಅಕ್ಕ ಬೈತಾ ಇದ್ದಾರೆ ಬದ, ಅವ್ರ ಅಣ್ಣ ನೋಡಿಬೋದ, ಏನೇನೋ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಬದ, ಅವ್ರು ನೋಡಿಬೋದ ನನ್ನ ಹೆಸರೆಲ್ಲ ಕೆಡಿಸ್ತಾ ಇದ್ದಾರೆ. ವೆರಿ ಗುಡ್, ನೀನು ಫೇಮಸ್ ಆಗ್ತಿ ಅಂತ ಅರ್ಥ ಅದು. ನಾನು ಇಲ್ಲಿ ಬಂದಮೇಲೆ ಇದೆಲ್ಲ ಆಗ್ತಾ ಇದೆ ಬದ ಗ್ರೇಸ್ ಮಿನಿಸ್ಟ್ರಿಗೆ. ಅಲ್ಲಿವರೆಗೂ ಯಾರು ನನ್ನ ಬಗ್ಗೆ ಏನು ಹೇಳ್ತಿರಲಿಲ್ಲ ಬದ. ಇಲ್ಲಿ ಬಂದಮೇಲೆ ನಿನ್ನ ಹೆಸರು ರೆಕಗ್ನೈಸ್ ಆಗ್ತಾ ಇದೆ. ನಿನ್ನ ಹೆಸರನ್ನ ಕಾಚಾ ಪೇಪರಲ್ಲೆಲ್ಲ ತೇರು ಬರೆಸ್ತಾ ಇದ್ದಾರೆ. ಎಲ್ಲರ ಮಂಡೆ ಒಳಗೆಲ್ಲ ಹೋಗ್ತಾ ಇದೆ. ಖಾತೆ ಪಾಣಿ ಎಲ್ಲದಲ್ಲೂ ನಿನ್ನ ಹೆಸರು ಬರೆಸಿ ಎಲ್ಲ ಪೇಪರ್ ಲಾಕಾಗಿ ಮಾಡ್ತಾರೆ. ಅಂದರೆ ನೀನು ಫೇಮಸ್ ಆಗ್ತಿ ಅಂತ ಅರ್ಥ ಮಾಡುತ್ತೆ. ಎಷ್ಟು ಜನ ಫೇಮಸ್ ಆಗಿ ರೆಡಿ ಇದ್ದೀರಾ? ಆಗ ರೆಡಿ ಆಗ್ರಿ. ರೆಡಿ ಫಾರ್ ದ ಚಾಸನಿಂಗ್ ಆಫ್ ಗಾಡ್. ದೇವ್ರ ಗದರಿಕೆಯನ್ನ ತಾಸ್ತಾರ ಮಾಡಬೇಡ. ದೇವರು ತಾನು ಯಾರನ್ನ ಪ್ರೀತಿಸುತ್ತಾನೋ ಅವರನ್ನ ಶಿಕ್ಷಿಸ್ತಾನೆ. ಆಗ ಅರಣ್ಯ ದೇವ್ರು ಹೇಳ್ತಾರೆ, ನನ್ನ ಜನಗಳನ್ನ ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕಾದಾಗಿ ಹೇಳ್ತಾರೆ. ಲೆಟ್ ಮೈ ಪೀಪಲ್ ಗೋ. ವಾಟ್? ದೇವ್ರು ಯಾಕೆ ಹೇಳ್ತಾರೆ? ನಾನು ಅರಣ್ಯದಲ್ಲಿ ಹೋಗಿ ನನ್ನ ಪಸ್ಕಾಬ ಆಚರಿಸ್ಬೇಕು, ಅವನ್ನ ಬಿಡುಗಡೆ ಮಾಡು. ಅವನ ಬಿಡುಗಡೆ ಮಾಡಿದ್ರೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂದರೆ ಅವನು ಹೇಳ್ತಾನೆ, ಇಲ್ಲ ಬಿಡುಗಡೆ ಮಾಡಲ್ಲ. ಅವನು ಕಠಿಣ ಆದಷ್ಟು ಕಷ್ಟ ಜಾಸ್ತಿ ಆಗುತ್ತೆ, ಕಠಿಣ ಆದಷ್ಟು ಆ ದೇಶ ಸರ್ವನಾಶ ಆಗುತ್ತೆ, ಕಠಿಣ ಆದಷ್ಟು ಜನಗಳು ಸಾಯ್ತಾರೆ, ಕಠಿಣ ಆದಷ್ಟು ಅಸೆಟ್ಗಳು ಆಸ್ತಿಗಳು ಹಾಳಾಗಿ ಹೋಗುತ್ತೆ. ಕಾರಣ ಯಾಕೆ? ಒಬ್ಬ ಮನುಷ್ಯ ಮಾಡೋ ಅವಿದ ಥರ ಒಬ್ಬ ಮನುಷ್ಯ ಮಾಡೋ ಕಠಿಣ ಹೃದಯದಿಂದ ಅವ್ರ ಇಡೀ ದೇಶಕ್ಕೆ ಅಳಿವು ಉಂಟಾಗುತ್ತೆ. ಅದಕ್ಕೆ ನೋಡಿ, ಮನೆಗಳಲ್ಲಿ ಇವತ್ತು ಒಂದು ತಂದೆ ಪ್ರೇಯರ್ ಮಾಡದೇ ಇರೋದ್ರಿಂದ ಆ ಮನೆಗೇನೆ ಹೋರಾಟ ಸ್ಟಾರ್ಟ್ ಆಗುತ್ತೆ. ಒಂದು ಅಣ್ಣ ಪ್ರೇ ಮಾಡದೇ ಇರೋದ್ರಿಂದ ಅವ್ರ ಕುಟುಂಬಕ್ಕೇ ಹೋರಾಟಗಳು, ನಷ್ಟ, ಕೋರ್ಟಲ್ಲಿ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ಸ್ನೇಹಿತರು ದುಡ್ಡು ತೊಗೊಂಡು ಓಡೋಗ್ಬಿಡ್ತಾರೆ. ಇದೆಲ್ಲ ಯಾಕಾದ್ರೆ ಹೋರಾಟ ಆಗುತ್ತಂದರೆ ಯು ಆರ್ ನಾಟ್ ಸರ್ವಿಂಗ್ ಗಾಡ್. ಯು ನಾಟ್ ಸರ್ವಿಂಗ್ ಗಾಡ್. ಅರಣ್ಯದಲ್ಲಿ ನನ್ನನ್ನು ಸೇವಿಸಬೇಕು. ಅದಕ್ಕೆ ಹೇಳಿದೆ, ಈ ಪಸ್ಕಾಪ ಹೆಂಗಿರ್ಬೇಕಂದ್ರೆ ನೀ ಸಂತೋಷ ಸಂಭ್ರಮವಾಗಿರಬೇಕು. ವಾಟ್ ಇಟ್ ಸೇಸ್ ಇನ್ ಡಿಟೋನಮಿ ಚಾಪ್ಟರ್ 16 verse 14, 16ನೇ ಅಧ್ಯಾಯ 14ನೇ ವಾಕ್ಯತೆ, ನೀವೆಲ್ಲರೂ
ಈ ಪಸ್ಕಾ ಹಬ್ಬದಲ್ಲಿ ಸಂಭ್ರಮದಿಂದಿರಬೇಕು. ಹೇಳಿ ನೀವೆಲ್ಲರೂ ನೀವೆಲ್ಲರೂ ಈ ಪಸ್ಕಾ ಹಬ್ಬದಲ್ಲಿ ಈ ಪಸ್ಕ ಹಬ್ಬದಲ್ಲಿ ಸಂಭ್ರಮದಿಂದ ಓದಮ್ಮ ಅದನ್ನ. ಸಂಭ್ರಮ ಅದರಲ್ಲಿ ಹಾ. ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸ ದಾಸಿಯರು, ನಿಮ್ಮ ಊರಲ್ಲಿ ಇರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ಸಂಭ್ರಮದಿಂದಿರಬೇಕು. ಎಲ್ಲರೂ ಹೆಂಗಿರ್ಬೇಕಂತೆ? ಸಂಭ್ರಮದಿಂದಿರಬೇಕು. ಪಕ್ಕದಲ್ಲಿ ಹೇಳಿ ಸಂಭ್ರಮದಿಂದಿರಬೇಕು. 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 ಸಂಭ್ರಮದಿಂದ ಇರಬೇಕು. ಅಲ್ಲ, ಸಂಭ್ರಮದಿಂದಿರಬೇಕು. ಇಲ್ಲ, ಖುಷಿಯಾಗಿ ಹೇಳೋಣ. ಸಂಭ್ರಮದಿಂದಿರ ಸಾಂಬ್ರಾಣಿ ಹಾಕ್ತಿರೋ ನನಗೆ ಗೊತ್ತಿಲ್ಲ. ಸಾಂಬಾರ್ ತಿನ್ಬಿಟ್ಟು ಮನೇಲಿ ಹೋಗ್ತಿರೋ ಗೊತ್ತಿಲ್ಲ. ನಾಗೇಶ್ ಸಂಭ್ರಮ ನಗರಿ ಹೋಗ್ಲಿಲ್ಲ ನೋಡಿ. ಸಂಭ್ರಮ ಸಭೆಯಲ್ಲಿ ಸಂಭ್ರಮ ಆನಂದ ಎಲ್ಪಡ್ಬೇಕಂತೆ. ನೆಕ್ಸ್ಟ್ ವಚನ ಹೇಳತ್ತೆ, ಓದಿ. ಹಾ, ನಿಮ್ಮ ದೇವರಾದ ಯೆಹೋವನು ಹಾ. ಆದುಕೊಳ್ಳುವ ಸ್ಥಳದಲ್ಲಿ ಹಾ. ನೀವು 7 ದಿನವೂ ಆ ಜಾತ್ರೆಯನ್ನು ಆಚರಿಸಬೇಕು. ಹಾ. ನಿಮ್ಮ ವ್ಯವಸಾಯವನ್ನು, ಬೇರೆ ಎಲ್ಲಾ ಕೆಲಸಗಳನ್ನು ಆತನು ಸಫಲವಾಗಿ ಮಾಡಿದ್ದರಿಂದ ನೀವು ಬಹಳ ಆನಂದದಿಂದಿರಬೇಕು. ಏನ್ರಿ ಅವರೇ ಹೇಳ್ತಾರೆ ಸಂಭ್ರಮ. ಆನಂದ. ಹೇಳಿ ಸಂಭ್ರಮ. ಸಂಭ್ರಮ ಆನಂದ. ಸಂಭ್ರಮ ಆನಂದ. ಇಲ್ಲಿ ಬಂದು ಜನ ಡ್ಯಾನ್ಸ್ ಆಡ್ಬೇಕು ಎಲ್ಲ ಹಿಂಗೆ ನೋಡ್ತಾರೆ. ಏನು ನಡೀತಾ ಇದೆ ಇವ್ರುಗಳಿಗೆ? ಹುಚ್ಚು ನನ್ನ ಮಕ್ಕಳು ಇವ್ರು ಹಿಂಗೆ ಆಡ್ತಾವ್ರೆ. ಒಬ್ಬ ಹಿಂಗೆ ಬಿಳಿ 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 ನೋಡ್ತಿರ್ತಾನೆ. ಈ ಅಪ್ಪ ಹಿಂಗೆ ಡ್ಯಾನ್ಸ್ ಆಡ್ತಾವನೆ. ಅವನಿಗೆ ಸಂಭ್ರಮ ಇಲ್ಲ. ಅವನಿಗೆ ಕೆಲವು ಸಂತೋಷಕ್ಕೆ ಡ್ಯಾನ್ಸ್ ಆಡ್ಬೇಕಾ ಇವನು ನೋಡ್ತಿರ್ತಾನೆ. ಏನಕ್ಕೋ ನೋಡ್ತೀಯ ಅಂದರೆ ಇದೇನು ಸರ್ಕಸ? ಸಂತೋಷ ಪಡಿ ನೋಡಿ. ಸಂತೋಷದ ಆತ್ಮ ನಿಮ್ಮಲ್ಲಿ ಬರಬೇಕು. ಯಾವಾಗ ಸಂಭ್ರಮ ಬರುತ್ತೆ ನಂಜುಡಪ್ಪ ಅವರೇ, ದೇವ್ರ ಮೇಲೆ ಆ ಪ್ರೀತಿ ಬಂದಾಗ ಮಾತ್ರ. ಆಮೆನ್. ಹಲ್ಲೆಲೂಯಾ. ಹೆಂಡತಿ ಮೇಲೆ ಪ್ರೀತಿ ಇದ್ರೆ ಹೆಂಗಿರ್ತೀಯ? ಅವಳು ಬಂದೆ ಒಳಗೆ ಬಂದ ತಕ್ಷಣ ಅಲ್ವಾ ಶೆಟ್ರೆ ಮುನ್ನ ಅಲ್ವಾ ಡಾಲಿ ಸೋಫಿ ಮುಕ್ಕರ್ತ ಅಲ್ವಾ? ಸಂತೋಷ. ಹೆಂಡತಿ ಮೇಲೆ ಕೋಪ ಇದ್ರೆ ಅದನ್ನು ನಾನು ನೀವು ವೈರಸ್ನ ಕೇಳಬೇಕು. ಅವ್ರು ಲಾಡ್ ಆರ್ಡ್ರಲ್ಲಿ ಇರ್ತಾರೆ. ಕಠಿಣವಾಗಿರ್ತೀವಿ. ಪ್ರೀತಿ ಇದ್ದರೆ ಆ ಸಂತೋಷ. ಪ್ರೀತಿ ಹೆಂಗಿರುತ್ತೆ? ಅವಳ ಮೇಲೆ ಸಂಪೂರ್ಣ ನೀವು ಭರವಸೆ ಇಟ್ಬಿಟ್ಟಿರ್ತೀರ. ಆಗ ದೇವ್ರ ಮೇಲೆ ನಿಮಗೆ ಪ್ರೀತಿ ಇದ್ದರೆ ನಿಮ್ಮನ್ನು ಎಲ್ಲಾದ್ರೂ ಸಂತೋಷ ಇರೋಕ್ಕೆ ಆಸೆ ಪಡ್ತೀರ. ಹಲ್ಲೆಲೂಯಾ. ನಾನು ಎಷ್ಟೋ ಜನ ಕೇಳ್ತಾರೆ, ಏನು ಬರೋದು ಯಾವಾಗಲೂ ಸಂತೋಷಕ್ಕಿರ್ತೀರ? ನಂಗೇನಪ್ಪ ಹಿಂಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿರ್ಬೇಕು ನಾನು. ಹಾಂ, ನಿನ್ಗೆ ಯಾವಾಗ ಸಂತೋಷ ಅಲ್ಲ? ನೀವು ಅಡ್ಮಿಟ್ ಆಗಲ್ಲ. ಯಾಕೆ ಅಡ್ಮಿಟ್ ಆದರೆ ಸಂತೋಷ ಪಡ್ತೀನಿ ನೀನು? ನೋಡಿ, ಅವರಲ್ಲಿ ದೇವರಿಲ್ಲ, ನನ್ನಲ್ಲಿ ದೇವ್ರು. ನಮಗೆ ವ್ಯತ್ಯಾಸ ಉಂಟು ಮಾಡ್ತಾನೆ. ಗಾಡ್ ಬ್ರಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಸ್ ಪೀಪಲ್ ಆ್ಯಂಡ್ ದ ಪೀಪಲ್ ಆಫ್ ಈಜಿಪ್ಷಿಯನ್ ಪೀಪಲ್. ಫೆರೋನ ಪೀಪಲ್ ಆ ಜನಕ್ಕೂ, ಫರೋನ ಜನಕ್ಕೂ ದೇವರ ಜನಕ್ಕೂ ವ್ಯತ್ಯಾಸ ಉಂಟು ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಫರೋನ ಜನ ಯಾರು? ಇವತ್ತು ಭೂಮಿಲಿ ಇದ್ದಾರೆ ನೋಡಿ ಎಲ್ಲ ಕಡೆ. ಅವರು ಫರೋನ ಜನ. ದೇವ್ರ ಜನ ಯಾರು? ಗ್ರೇಸ್ ಟವರ್ಸಲ್ಲಿ ಇದೀವಿ ನೋಡಿ, ಇದು ನಾವು ದೇವರ. ಆಮೆನ್. ಹಲ್ಲೆಲೂಯಾ. ಯೇಸುವಿನ ನಾಮನ ಧರಿಸಿದ ಒಂದೊಂದು ಮಗಳು ಕೂಡ ದೇವರ ಪಕ್ಷದಲ್ಲಿರೋಳು. ದೇವರ ನಾಮನ ಧರಿಸಿ ಆರಾಧನೆ ಮಾಡೋ ಮಗಳನ್ನ ದೇವರು ವ್ಯತ್ಯಾಸ ಇಡ್ತಾರೆ ನಿನ್ನ. ಅದಕ್ಕೆ ದೇವರಲ್ಲೇ ಹೇಳ್ಬಿಡ್ತಾರೆ, ನನ್ನ ಜನಕ್ಕೂ ಅವರ ಜನಕ್ಕೂ ನಾನು ವ್ಯತ್ಯಾಸ ಇಡ್ತೀನಿ. 2ನೇ ವಾಕ್ಯ ಹೇಳುತ್ತೆ, ನೀನು ಅವನ ತಡೆದರೆ, ಅಪ್ಪ ಹೇಳ್ತಾರೆ, ನೀನು ಅವನ ತಡೆದರೆ ಹೋಗಲ್ಲ ಅಂತ. ಏನಾದರೂ ರಾಂಗು ನೆಟ್ಟು ಬೋಲ್ಟು ಅಂತ ಏನಾದರೂ ರಾಂಗ್ ಫೀವರ್ ಹಾಕದ ಅಂದರೆ ಇರೋ ನೆಟ್ಟು ಬೋಲ್ಟ್ ಎಲ್ಲ ಬಿಚ್ತೀನಿ ಅಂತಾರೆ ದೇವರು. ಅಪ್ಪರು ಹೇಳ್ತಾರೆ, ಏನು ನೆಟ್ಟು ಬೋಲ್ಟು? ಓದಿ ಕೆಳಗೆ 2ನೇ ವಾಕ್ಯ. ನೀನು ತಡೆದರೆ, ಹೇಳಿ, ನೀನು ಅವರನ್ನ ತಡೆದರೆ. ನೀನು ಅವರನ್ನು ತಡೆದರೆ. ಯಾವುದಕ್ಕೆ? ಜಾತ್ರೆಗೆ ಹೋಗ್ಬಾರ್ದಂತ ತಡೆ. ಕಾನ್ಸಿಕ್ವೆನ್ಸ್ ಏನುಗಳದ? ಅಪ್ಪ ಹೇಳ್ತಾರೆ, ಯೆಹೋವನು ಹೇಳ್ತಾನೆ, ಅಡವಿಲಿ ಇರುವ ನಿನ್ನ ಎಲ್ಲ ಪಶುಗಳಿಗೂ, ಹೇಳಿ, ಎಲ್ಲ ಪಶುಗಳಿಗೂ, ಎಲ್ಲ ಪಶುಗಳಿಗೂ, ಕುದುರೆಗಳಿಗೂ, ಕುದುರೆಗಳಿಗೂ, ಕತ್ತೆಗಳಿಗೂ, ಕತ್ತೆಗಳಿಗೂ, ಒಂಟೆಗಳಿಗೂ, ಒಂಟೆಗಳಿಗೂ, ದನಗಳಿಗೂ, ದನಗಳಿಗೂ, ಕುರಿಗಳಿಗೂ, ಕುರಿಗಳಿಗೂ, ಆಡುಗಳಿಗೂ, ಆಡುಗಳಿಗೂ, ನಾಯಿಗಳಿಗೂ, ಬೆಕ್ಕುಗಳಿಗೂ. ಅದೆಲ್ಲ ಇಲ್ಲ ಪದರಲ್ಲಿ. ಅಪ್ಪ ಲಿಸ್ಟೇ ಕೊಟ್ಟು ದೊಡ್ಡದಿರತ್ತೆ. ನಾನು ಲಿಸ್ಟ್ ಹೇಳೋಕ್ಕಾಗ್ತಿಲ್ಲ. ಇವೆಲ್ಲವುಗಳಿಗೆ ವಿರೋಧವಾಗಿ ನನ್ನ ಕೈ ಎತ್ತುತ್ತೀನಿ. ನಾನು ಎತ್ತಿಬಿಟ್ರೆ ನೀನು ಮಲಗಿಬಿಡ್ತೀಯ ಮಗ. ನಾ ಎತ್ತಕ್ಕೆ ಬಿಡಬೇಡ. ನಾ ಎತ್ತಬೇಕಾದ್ರೆ ನೀನು ಆಶೀರ್ವಾದ ಮಾಡೋಕ್ಕೆ ಮಾತ್ರ ಅಲೋ ಮಾಡೋತ್ತಾರೆ. ಆಮೆನ್. ಹಾಂ, ಅವುಗಳಿಗೆ ಕೈ ಎತ್ತಿ ಘೋರ ವ್ಯಾಧಿಯನ್ನು ಉಂಟು ಮಾಡುತ್ತೇನೆ. ಆಗ ವ್ಯಾಧಿ ಎಲ್ಲಿಂದ ಬರುತ್ತೆ? ನೀವೇ ಲೆಕ್ಕ ಹಾಕೊಳ್ಳಿ. ವ್ಯಾಧಿ ಎಲ್ಲಿಂದ ಬರುತ್ತೆ? ದೇವರ ದಂಡನೆಯಿಂದ. ಅದೇ ಕೋವಿಡಿಂದ ಬರುತ್ತೆ, ಅಲರ್ಜಿಯಿಂದ ಬರುತ್ತೆ, ಕೆಮ್ಮಿಂದ ಬರುತ್ತೆ, ಬಟ್ಟೆ ಹಳೆದಾಗಿದ್ದು ಮುಟ್ಟಿಂದ ಬರುತ್ತೆ, ಧೂಳಿಂದ ಬರುತ್ತೆ. ಇಲ್ಲ ಮಗಳೇ, ಅಪ್ಪ ಹೇಳ್ತಾರೆ, ಬೀಗಿದ ಕೈ ನನ್ನ ಹತ್ರ ಐತೆ ಪಾಪು, ನಾನು ಅದು ಬಿಡುಗಡೆ ಮಾಡ್ತೀನಿ ಅಂತಾರೆ. ಘೋರ ವ್ಯಾಧಿಯನ್ನು, ದೇವರ ದಂಡನೆ. ಇಷ್ಟು ಒಳ್ಳೆ ದೇವ್ರ ಬಾಯಿಂದ ಇಂಥ ಮಾತು ಬರೋದಾ? ಹಾಂ, ಆಶೀರ್ವಾದ ಮಾಡೋ ದೇವರು ವ್ಯಾಧಿನ ಬರೆಸ್ತೀನಿ ಅಂತಾರಲ್ಲ. ಅಪ್ಪ ಹೇಳ್ತಾರೆ, ಹೌದು ಬರೆಸ್ತೀನಿ. ಒಳ್ಳೆಯವಳಾದರೆ ನನ್ನ ಜೊತೆ ಇರ್ತೀಯ, ಕೆಟ್ಟವಳಾದರೆ ನೀ ಪಿಶಾಚಿ ಜೊತೆ ಇರ್ತೀಯ.
ಆಸ್ಪತ್ರೆಯಲ್ಲಿ ಇಡ್ತೀಯ ನೀನು. ಅಪ್ಪ ಹೇಳ್ತಾರೆ ಘೋರ ವ್ಯಾಧಿಯನ್ನು ಉಂಟು ಮಾಡುತ್ತೇನೆಂದು ತಿಳಿದುಕೋ. ನೋ ದಟ್ ಐ ಆಮ್ ಆಲ್ ದೀಸ್ ಥಿಂಗ್ಸ್ ವಿಲ್. ಇಸ್ರಾಯೇಲ್ ಪಶುಗಳಿಗೂ ಐಗುಪ್ತರ ಪಶುಗಳಿಗೂ ವ್ಯತ್ಯಾಸ ಮಾಡ್ತೀನಿ. ಹಲ್ಲೆಲೂಯಾ. ಹೇಳಿ ವ್ಯತ್ಯಾಸ ಮಾಡ್ತೀನಿ. ವ್ಯತ್ಯಾಸ ಮಾಡ್ತೇನೆ. ಎರಡು ಕೈ ಹಿಂಗೆ ಅನ್ಬೇಕು. ವ್ಯತ್ಯಾಸ. ಪಕ್ಕದ ಹೊಡೆದು ಬಿಡ್ಬೇಡಿ ಯಾರಿಗಾದ್ರು. ವ್ಯತ್ಯಾಸವಾಗಿ ಮಾಡ್ತೇನೆ. ವ್ಯತ್ಯಾಸವಾಗಿ ಹೇಳಿ ಜೋರಾಗಿ. ವ್ಯತ್ಯಾಸ ಮಾಡ್ತೀನಿ. ವ್ಯತ್ಯಾಸ ಮಾಡುತ್ತೇನೆ. ಪಕ್ಕದ ಹೇಳಿ ವ್ಯತ್ಯಾಸ ಮಾಡ್ತೀನಿ. ವ್ಯತ್ಯಾಸ ಮಾಡುತ್ತೇನೆ. ಅಪ್ಪ ನಿಮ್ಮನ್ನ ವ್ಯತ್ಯಾಸ ಇಡ್ತೀನಿ ಅಂತಾರೆ. ನಿಮ್ಮ ಅಕ್ಕಂದಿರಿಗಿಂತ, ನಿಮ್ಮ ಮಾಮಾಗಿಂತ, ನಿಮ್ಮ ಅಕ್ಕಳಿಗಿಂತ, ನಿಮ್ಮ ಮಾಮ ಮಚ್ಚಗಿಂತ ಅಪ್ಪ ನಿನ್ನ ಸೂಪರ್ ಆಗಿ ಅಪ್ಪ ಇಡ್ತೀನಿ ಅಂತ ಹೇಳ್ತಾರೆ. ಆಶೀರ್ವಾದ ಬರೋ ಹಾಗೆ ಅಪ್ಪ ನಿಮ್ಮನ್ನ ಇಡ್ತೀನಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಮನೇಲಿ ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ, ಮಾಮ ಇದ್ದಾರೆ, ಮಚ್ಚ ಇದ್ದಾರೆ, ಎಲ್ಲರೂ ಇದ್ದಾರೆ ರೀ. ಆದ್ರೆ ನಾನು ಮಾತ್ರ ಸೂಪರ್ ಆಗಿ ವ್ಯತ್ಯಾಸ ಆಗಿದ್ದೀನಿ. ಕಾರಣ ಯಾಕೆ ಗೊತ್ತಾ? The word says, கர்த்தருடைய வசனம் சொல்லுகிறது, உன் ஜனங்களுக்கும் என் ஜனங்களுக்கும் நான் பிரிவினை உண்டாக்கி வித்தியாசமாக்குறேன். I'll make the difference between your people and my people. Because which people? ದೇವ್ರ ಮಕ್ಕಳಂದ್ರೆ ದಿವ್ಯವರೇ ಪಸ್ಕಪ್ಪನ ಆಚರಿಸುವಂಥ ಮಕ್ಕಳು, ಕರ್ತನಾಮನ ಘನಪಡಿಸುವಂಥ ಮಕ್ಕಳು, ಆರಾಧಿಸುವಂಥ ಮಕ್ಕಳು, ಕರ್ತನ ಘನಪಡಿಸುವಂಥ ಮಕ್ಕಳು. ಇದರಲ್ಲಿ ಸಂಭ್ರಮ ಪಡಿ, ನೀ ಸಂತೋಷ ಪಡಿ. ಇಲ್ಲ ಅಂದ್ರೆ ಅಪ್ಪ ಹೇಳ್ತಾರೆ ಎಲ್ಲಾರ್ಗು ನಾ ರಿವೀಟ್ ಎತ್ತುತ್ತೀನಿ. ಪಾಪ ಕುದುರೆ ಕತೆ ಏನ್ರಿ ಮಾಡಿತ್ತು? ಅವು ಪಾಡಿಗೇನೋ ಹುಲ್ ತಿನ್ಕೊಂಡು ಕೂತವೆ. ಆ ಹುಲ್ದ ನೆರಳಾಡಿ ಸಾಯ್ಬೇಕಾದ್ರೆ ಒಂಟೆ ಹೇಳತ್ತೆ. ಆ ಕತ್ತೆ ನನ್ನ ಮಗ ಒಪ್ಕೊಳ್ದಾರದ ನಾವೆಲ್ಲ ಅನುಭವಿಸೋ ಸ್ಥಿತಿಗೆ ಬಂದೈತೆ. ಕುರಿ ಹೇಳತ್ತೆ ಆ ನನ್ನ ಮಗ ಒಪ್ಕೊಳ್ತಾ ಇರೋದ್ರಿಂದ ನಮ್ಮ ಗಂಡ ಹೆಂಡತಿ ಮಕ್ಕಳಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ. ನಾಯಿ ಹೇಳತ್ತೆ ಆ ಕಚಡ ನನ್ನ ಮಗ ಒಪ್ಕೊಳ್ತಾ ಇರೋದ್ರಿಂದ ನಾವೆಲ್ಲ ಅನುಭವಿಸ್ಬೇಕಾಗೈತಲ್ಲ. ಇದು ನೋಡಿದ್ರ ಇನ್ನೋಸೆನ್ಸ್. ಅದಕ್ಕೆ ದೇವರವಾಗಿ ಕೇಳುತ್ತೆ, ತಂದೆ ತಾಯಿಗಳ ದೋಷ ಫಲಗಳ 4 ತಲೆಗಳ ಮೇಲೆ ಬರ ಮಾಡ್ತೀನಿ, ನೀವು ಒಪ್ಪಿಕೊಂಡು ವಿಧೇಯರಾದರೆ 1000 ತಲೆಗಳವರೆಗೆ ಜ್ಯೋತಿಯವರೇ ನನ್ನ ಆಶೀರ್ವಾದ ತರ್ತೀನಿ ಅಂತ ಹೇಳ್ತಾರೆ. 1000 ತಲೆ 4 ತಲೆಗಳ ಮೇಲೆ ಬರ ಮಾಡ್ತೀನಿ ಅಂತೇಳಿ. ಇವತ್ತು ನೋಡಿ ಎಷ್ಟೋ ಮಕ್ಕಳು ಅಂಗವಿಕಲಾಗಿ ಹುಡ್ತಾರೆ, ಹೋರಾಟದಲ್ಲಿ ಹುಡ್ತಾರೆ. ಯಾಕೆ ಜೇಮ್ಸ್ ಅವರೇ ಯಾಕೆ ಹುಡ್ತಾರೆ ಅಂದರೆ ಅವ್ರ ತಂದೆ ತಾಯಿಗಳು ಮಾಡಿದ ಕರ್ಮ, ಅವ್ರ ತಂದೆ ತಾಯಿ ಕರ್ಮ ಮಾಡಿದ್ನ ಮಕ್ಕಳ ಮೇಲೆ ದೇವರು ಹಾಕ್ತೀನಿ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ನಾವು ಪ್ರಪಂಚದಲ್ಲಿ ನಾವು ಒಂದು ತಿಳ್ಕೊಬೇಕು, ಈ ಭೂಮಿಲಿ ಬಂದ ಮೇಲೆ ನನ್ನನ್ನು ಯಾವುದೋ ಒಂದು ವಿಶೇಷವಾದ ಕಾರ್ಯ ಕರೆದಿದ್ದಾರೆ. ನನ್ನ ವಿಷಯದಲ್ಲಿ ದೇವ್ರ ಕೈಯಲ್ಲಿ ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟ್ ನೆರವೇರೋಕ್ಕೆ ಅಪ್ಪ ಕರೆದಿದ್ದಾರೆ. ಆ ಬ್ಲೂ ಪ್ರಿಂಟ್ ನೆರವೇರೋಕ್ಕೆ ನನ್ನನ್ನು ಸಮರ್ಪಣೆ ಮಾಡಿಕೊಂಡ್ರೆ ಅದು ಖಂಡಿತ ಆಶೀರ್ವಾದ ಬರುತ್ತೆ ಅಂತ ನೀ ತಿಳ್ಕೊಂಡಾಗ ಮಾತ್ರನೇ ನಿನ್ನ ಜೀವನದಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡ್ತೀಯ ನೀನು. ಆರಾಧನೆ, ದೇವ್ರ ಸನ್ನಿಧಿ ಅಂದರೆ ಆರಾಧಿಸಿ. ನನ್ನ ಜನರು ನನ್ನನ್ನು ಆರಾಧಿಸುವಂತೆ ಅವರನ್ನ ಬಿಡುಗಡೆ ಮಾಡು. ಲೆಟ್ ಮೈ ಪೀಪಲ್ ಗೋ ಇನ್ ದ ವಿಲ್ಡರ್ನೆಸ್, ಅಲೌ ದೆಮ್. ಅವನನ್ನು ಆರಾಧಿಸಬೇಕು. 430 ವರ್ಷದವರೆಗೆ ನನ್ನ ನಾಮವನ್ನು ಅರಿಯದೇ ಇದ್ದವರು, 430 ವರ್ಷದವರೆಗೆ ನನ್ನ ಒಡಂಬಡಿಕೆಯನ್ನು ಮರೆತು ಹೋದವರು, 430 ವರ್ಷವರೆಗೆ ಅಬ್ರಹಾಮಂತೆ ಜೀವನ ಮಾಡದೆ ಬಿಟ್ಟವರು, ಈ ಬಿಟ್ಟು ಹೋದ ಸಂತತಿ, ಬಿಟ್ಟು ಹೋದ ಬಿಡುಗಡೆ, ಬಿಟ್ಟು ಹೋದ ಅಭಿಷೇಕ ಮತ್ತೆ ನಾನು ಅವರಿಗೆ ಒದಗಿಸಿಕೊಡೋದಕ್ಕೆ ಅವ್ರನ್ನ ಅರಣ್ಯಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ. ಅಪ್ಪ ಹೇಳಿಲ್ಲ ನನ್ನ ಜನರು 6 ಜನ ಅರಿಯೋ ದೇಶಕ್ಕೆ ಹೋಗಬೇಕು ಅನ್ನೋ ಅಪ್ಪಣೆ ಕೊಡು ಅಂತ ಹೇಳಿಲ್ಲ. ಲೆಟ್ ಮೈ ಪೀಪಲ್ ಲೆಟ್ ದೆಮ್ ಗೋ ಸೊ ದಟ್ ದೇ ಮೇ ಸರ್ವ್ ಮೀ. ಆಗ ಸರ್ವ್ ಅಂದರೆ ಏನು? ದೇವ್ರ ಸನ್ನಿಧಾನದಲ್ಲಿ ಸರ್ವ್ ಅಂದರೆ ಅಪ್ಪನನ್ನು ಯಾವಾಗ ನೀವು ಆರಾಧನೆ ಮಾಡೋದು ಕಲಿತೀರಾ, ಆಗ ದೇವರ ಮುಂದೆ ವರ್ಷಿಪ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಅದಕ್ಕೆ ದೇವರು ಹೇಳ್ತಾರೆ, ಸೀಕ್ ಯೆ ಫಸ್ಟ್ ದ ಕಿಂಗ್ಡಮ್ ಅಂಡ್ ಆಲ್ ಹಿಸ್ ರೈಚಿಯಸ್ನೆಸ್. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡಿರಿ, ಆಗ ಇವೆಲ್ಲವುಗಳು ನಿಮಗೆ ಕೊಡಿಸಲ್ಪಡುತ್ತದೆ. ಎಲ್ಲ ನಿಮಗೆ ಕೊಡಬೇಕಾ? ಫಸ್ಟ್ ದೇವ್ರನ್ನ ನೀವು ಆರಾಧನೆ ಮಾಡೋದನ್ನ ಕಲಿಬೇಕು. ಯಾವಾಗ ನೀವು ಆರಾಧನೆಗೆ ಮುಂದೆ ಹೋಗ್ತೀರಾ, ಆರಾಧನೆ ಬಂದಾಗ ದೇವರು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕ್ರಾಂತಿ ಮಾಡಿ ಆಶೀರ್ವಾದ ರೂಪಕ್ಕೆ ನಿಮ್ಮನ್ನು ತಗೊಂಬಂದು ನಿಲ್ಲಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಆಗ ಆಶೀರ್ವಾದ ಬರಬೇಕಂದ್ರೆ ದೇವ್ರು ಹೇಳ್ತಾರೆ, ಮೊದಲು ದೇವ್ರ ಸನ್ನಿಧಾನದಲ್ಲಿ ನೀವು ಬರಬೇಕು. ಆಗ ಸರ್ವಿಂಗ್ ಗಾಡ್ ಈಸ್ ನಥಿಂಗ್ ಬಟ್ ಇಸ್ ಅ ರೀಸನ್. ಸರ್ವಿಂಗ್ ಗಾಡ್ ಈಸ್ ಅ ರೀಸನ್, ಪ್ರಾಮಿಸ್ ಲ್ಯಾಂಡ್ ಈಸ್ ದ ಬೆನಿಫಿಟ್. ಸರ್ವಿಂಗ್ ಗಾಡ್ ಈಸ್ ದ ರೀಸನ್, ಪ್ರಾಮಿಸ್ ಲ್ಯಾಂಡ್ ಈಸ್ ದ ಬೆನಿಫಿಟ್. ಆಗ ಮೊದಲು ಆರಾಧನೆ ಮಾಡೋದೇ ಮೊದಲದು ಕಾರಣ. ಎರಡನೇದು 6 ಜನ ಅರಿಯೋ ಆಶೀರ್ವಾದ ನಿಮಗೊಂದು ಬೆನಿಫಿಟ್ ಆಗಿದೆ, ಅವರು ಬ್ಲೆಸ್ಸಿಂಗ್ ಆಗಿರ್ತಾರೆ. ಆಗ ಫಸ್ಟೇ 6 ಜನ ಕೊಡಲಿಲ್ಲ ಅವ್ರಿಗೆ. 6 ಜನ ಬೇಕಾ? ಬಾ ಅರಣ್ಯಕ್ಕೆ ಬಾ, ನೀನು ತುಂಬ ರಿವಿಟ್ ಎತ್ತಬೇಕು, ನೀನು ತುಂಬ ಕಡೆ ಅದು ಇದು ಮಾಡ್ಕೊಂಡು ಬಂದಿದ್ದೀಯ, ಅದಕ್ಕೆ ಎಳ್ಕೊಂಬಂದುಬಿಟ್ಟು ನಿಮ್ಮನ್ನ ಸಭೆಯೊಳಗೆ. ಯಾಕೆ ಕೇಳು, ಎಲ್ಲ ಥರ ವಾಕ್ಯ ಕೇಳು, ಅಳೋ ವಾಕ್ಯ ಕೇಳು, ಓದೋ ವಾಕ್ಯ ಕೇಳು, ನಗೋ ವಾಕ್ಯ ಕೇಳು, ಎಲ್ಲ ಥರ ಕೇಳು, ರೀಸನ್ ಮಾಡು, ರೀಸನ್ ಯುವರ್ ಮೈಂಡ್.
ಹೂವ ನೀನು ಯಾರು, ನೀನು ಎಲ್ಲಿಂದ ಬಂದಿದ್ಯಾ, ನಾನು ಯಾಕೆ ಕೊಟ್ಟಿದ್ದೀನಿ, ನಿನ್ನಲ್ಲಿ ಅನೇಕ ಪ್ರಶ್ನೆಗಳು ಎದೊಳುತ್ತೆ. ಅನೇಕ ಪ್ರಶ್ನೆಗಳಿಗೆ ಈ ಉತ್ತರ, ಈ ದೇವರ ವಾಕ್ಯ ಉತ್ತರ ಕೊಡತ್ತೆ ನಿಮಗೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮನೆಗೆ ಇಲ್ಲಿ ಕೂತಿರೋ ಒಬ್ಬೊಬ್ಬರ ಮೇಲೂ ಕೂಡ ದೇವರೊಂದು ಬ್ಲೂ ಪ್ರಿಂಟ್ ಇಟ್ಟಿದ್ದಾರೆ. ಆ ಬ್ಲೂ ಪ್ರಿಂಟ್ ನೆರವೇರ್ಬೇಕಂದ್ರೆ ನೀವು ಕರ್ತನ ಹತ್ರ ಎನ್ಕೌಂಟರ್, ಪರ್ಸ್ನಲ್ ಎನ್ಕೌಂಟರ್ ಆಗ್ಬೇಕು ದೇವ್ರ ಹತ್ರ. ಯು ನೀಡ್ ಅನ್ ಎನ್ಕೌಂಟರ್. ದೇವ್ರ ಮುಂದೆ, ಆ ದೇವ್ರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ಬಂದಾಗ ದೇವ್ರು ಏನು ಮಾಡ್ತಾರೆ, ನಿಮ್ಮನ್ನು ಆಶೀರ್ವಾದ ಪಥಕ್ಕೆ ದೇವ್ರು ನಿಮ್ಮನ್ನು ನಡೆಸ್ಕೊಂಡು ಹೋಗ್ಬಿಡುತ್ತೆ. ಆಶೀರ್ವಾದ ಪಥಕ್ಕೆ ನೀವು ಬರಬೇಕಂದ್ರೆ ಆ ಆಶೀರ್ವಾದ ನಮ್ಮ ಜೀವನದಲ್ಲಿ ದೇವ್ರನ್ನ ಆರಾಧಿಸಬೇಕು. ಅದಕ್ಕೆ ಲೆಟ್ ಮೈ ಪೀಪಲ್ ಗೋ ಅನ್ನೋ ಬಿಡು. ಅರಣ್ಯದಲ್ಲಿ ಆರಾಧಿಸಬೇಕು. ಆರಾಧನೆ ನಾನು ಕೇಳಬೇಕು, ನಾನು ಮಹಿಮೆ ತಗೋಬೇಕು. ಐ ಹ್ಯಾವ್ ಟು ಟೇಕ್ ದ ಗ್ಲೋರಿ. ಅಬ್ರಾಹ್ಮನ ಆರಾಧನೆ ಮಾಡ್ದ, ಯಜ್ಞವೇದಿಯನ್ನು ಕಟ್ಟಿ ದೇವನ ಆರಾಧನೆ ಮಾಡಿ ಸ್ತೋತ್ರ ಮಾಡಿದ್ದಕ್ಕೆ ದೇವರು ಆನ್ ಮೇಲೆ ಆಶ್ರದ ಇಟ್ಟರು, ಕುರಿಮರಿನ ವಧಿಸ್ತಾ ಅವನು. ಹಾಗೆ ಪಸ್ಕಾ ಹಬ್ಬದಲ್ಲಿ ದೇವರು ಹೇಳ್ತಾರೆ, ನಿಮ್ಮನ್ನು ಆರಾಧಿಸೋದಕ್ಕಾಗಿ ನಿಮ್ಮನ್ನು ಕರೆದಿದ್ದಾರೆ. ನೀವು ಆರಾಧನೆ ವೀರರ ಮಕ್ಕಳೇ, ನೀವು ಆರಾಧನೆ ಮಾಡಿ ನೋಡಿ, ಆಶೀರ್ವಾದ ತಾನಾಗೆ ಬಂದ್ಬಿಡತ್ತೆ. ಆರಾಧನೆ ಬಂದ್ಬಿಡುತ್ತಾಗ ನನ್ನ ಪ್ರಿಯ ಮಕ್ಕಳೇ, ದೇವ್ರನ್ನ ಸರ್ವ್ ಮಾಡ್ತಿರಲ್ಲ, ದ ಸರ್ವಿಂಗ್ ಗಾಡ್ ಇಸ್ ದ ರೀಸನ್ ಆ್ಯಂಡ್ ದ ಪ್ರಾಮಿಸ್ ಲ್ಯಾಂಡ್ ಈಸ್ ದ ಬೆನಿಫಿಟ್ ಫಾರ್ ಯು. ಸ್ಟಾರ್ಟಿಂಗ್ಗೆ ದೇವರವ್ರಿಗೆ ಪ್ರಾಮಿಸ್ ಲ್ಯಾಂಡ್ ಕೊಟ್ರಾ? ಇಲ್ಲ, ಅವ್ರು ದೇವರೊಂದಿಗೆ ನಡೆದ್ರು ಅವರು. ಅದಕ್ಕೆ ಜಯ ಆಲಯಕ್ಕೆ ನೀವು ಬರ್ತಾ ಇದ್ದೀರಲ್ಲ, ವಾರ ಬರ್ತಾ ಇದ್ದೀರ ಅಂದ್ರೆ ಏನರ್ಥ? ನೀವು ವಾರ ದೇವ್ರ ಜೊತೆ ನಡೀತಾ ಇದ್ದೀರಿ ಅಂತ ಅರ್ಥ. ಸೊ ನಡಿಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನು, ಫ್ರಂಟ್ ಆ್ಯಂಡ್ ಬ್ಯಾಕು ಎಲ್ಲ ಕಡೆಗಳಿಂದ ಸೈತಾನ್ ಹೋರಾಟ ಬರುತ್ತೆ. ಅವುಗಳನ್ನ ಹೆಂಗೆ ಎದುರಿಸ್ಬೇಕು, ಹೆಂಗೆ ಜಯಿಸ್ಬೇಕು ಅನ್ನೋದೇ ನಿಮಗೆ ಟೀಚ್ ಮಾಡ್ತಾ ಬಂದ್ಬಿಡ್ತಾರೆ. ಆಗ ಆ ಆರಾಧನೆಯಲ್ಲಿ ದೇವ್ರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ಕರ್ತನ ಹೇಳ್ತಾನೆ, ಮಗಳೇ ನಿನಗಾಗಿ ಆಯಲ್ಪಟ್ಟಂಥ ಒಂದು ದೇಶನ ಇಟ್ಟಿದ್ದೇನೆ, ಆ ದೇಶದ ಸಿಗ್ಬೇಕಂದ್ರೆ ಅರಣ್ಯಕ್ಕೆ ಬಂದಾಗ ನಿನ್ನ ದೇವ್ರನ್ನ ಆರಾಧಿಸು. ಏನೋ ಮಜಾ ಮಾಡೋಕೆ ಹೋದ್ವಿ ಅರಣ್ಯಕ್ಕೆ ಅಂತ ಅದಕ್ಕಲ್ಲ, ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟಿದ್ರು ಅವರು, ಆದರೆ ದೇವ್ರು ಹೇಳ್ತಾರೆ ನನ್ನನ್ನು ಆರಾಧಿಸಿ. ಅದಕ್ಕೆ ನಾವು ಆರಾಧನೆ ಅಂತ ಯಾಕೆ ಇಡ್ತೀವಿ, 2 ಅವರ್ 3 ಅವರ್ ಆರಾಧನೆ ಯಾಕೆ ಮಾಡ್ತೀವಿ? ವಿ ಆರ್ ಫರ್ಗೆಟಿಂಗ್ ದ ವರ್ಲ್ಡ್ ಆ್ಯಂಡ್ ಎಂಟ್ರಿಂಗ್ ಇನ್ ಟು ದ ಅನದರ್ ವರ್ಲ್ಡ್. ಈ ಒಂದು ಪ್ರಪಂಚನ ಮರೆತು, ಈ ಪ್ರಪಂಚ ಬಿಟ್ಟು ಈ ಆರಾಧನೆ ಸಮಯದ ಆತ್ಮ ಎಲ್ಲೋಗುತ್ತೆ ಮುತ್ತುವರೆ, ಇನ್ನೊಂದು ಪ್ರಪಂಚಕ್ಕೆ ದೇವ್ರು ಕರ್ಕೊಂಡು ಹೋಗ್ತಾರೆ. ದಟ್ ಈಸ್ ಅನ್ ಎಂಡ್ಲೆಸ್ ಕಿಂಗ್ಡಮ್. ಆ ಇಟರ್ನಲ್ ಕಿಂಗ್, ಆ ನಿತ್ಯ ಅರಸನ ದರ್ಶನ ನೋಡ್ತೀವಿ. ನೋಡಿ ಇವತ್ತು ಸಭೆಯಲ್ಲಿ ಎಷ್ಟು ಜನ ವಿಷನ್ ನೋಡ್ತಾ ಇದ್ದಾರೆ, ಯಾಕೆ? ದೇವ್ರು ನಿಮ್ಗೆ ಆ ಅನುಭವ ಕೊಡ್ತಾ ಇದ್ದಾರೆ. ಈ ಮಂಜೂಷ ಪೆಟ್ಟಿಗೆ ಬಂದ್ಮೇಲೆ ನೋಡಿ ಎಷ್ಟು ಜನಕ್ಕೆ ದರ್ಶನಗಳಾಗತ್ತೆ ನೋಡಿ, ಎಷ್ಟು ಜನಕ್ಕೆ ದಿವ್ಯ ದರ್ಶನಗಳಾಗುತ್ತೆ, ಎಷ್ಟು ಜನಕ್ಕೆ ಕನಸುಗಳು ಬೀಳುತ್ತೆ ನೋಡಿ ನೀವತ್ತು. ಇದು ಸಾಧಾರಣವಾದ ವಿಷಯ ಅಲ್ಲ. ಅದಕ್ಕೆ ಪಸ್ಕಾ ಹಬ್ಬ ಅಪ್ಪ ಹೇಳ್ತಾರೆ, ನನ್ನ ಜನಗಳನ್ನ ಹೋಗಗೊಡಿಸು, ಅವ ನನ್ನನ್ನು ಅರಣ್ಯದಲ್ಲಿ ಆರಾಧನೆ. ಸೋಮಾರಿ ಇಷ್ಟು ದಿನ ಇಟ್ಗೆ ಮಾಡ್ತಾ ಇದ್ರಿ, ಸಡನ್ನಾಗಿ ವರ್ಷಿಪ್ ಮಾಡ್ಬೇಕಾ ನೀವು ಅಂತ ಅರಸ ಹೇಳ್ತಾರೆ. ಹೌದಪ್ಪ ವರ್ಷಿಪ್ ಮಾಡಬೇಕು. ಬಿಡಲ್ಲ ಅಂದರೆ ರಿವಿಟ್ ಎತ್ತುತ್ತಾರೆ. ಕಠಿಣ ಆದಷ್ಟು ಕಷ್ಟ ಜಾಸ್ತಿ ಆಗತ್ತೆ. ಯಾವಾಗ ಸುಲಭವಾಗಿ ದೇವರು ಬಂದ್ಬಿಡ್ತೀರಿ ಅಂತ ಬಂದ್ಬಿಟ್ರೆ ಯು ಆರ್ ಸೇಫ್. ನೋಡ್ದ, ಚಪ್ಪಾಳೆ ತಟ್ಟಲ್ಲ ತಟ್ತಾ ಇದ್ದಾರೆ, ಗಂಡಸು ತಟ್ತಾ ಇದ್ದಾರೆ. ಗಂಡಸು ಫಸ್ಟ್ ತಟ್ಬಿಟ್ರು, ಸೇಫ್ಟ್ ಆಗಬಿಡಾರಪ್ಪ ದೇವರು ಸಾಕಲಿ. ಜೀವನದಲ್ಲಿ ಹುಟ್ಟಬೇಕಾದ್ರೆ ಖಾಲಿ, ಸಾಯ್ಬೇಕಾದ್ರೆ ಖಾಲಿ, ಇರೋವರೆಗೆ ಜಾಲಿ. ಹುಟ್ಟಬೇಕಾದ್ರೆ ಖಾಲಿ, ಸಾಯ್ಬೇಕಾದ್ರೆ ಖಾಲಿ, ಇರೋವರೆಗೆ ಜಾಲಿ. ಆ ಜಾಲಿಯ ಬಗ್ಗೆ ನೀವು ಹೋಲಿಯಾಗಿರ್ಬೇಕು. ನಿನ್ನೆಲ್ಲ ಆಶೀರ್ವಾದ ತುಂಬಿಸಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ದೇವರು ಇವರು ಖಾಲಿಯಾಗಿದ್ದ ಪಾತ್ರಗಳು, ಬರಿದಾಗಿದ್ದ ಜೀವನ, ಎಲ್ಲ ವಿಧದ ಗುಲಾಮಗಿರಿಯಲ್ಲಿದ್ದವರು, ಬಡತನದಲ್ಲಿದ್ದವರು, ಏನು ಅರಿಯದೇ ಇದ್ದವರು, ಇಡೀ ದೇವರ ಚಿತ್ತವನ್ನು ಮರೆತು ಹೋದವರು ಇವ್ರಿಗೆ ಹೇಳ್ತಾರೆ, ನನ್ನ ಕವನೆಂಟ್ ನೀನು ಕೊಡ್ತೇನೆ, ನಾನು ಬ್ಲೂ ಪ್ರಿಂಟ್ ನೀನು ಕೊಡ್ತೇನೆ, ನಿಮ್ಮ ಮೂಲಕ ನನ್ನ ಚಿತ್ತ ನೆರವೇರಿಸ್ತೇನೆ, ಬನ್ನಿ ಅರಣ್ಯದಲ್ಲಿ ನಾನು ಆರಾಧಿಸಿ. ಅಲ್ಲಿ ಮೇಘಸ್ತಂಭ ಬಂದು ಆ ಒಡಂಬಡಿಕೆ ಪೆಟ್ಟಿಗೆಯಲ್ಲಿ ಬಂದು ಆ ಮಂಜೂಷ ಬಂದು ಅಲ್ಲಿ ನಿಂತಾಗ ಆ ಮೇಘಸ್ತಂಭ ಅಲ್ಲಿ ಬರುತ್ತೆ ನೋಡಿ. ಆ ಮೇಘಸ್ತಂಭ ಅಲ್ಲಿ ಬಂದಾಗ ಜನಗಳಲ್ಲಿ ಏನು ಮಾಡೋರು, ಓ ದೇವ್ರು ಬಂದಿದ್ದಾರೆ ಇಲ್ಲಿ, ಅವ್ರ ಮೇಘಸ್ತಂಭ ಹಿಡಿದು ಬಿಟ್ಟಿದೆ, ಒಡಂಬಡಿಕೆ ಪೆಟ್ಟಿಗೆ ಒಳಗೆ ದೇವ್ರು ಬಂದಿದ್ದಾರೆ, ಅಪ್ಪ ಇಲ್ಲಿ ಬಂದಿದ್ಯಪ್ಪ, ನಿನ್ನ ಪ್ರಸನ್ನತೆ ನನ್ನ ಮನೆ ಮೇಲೆ ಬರಲಪ್ಪ ಅಂತ ಹೇಳಿ ಜನ ಆರಾಧನೆ ಮಾಡೋರು ನೋಡಿ. ಏನು ಅದು ಒಂದು ಆಶೀರ್ವಾದ ನೋಡಿ. ಹೇಗೆ ಅಷ್ಟು ಲಕ್ಷ ಜನಕ್ಕೆ ಹೆಂಗೆ ಗೊತ್ತಾಗೋ ದೇವ್ರು ಇಳಿದಿದ್ದಾರೆ ಅಂತೇಳಿ. ಒಡಂಬಡಿಕೆ ಪೆಟ್ಟಿಗೆ ಎಲ್ಲಿತ್ತು ಆ ಮಂಜೂಷ, ಅಲ್ಲಿ ಅವ್ರ ಮೇಘಸ್ತಂಭ ಸುತ್ತಕೊಳ್ಳುತ್ತೆ ನೋಡಿ. ಕೆಲವು ಟೈಮ್ ನೋಡಿ ಮೋಡ ಮುಚ್ಕೊಳ್ಳುತ್ತೆ, ನೋಡಿದ್ದೀರಾ? ಒಂದು ಕಡೆ ಮಾತ್ರ ಕಪ್ಪಿರುತ್ತೆ, ನೋಡಿದ್ದೀರಾ ಅದನ್ನು? ನೀವು ಹೇಳ್ತೀರಾ ಅಲ್ಲಿ ಮಳೆ ಬರ್ತಾ ಇದೆ, ನೀವೇನು ಮಳೆ ಬರಂಗಿದೆ, ಯಾಕೆ? ಅಲ್ಲೆಲ್ಲ ಕತ್ಲೆ ಆಗಿದೆ. ಅದೇ ಥರ ಒಂದು ಮೇಘಸ್ತಂಭ ಬರೋದು ನೋಡಿ. ಇಷ್ಟು ಲಕ್ಷ ಜನ ನೋಡಬೇಕು ದೇವ್ರು ಹೆಂಗೆ ನೋಡಿ, ಎಷ್ಟು ಟ್ಯಾಲೆಂಟ್ ಇದೆ ದೇವರು, ಅವ್ರ ಜ್ಞಾನ ನೋಡಿ. ಅಲ್ಲಿಂದ ಎಷ್ಟು ದೂರದಲ್ಲೂ 25-30 ಕಿಲೋಮೀಟರ್ ದೂರದಲ್ಲಿ ನೋಡೋರು ಆ ಮೇಘಸ್ತಂಭ ಇಳಿತು ಅಂದರೆ ಆ ದೇವರಲ್ಲಿ ಇಳಿತಾರೆ ಅಂತ ಹೇಳಿದ್ರು. ಈಗ ಅಲ್ಲಿ ಮಂಜೂಷ ಪೆಟ್ಟಿಗೆನ ಪಿಚ್ ಮಾಡಬೇಕು, ಅಲ್ಲಿ ಗುಡಾರ ಹಾಕಬೇಕು, ಅಲ್ಲಿ ಜನ ಇರಬೇಕು, ವರ್ಷಾನುಗಟ್ಟಲೆ ಅಲ್ಲಿ ಆರಾಧನೆ ಮಾಡ್ತಾಯಿದ್ರು. ಒಂದೊಂದು ಮನೇಲಿ ಜಲ್ರಿ ಇಟ್ಕೊಂಡು ದಮ್ಮಡಿ ಇಟ್ಕೊಂಡು ಆರಾಧನೆ ಮಾಡ್ತಾಯಿದ್ರು ನೋಡಿ.
ಅದು ಮಾಡ್ತಾ 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 ಇಡೀ ಪಾಳ್ಯದಲ್ಲಿ ಒಬ್ರಿಗೂ ವ್ಯಾಧಿ ಇಲ್ಲ, ಒಬ್ರಿಗೂ ಕೆಮ್ಮಿಲ್ಲ, ಒಬ್ರಿಗೂ ಕಫ ಇಲ್ಲ, ಒಬ್ರಿಗೂ ಪ್ಯಾರಲೈಸ್ ಇಲ್ಲ. ಇಡೀ ಪಾಳ್ಯದಲ್ಲಿ ದೇವ್ರ ಮೇಘಸ್ತಂಭ ತುಂಬ್ಕೊಂಡ್ಬಿಡ್ತು. ಕಾರಣ ಯಾಕೆ ಗೊತ್ತಾ? ಬಾಧೆ ನಿನ್ನ ಗುಡಾರಕ್ಕೆ ಬರಲಾರದು. ಆಮೆನ್. ಪರಮಾತ್ಮನನ್ನು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ಯಲ್ಲ, ಯಾವ ಕೇಡು ನಿನ್ನ ಗುಡಾರಕ್ಕೆ ಬರೋದಿಲ್ಲ. ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತನಲ್ಲಿ ಸುರಕ್ಷಿತನಾಗಿರ್ತಾನೆ, ಸುರಕ್ಷಿತನಾಗಿರುತ್ತ. ನಾನು ನನ್ನ ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ದೇವರೆಂತಲೂ ಹೇಳುವೆನು. ಆಮೇಲೆ ಬೇಟೆಗಾರ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತನ ಪಕ್ಕೆಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುವಿ. ಆ ಪಕ್ಕೆಗಳನ್ನೋದು ಯಾವುದು? ಅವರ ಮಂಜೂಷದ ಪೆಟ್ಟಿಗೆ. ಆ ಮಂಜೂಷದ ಬೆಡಿಗೆ ಮರೆಯಲ್ಲಿ ಅಡಗಿಸಿ ಅವರ ವಾಕ್ಯದೊಳಗೆ ಬರಬೇಕಾದ್ರೆ, ನನ್ನ ಜನರು ನನ್ನ ಆರಾಧಿಸುವುದಕ್ಕೆ ಯಾವಾಗ ನೀವು ಆರಂಭ ಮಾಡ್ತೀರಾ, ಅಲ್ಲಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಸ್ಥಿತಿಗತಿಗಳೆಲ್ಲ ಮೇಲಕ್ಕೆ ಲಿಫ್ಟ್ ಆಗೋದಕ್ಕೆ ಆರಂಭ ಆಗತ್ತೆ ಮಗಳೇ. ಆರಂಭ ಆಗಿ ದೇವರು ಏನು ಮಾಡ್ತಾರೆ, ನಿಮ್ಮ ಜೀವನದಲ್ಲಿ ಇದುವರೆಗೆ ಮುಚ್ಚಲ್ಪಟ್ಟಂಥ ಆಶೀರ್ವಾದವನ್ನು ಅವ್ರು ನಿಮ್ಮ ಜೀವನದಲ್ಲಿ ಬಿಡುಗಡೆ ಯಾವಾಗ ನೀವು ಹಿಂಬಾಲಿಸೋಕ್ಕೆ ಆರಂಭ ಮಾಡ್ತೀರಾ, ಸೈತಾನ ಕೂಡ ನಿಮ್ಮನ್ನು ಹಿಂಬಾಲಿಸ್ತಾನೆ. ನೋ ದಟ್. ಇಸ್ರಾಯೇಲ್ ಮಕ್ಕಳನ್ನ ಬಿಡುಗಡೆ ಮಾಡಿದ ಮೇಲೆ ಪರವ ಏನು ಮಾಡ್ತಾನೆ? ಫಾಲೋ ಮಾಡ್ತಾನೆ. ಅವನಿಗೆ ದೇವರು ಕೋಮಾ ಸ್ಟೇಜಿಗೆ ಕರ್ಕೊಂಡು ಹೋಗ್ಬಿಟ್ರು ನೋಡಿ. ಕೋಮಾ ಸ್ಟೇಜಿಗೆ ಕರ್ಕೊಂಡೋಗಿ ಮಕ್ಕಳ ಸತ್ತೋದ್ಮೇಲೆ ಅಯ್ಯೋದ ಕುತ್ಕೊಂಡ್ಬಿಟ್ಟ. ಹಂಗೆ ಹೋಯ್ತಲ್ಲ, ನನ್ನ ರಾಜ್ಯನೇ ಹೋಯ್ತು ಅಂತೇಳಿ ಹಂಗೇ ಬೇಜಾರಾಗಿ 2 ದಿನ ಬಿತ್ಕೊಂಡ್ಬಿಟ್ಟ. 3ನೇ ದಿನ ಎದೊಳ್ತಾನೆ, ಎಲ್ಲ ಖಾಲಿ ಖಾಲಿ, ತಂಡ ತಂಡ ಕೂಲು, ఏమీ లేదు అక్కడ, వాళ్ళు లేదు వీళ్ళు లేదు, పనిచేరు ఓరు లేదಪ್ಪ, ఎవరు చేయ ಎಲ್ಲ ಓಡಿಟಾರ. ಇದೇನು ನಾವು ಮಾಡಿದ್ದು? ಅವನು ಹೇಳ್ತಾನೆ, ಇದೇನು ನಾವು ಮಾಡಿದ್ದು? ಅವನೇ ಕ್ವಶನ್ ಕೇಳ್ಕೊಳ್ತಾನೆ. ಪೇರೋ ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರೆ. ಎಲ್ಲ ಸತ್ತ ಮೇಲೆ ಅವನೇನು ಮಾಡ್ತಾನೆ, ಇದೇ ನಾವು ಮಾಡ್ಬಿಟ್ವಿ, ಅವನ್ನ ಮತ್ತೆ ಹಿಡ್ಕೊಂಡು ಬರಬೇಕು, ಅವನ್ನ ಬಿಡಬಾರ್ದು ನಾವು. ನನ್ನ ಪ್ರಿಯ ಮಕ್ಕಳು, ನೀವು ಯಾವಾಗ ಪಸ್ಕಾಬದಲ್ಲಿ ಬಿಡುಗಡೆ ಆಗ್ತೀರಾ, ಅರಣ್ಯಕ್ಕೆ ಬಂದ ಮೇಲೆ ಮತ್ತೆ ಅದೇ ಅರಣ್ಯದಲ್ಲಿ ನಿಮಗೆ ಶೋಧನೆ ಕೂಡ ಆರಂಭ ಆಗತ್ತೆ. ಹೇಗೆ ಅರಣ್ಯದಲ್ಲಿ ಬಂದಾಗ ಯೇಸು ಕ್ರಿಸ್ತರಿಗೆ ಹೊಟ್ಟೆ ಹಸಿ ಆದಾಗ ಊಟದ ಕೊರತೆ ಬಂತು, ಅದೇ ರೀತಿ ಅರಣ್ಯಕ್ಕೆ ಬಂದಾಗ ಇಸ್ರಾಯೇಲ್ ಮಕ್ಕಳು ಮೊದಲನೇ ಕೊರಗೆ ಏನು ಗೊತ್ತಾ? ನಮಗೆ ಅನ್ನ ಇಲ್ಲ, ಊಟ ಇಲ್ಲ ಅಂತ ಹೇಳ್ತಾರೆ. ಟೆಂಪ್ಟೇಷನ್ಸ್ ವಿಲ್ ಕಮ್. ಅವ್ರ ಅರಣ್ಯಕ್ಕೆ ಕರ್ಕೊಂಬರ್ಬೇಕಾದ್ರೆ ಸೈತಾನನ ಅಷ್ಟು ಈಸಿಯಾಗಿ ಬಿಡಲ್ಲ ಪ್ರಿಯಾಂಕ ಅವರೇ. ನಿಮ್ಮನ್ನು ಏನು ಮಾಡ್ತಾರೆ? ಶೋಧನೆ ಮಾಡ್ತಾನೆ, ಕೊರಗ್ತಾರೆ, ಗುಣಗುಡ್ತಾರೆ ಅವರು. ಆ ಗುಣಗುಟ್ಟಿಗೆ ಬಂದಾಗ ಆಶಯದ ನೀವು ಕಳ್ಕೊಂಡ್ಬಿಡ್ತೀರ. ಅವ್ನ ಏನೇ ಇಲ್ಲ, ನಿಮ್ಮನ್ನು ಹಿಂಬಾಲಿಸಿ ಬರೋದಕ್ಕೆ ಪೇರೋ ಏನು ಮಾಡ್ತಾನೆ? ಹೊರಟು ಬರ್ತಾನೆ. ಏನೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಆಸ್ತಿ ಕಳ್ಕೊಂಡಿದ್ದಾನೆ, ತನ್ನ ಆಕಳುಗಳನ್ನ ಕಳ್ಕೊಂಡಾನೆ, ಹಸುಗಳನ್ನ ಕಳ್ಕೊಂಡು, ಇಡೀ ಊರು ಮರಗಳೆಲ್ಲ ಒಣಗೋಗಿದೆ, ನದಿಗಳೆಲ್ಲ ರಕ್ತಮಯವಾಗಿದೆ, ಎಲ್ಲ ಜನಗಳಲ್ಲಿ ಸಾವು, ಎಲ್ಲ ಮನೆಗಳಲ್ಲಿ ಶವ ಇಲ್ಲದ ಮನೆ ಒಂದು ಇಲ್ಲ. ಇಷ್ಟೆಲ್ಲ ಆದರೂ ಕೂಡ, ಇಷ್ಟು ಫಿಸಿಯೋಥೆರಪಿ ಆದರೂ ಕೂಡ ಈ ಮನುಷ್ಯ ಮನ ತಿರುಗಲಿಲ್ಲ. ಅವನು ಹೇಳ್ತೇವೆ, ಇದೇ ನಾವು ಮಾಡಿತ್ತು, ನಾ ಮತ್ತೆ ಅವ್ರನ್ನ ಹೋಗಿ ಹಿಡಿದುಕೊಂಡು ಬರೋಣ. ನನ್ನ ಮಕ್ಕಳೇ, ಯಾವಾಗ ನೀವು ಅರಣ್ಯಕ್ಕೆ ಬರ್ತೀರಾ, ಸೈತಾನ್ ಮತ್ತೆ ನಿಮ್ಮ ಶೋಧನೆಗೆ ತರ್ತಾನೆ. ನೋಡಿ, ನಾವೆಲ್ಲ ಏನು ಮಾಡ್ತೀವಿ? ದೇವರಲ್ಲಿ ಬಂದ್ಬಿಡ್ತೀವಿ, ರಕ್ಷಣೆ ಹೊಂದ್ಬಿಡ್ತೀವಿ. ಆಮೇಲೆ ಏನು ಮಾಡ್ತೀವಿ? ಫೇಸ್ಬುಕ್ಕಲ್ಲಿ ಹಾಕ್ಕೊಡ್ತೀವಿ, ರಕ್ಷಣೆ ಹೊಂದಿದ್ದೀನಿ, ಇಂಥ ದಿನ ದೀಕ್ಷಾಸ್ಥಾನ ತೊಗೊಂಡೆ, ಮತ್ತು ಇಂಥ ದಿನ ನಾನು ಅಭಿಷೇಕ ಪಡ್ಕೊಂಡೆ, ಅದನ್ನು ಸ್ನ್ಯಾಪ್ ಹಾಕ್ತೀವಿ, ಅದರಲ್ಲಿ ಇದೆಲ್ಲ ಹಾಕ್ಬಿಡ್ತೀವಿ, ಸ್ಟೇಟಸಲ್ಲಿ ಹಾಕ್ಕೊಂಡ್ಬಿಡ್ತೀವಿ, ಟುಡೇ ಐ ಜಾಯಿನ್ ಇನ್ ದ ಮಿನಿಸ್ಟ್ರಿ ಆಫ್ ಗಾಡ್ ಎಲ್ಲ ಹಾಕ್ಕೊಂಡ್ಬಿಡ್ತೀವಿ. 8 ತಿಂಗಳಾದಮೇಲೆ ಯಾವ ಫೇಸ್ಬುಕ್ ಇಲ್ಲ, ಯಾವ ಸ್ಟೇಟಸ್ ಇಲ್ಲ. ಯಾರೋ ಹುಡುಗ ಹಾಕ್ಕೊಳ್ತಿದ್ದಂತೆ, ಯಾವಾಗಲೂ ಹುಲಿ ಫೋಟೋ ಹಾಕೊಳ್ಳೋರಂತೆ. ಲೇಬಲು ಹುಲಿ, ಬಟ್ಟೆ ಹುಲಿ, ಟೀ ಶರ್ಟು ಹುಲಿ, ಕೂದಲೆಲ್ಲ ಹುಲಿ ಥರ ಮಾಡ್ಕೊಳ್ಳೋದು, ಅವನ ಪ್ರೊಫೈಲು ಹುಲಿ, ಅವನು ಎಲ್ಲ ಎಲ್ಲೋಗ್ಲಿ ಎಲ್ಲ ಕಡೆ ಹುಲಿನೇ. ಕೊನೆಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಟಂತೆ, ವೆಡ್ಡಿಂಗ್ ಕಾರ್ಡ್ ಮುಖದ ಮೇಲೂ ಅದ್ರ ಮೇಲೂ ಹುಲಿದು ಮುಖ ಅಂತೆ. ಮದುವೆ ಆಗೋಯ್ತು. ಜ್ಯೋತಿಯವರೇ, ಮದುವೆ ಆಗಿ ಒಂದು 6 ತಿಂಗಳಾದಮೇಲೆ ಇವ್ರ ಫ್ರೆಂಡ್ ಇವನಿಗೆ ಫೋನ್ ಮಾಡಿದಂತೆ. ಅವನು ಇವನಿಗೆ ಹುಲಿ ಅಂತಾನೆ ಹೆಸರಿಕ್ಕಿದ್ದಂತೆ. ಅಭಿಷೇಕ್ ಅಂತ ಇತ್ತೊಂದು, ಹುಲಿ ಹುಲಿ ಹೇಗಿದೆಯೋ ತಕ್ಷಣ ಅವ್ರ ಹೆಂಡತಿ ಫೋನ್ ಎತ್ಕೊಂಡ್ಬಿಟ್ರು. ಅದಕ್ಕೆ ಆ ಹೆಂಡತಿ ಹೇಳದಂತೆ, ಹುಲಿ ಬೆಳ್ಳುಳ್ಳಿ ಸುಳಿತಾ ಇದೆ ಅಂತ ಅನ್ನೋದು. ಬೆಳ್ಳುಳ್ಳಿ ಸುಳಿತಾ ಇದೆ, ಒಂದು 5 ನಿಮಿಷ ಬಿಟ್ಟು ಮಾಡಲಾ? ಇಲ್ಲ, 5 ನಿಮಿಷ ಆದಮೇಲೆ ಈರುಳ್ಳಿ ಸುಳಿತಾರೆ, ಅವ್ನ ಕಣ್ಣಲ್ಲಿ ನೀರು ಹಾಕ್ಕೊಳ್ಬೇಕಾದ್ರೆ ನೀವು ಫೋನ್ ಮಾಡು ಅಂತ ಹೇಳ್ತದ ಅಮ್ಮ. ಹುಲಿಯ ಅನುಭವ ನಿಮ್ಮೊಳಗೆ ಬರಬೇಕು. ನಾವು ದೇವ್ರ ಮಕ್ಕಳು ಅಂತ ಹೇಳ್ಬಿಟ್ರೆ ಸಾಲದು, ದೇವರ DNA ನಮ್ಮಲ್ಲಿ ಬರಬೇಕು. ಆ ದೇವ್ರ DNA ಏನು? ಪ್ರಾಮಾಣಿಕತೆ, ಪರಿಶುದ್ಧತೆ, ತ್ಯಾಗ, ಅನ್ಕಂಡೀಷನಲ್ ಲವ್, ಪ್ರೀತಿ ಮಾಡೋದು, ಇದೆಲ್ಲ ನಮ್ಮ ಹೃದಯದಲ್ಲಿ ಇದೆಲ್ಲ ಬಂದ್ರೇ ಪಸ್ಕ ನಮಗೊಂದು ಮೀನಿಂಗ್ಫುಲ್ ಆಗುತ್ತೆ. ಅದು ಕೆಲವು ಹೇಳ್ತಾರೆ, ನೀವು 10 ರೂಪಾಯಿಗಳನ್ನು ನೀವು ಕೊಟ್ಟರೆ ದೇವರು ನಿಮಗೆ 100 ರೂಪಾಯಿಗಳನ್ನು ಕೊಡುವರು.
ನೀನು ಕೊಡೋದು ಬಂದು ದೇವರನ್ನ ಮಹಿಮೆಪಡಿಸೋದು. ಇದನ್ನು ಲಾಟ್ರಿ ಟಿಕೆಟ್ ಅಲ್ಲ ಇದು. ಸೊ ಕಾಣಿಕೆ ಅನ್ನೋದೇನು ತೋರಿಸುತ್ತೆ? ನಿನ್ನ ಹೃದಯ. ಆ ಹೃದಯಪೂರ್ವಕವಾಗಿ ಹೋಗಿ ದೇವ್ರನ್ನ, ಯು ಡೋಂಟ್ ಸಿ ದ ಮೆಟೀರಿಯಲ್, ಯು ಸಿ ದ ಹಾರ್ಟ್. 1 ವರ್ಷ 2 ವರ್ಷವರೆಗೂ ಹೆಂಡ್ತಿಗೆ ಐ ಲವ್ ಯು ಬೇಬಿ, ಐ ಲವ್ ಯು ಡಾರ್ಲಿಂಗ್ ಅಂತ ಬರೀ ಇದನ್ನೇ ಮೆಸೇಜ್ ಆಗ್ತಾಯಿದ್ರೆ ಒಂದಿನ ಬೇಸತ್ತವಳು ಹೇಳ್ತಾಳೆ, ಇದು ಮೊದಲು ಬೇಬಿ ಡಾಲಿ ಲವ್ ಅದೆಲ್ಲ ಮೊದಲು ನಿಲ್ಲಿಸ್ಬಿಟ್ಟು ಹೋಗೋದು ಮಳ ಮಲಗೆ ಹೋಗ್ತಾವ ನಿನ್ನ ಮೂತಿಗೆ ಅಂತ ಹೇಳ್ತಾಳೆ. ನಿಮ್ಮ ಪ್ರೀತಿ ಯಾವುದಲ್ಲಿ ವ್ಯಕ್ತ ಆಗಬೇಕಂದ್ರೆ, ಎಷ್ಟು ಜನ ಹೋಗಿ ನಿಮ್ಗೆ ಹೆಂಡ್ತಿದ್ರಿಗೆ ಮಲಗೆ ಹೋಗಿ ಕೊಡಿಸಿದ್ದೀರ? ಇಲ್ಲ ಬೆದೆ, ನಾನು ಹೆಂಡ್ತಿಗೆ ಕೊಡ್ಸೋದೇ ಇಲ್ಲ ಬೆದೆ. ಯಾಕೆ? ನನ್ನ ಹೆಂಡ್ತಿ ಹೆಸರೇ ಮಲ್ಲಿಗೆ ಬೆದೆ. ವರ್ಷ ಪೂರ್ತಿ ಐ ಲವ್ ಯು ಅಂತ ಹೇಳ್ಕೊಂಡು ಹೆಂಡ್ತಿಗೆ ಒಂದು ಚಪ್ಪಲಿನೂ ಕೊಡ್ಸಲ್ಲ, ಒಂದು ಸೀರೆನೂ ಕೊಡ್ಸಲ್ಲ, ಒಂದು ಬಟ್ಟೆ ಸರಿ ಕೊಡ್ಸಲ್ಲ ಅಂದಮೇಲೆ ಅವಳು ಹೇಳ್ತಾ ಬೇರೆ ಮಾತೆಲ್ಲ ಹೇಳಿ ಏನು ಪ್ರಯೋಜನ? ಮೊದಲು 4 ಕೆಲಸ ಮಾಡ್ಬಿಟ್ಟು 4 ಸಾಮಾನು ತಂದು ಕೊಡೋದು ನೋಡು ಫಸ್ಟು. ಈ ಬೇಬಿ ಡಾರ್ಲಿಂಗ್ ಬೇಬಿ ಎಲ್ಲ ಬಿಟ್ಟು ಬಿಸಾಕ್ಬಿಡ್ತೀವಿ, ಹೋದೆ ಹೋಗರಗಡೆ ಅಂತ ಹೇಳ್ಬಿಡ್ತಾಳೆ. ಹತ್ರ ಬರೋಣ, ಹತ್ರ ಹೋಗ್ಬೇಡ, ಹೋಗ ಆ ಕಡೆ ಅಂತ ಹೇಳ್ತಾಳೆ. ಎಲ್ಲ ಕೊಡಿಸಿದ್ರೆ ಹತ್ರ ಬಂದಿದ್ರು ಅವ್ಳು ಸುಮ್ಮನೆ ಇರ್ತಾಳೆ, ಬಂದಿದ್ಕೆ ಪರವಾಗಿಲ್ಲ. ದೇವರು ಕೂಡ ಅದೇ ರೀತಿಯೇ. ಅವ್ರ ಪಾದದಲ್ಲಿ ನೀವು ಹೋಗ್ಬೇಕಾದ್ರೆ ಆ ಘನತೆ ಅನ್ನೋದೇನಿದೆ ಅಪ್ಪನ ಮುಂದೆ ನೀವು ತರಬೇಕಾದ್ರೆ ಆ ಘನತೆನ ದೇವರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಫಸ್ಟ್ ಅವ್ರಿಗೆ ಬಿಡುಗಡೆ ಆಗಕ್ಕೆ ಮುಂಚೆ ಕೊಡೋದೇನು ಅನ್ನೋದು ಕಲಿಸ್ಕೊಟ್ರು ಅವ್ರಿಗೆ. ನೋಡಿ, ಗಾಡ್ ಟಾಟ್ ದೆಮ್ ವಾಟ್ ಇಸ್ ದ ವ್ಯಾಲ್ಯೂ ಆ್ಯಂಡ್ ವಾಟ್ ಇಸ್ ದ ಪವರ್ ಆಫ್ ಗಿವಿಂಗ್. ಇನ್ ಗಿವಿಂಗ್ ವಾಟ್ ಯು ಗೋಂಟ್ ಅಚೀವ್, ವಾಟ್ ವೆನ್ ಯು ಗಿವ್ ವಾಟ್ ಕೈಂಡ್ ಆಫ್ ದ ಮೈಟಿ ಹಾರ್ವೆಸ್ಟ್ ಯು ಗೋಂಟ್ ರೀಪ್. ನೀವು ಕೊಡಬೇಕಾದ್ರೆ ಎಂಥ ಒಂದು ಮಹತ್ವವುಳ್ಳ ಬೆಲೆ ಉಳ್ಳ ಒಂದು ಬೆಳೆನ ನೀವು ಕುಯ್ತೀರಾ ಅನ್ನೋದನ್ನು ದೇವ್ರು ಈ ಮಕ್ಕಳಿಗೆ ತೋರಿಸ್ಕೊಡ್ತಾರೆ. ನೋಡಿ, ಅಲ್ಲಿವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ. ಆ ಕುರಿ ರೂಪದಲ್ಲಿ ತೊಗೊಂಬರ್ತಾ ಹೇಳ್ತಾರೆ. ನೋಡಿ, ನನ್ನ ಮಕ್ಕಳು ನಾನು ಸಂತೋಷ ಪಡ್ತೀನಿ. ಇವೆಲ್ಲ ಕಾಣಿಕೆ ಅನ್ಬೇಕಾದ್ರೆ, ದಶಮ ಭಾಗ ಅನ್ಬೇಕಾದ್ರೆ ಘನವಾಗಿ ಕರ್ತನಿಗೆ ಘನಪಡಿಸ್ತೀರಾ. ಆ ಘನತೆ ನೋಡು. ಒಬ್ಬೊಬ್ರು ಸಾಕ್ಷಿ ನೋಡಿದ್ರ, ಆ ಹುಡುಗ ಸಾಕ್ಷಿ ಹೇಳ್ತಾನೆ, ಆ ಮಗಳನ್ನ ಸಾಕ್ಷಿ, ಎಂಥ ಘನತೆ. ನನ್ನೇ ಒಂದು ಸಾಕ್ಷಿ ಹೇಳ್ತಾರೆ. ಒಂದು 20 ವರ್ಷ ಅಮ್ಮ ಬೆಡ್ಡಲ್ಲಿ ಮಲಗಿದ್ರಂತೆ. 20 years. 20 years. ಕೇರಳದಿಂದ ಅಮ್ಮ ಬಂದವ್ರು ಮಂಗಳೂರಿಗೆ, ಹಿಂಗೇ ಬಂದವ್ರು. ಕೇರಳ ಬಟ್ಟೆ ನೋಡಿದ್ದೀರಾ? ಬೆಳ್ಳಿ ಬಟ್ಟೆ ಹಾಕೊಂಡು ಬಂದವ್ರ ಅಮ್ಮ. 20 ವರ್ಷ ಬೆಡ್ಡಲ್ಲಿ ಮಲಗಿದ್ದಾರೆ. ಈ ಮೊಮ್ಮಕ್ಕಳು ಯಾರು ಸ್ಕೂಲ್ಗೆ ಹೋಗ್ಲಿಲ್ವಂತೆ. ಅಜ್ಜಿ ನೋಡ್ಕೊಳ್ಳೋದಾಯ್ತು, ವಾಶ್ ಮಾಡೋದು, ತೊಳೆಯೋದು, ಬಟ್ಟೆ ಹಾಕೋದು, ಅವ್ರಿಗೆ ತಲೆ ಬಾಚೋದು ಎಲ್ಲ ಬೆಡ್ಡಲ್ಲೇ ಮಕ್ಕಳೇ. ಅಕ್ಕ ಕಾಸರಗೋಡಲ್ಲಿದ್ದಾಳೆ ತಂಗಿ. ಒಂದಿನ ತಂಗಿ ಹೇಳೋದಂತೆ, ನಾನು ಯಾಕೆ ಎಣ್ಣೆ ತೊಗೊಂಡೋಗಿ ನಮ್ಮ ಅಕ್ಕನಿಗೆ ಹಾಕ್ಬಾರ್ದು? ಇನ್ನು ಎಷ್ಟು ವರ್ಷ ನಮ್ಮ ಅಕ್ಕ ಹೀಗೆ ಸತ್ತೋಗ್ಬಿಡ್ತಾಳೆ. 20 ವರ್ಷ ಆಗೋಯ್ತಲ್ಲ. ಡಾಕ್ಟ್ರುಗಳು ಬಿಟ್ಬಿಟ್ರು, ಮಂತ್ರವಾದಿಗಳ ಶಕ್ತಿ, ದೌರ್ಜನ್ಯ, ಈ ಮಗಳ ಮೇಲೆ ಹೋರಾಟ, ಗುಲಾಮಗಿರಿತನದಲ್ಲಿ ಮಗಳು ಮಲಗಿದ್ದಾಳೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಆ ತಂಗಿ ಹೋಗಿ ಏನು ಪ್ರಾರ್ಥನೆ ಎಣ್ಣೆ ಕೊಟ್ಟಿದ್ದೀನಿ, ಆ ಎಣ್ಣೆನ ಹೋಗಿ ಏಸರತ್ತಂಜಂ ಎಲ್ಲ ಕೈಗೆ ಕಾಲಿಗೆ ಮೈಗೆಲ್ಲ ಅವರೆಲ್ಲ ಬಂದು ಏನಾಗ್ತಾ ಇದ್ದೀರಾ? ಏಸರತ್ತಂಜಂ ನನ್ನ ತಂಗಿ ಅಕ್ಕ ಗುಣ ಆಗೋದಕ್ಕಾಗಿ ಸ್ತೋತ್ರ, ಏಸು ರಕ್ತ ಜಯ ಹೇಳಿ ಇಡೀ ಮೈಗೆ ಎಣ್ಣೆ ಹಾಕ್ಬಿಟ್ರಂತೆ. ನೋಡಿ, ಅದಕ್ಕೆ ಮಕ್ಕಳಲ್ಲಿ ಏನಾಯ್ತು? ಈಗ ಎಣ್ಣೆ ಹಚ್ಚಿದ್ದು ಏನಾಯಿತು? ಆಗೋದಕ್ಕಾಗಿ ಸ್ತೋತ್ರ, ಎಣ್ಣೆ ಹಚ್ಚಿದ್ದೀನಿ. ಮಧ್ಯರಾತ್ರಿ ಎದೊಳ್ತಾರೆ, ಈ ಅಮ್ಮನ ಕೈಗಳೆಲ್ಲ ಲೈಟಾಗಿ ಎಲ್ಲ ಬೆರಳುಗಳೆಲ್ಲ ಓಪನ್ ಆಗ್ತದೆ. ಬೆಳಗ್ಗೆ ಎದ್ದು ಮಕ್ಕಳು ಬಂದು ನೋಡ್ತಾರೆ, ನಂಜುಂಡಪ್ಪ ಅವರೇ, ಪ್ರಜ್ವಲ್ ಅವರೇ, ಅಜ್ಜಿ ಇಲ್ಲ ಅಲ್ಲಿ. ಅಜ್ಜಿ ಎದ್ಬಿಡೈತೆ. ಎದ್ಬಿಟ್ಟು ರೂಮಲ್ಲಿ ಅಲ್ಲಿ ಓಡಾಡ್ಕೊಂಡೈತೆ, ಲೈಟಾಗಿ ಓಡಾಡ್ತಾ ಐತೆ. ಇದೇನಪ್ಪ ಎದ್ದು ಓಡಾಡ್ತೀವಿ? ಇಡೀ ಹಳ್ಳಿಯವರು ಆಶ್ಚರ್ಯಪಟ್ಟಿದ್ದಾರೆ. ಬಂದು ಹತ್ರ ಬಂದು ಆ ಅಮ್ಮನಿಗೆ ಮತ್ತೆ ಏನಾಯ್ತು? ನಡೀತಾ ಇದ್ದೀನಿ ಸುಮ್ಮನೆ ಅವರು. ಆ ಅಮ್ಮ ಮಾತು ನಿಂತೋಗ್ಬಿಟ್ಟಿದೆ, ಬಾಯಿ ನಿಂತು ಹೋದ, ನಾಲ್ಗೆ ಮತ್ತೆ ಓಪನ್ ಆಗಿದೆ. ನಿಂತು ಹೋದ ನಾಲ್ಗೆ ಓಪನ್ ಆಗಿದೆ, ಬಿದ್ದು ಹೋದ ಕಾಲಿಗೆ ಮತ್ತೆ ನಡೆಯಲ್ಪಟ್ಟಿದೆ. ದೇವರ ಎಣ್ಣೆಯಲ್ಲಿ ಆ ಶಕ್ತಿ ಎಷ್ಟು ಅಡಗಲ್ಪಟ್ಟಿದೆ. ದ ಆಯಿಲ್ ಆಫ್ ಗ್ಲ್ಯಾಡ್, ಆ ಸಂತೋಷದ ಎಣ್ಣೆನ ಆ ಮಗಳಿಗೆ ಹಾಕ್ಬೇಕಾದ್ರೆ, ಆ ತಂಗಿ ವಿಶ್ವಾಸದಲ್ಲಿ ಹಾಕ್ಬೇಕಾದ್ರೆ, ನಿನ್ನೆ ಆ ಅಮ್ಮ ನಾನು ಆ ಪಾಸ್ಟನ್ನೇ ನೋಡಬೇಕು, ಆ ಸಭೆ ನೋಡಬೇಕು, ಆ ಸಭೆ ಎಲ್ಲಿದೆ ಅಂತೇಳಿ ಕೇರಳದಿಂದ ಒಂದು ಬಸ್ಸು ಫುಲ್ಲು ಜನ ಬಂದಿದ್ದಾರೆ. ಅದೇ ಒಂದು ಬಸ್ಸು ಫುಲ್ಲು ಈ ಅಮ್ಮನ ಜೊತೆ ಜನ ಬಂದಿದ್ದಾರೆ. ಏನ್ರಿ ಇದು? ಬಂದು ಸನ್ಮಾನ ಮಾಡಿ ಅಳ್ತಾರೆ, ಗೊಳೋ ಅಂತ ಅಳ್ತಾರೆ. ಆ ಮೊಮ್ಮಕ್ಕಳೆಲ್ಲ ಅಳ್ತಾರೆ. ಸರ್, ಈ ಅಮ್ಮ 20 ವರ್ಷ ಮೆಡ್ಡಲ್ಲೇ ಮಲಗಿದ್ದು ಸರ್, ಸಾಯೋ ಸ್ಥಿತಿ ಇತ್ತು, ಈ ಅಮ್ಮನ ದೇವರೇ ಬದುಕಿಸ್. ನಾನು ಹೋಗಿಲ್ಲ ರೀ ಕೇರಳ, ನನಗೆ ಗೊತ್ತಿಲ್ಲ ಯಾವ ಜಾಗದಲ್ಲಿದ್ದಾರೆ ಅಂತೇಳಿ. ವಿಶ್ವಾಸ ನೀವು ಇಟ್ಬಿಟ್ರೆ, ಒಂದು ತಾಯಿಯ ವಿಶ್ವಾಸ ಇನ್ನೊಂದು ರೋಗಿನ ಎಬ್ಬಿಸ್ಬಿಡತ್ತೆ. ಅದಕ್ಕೆ ಏಸಪ್ಪ ಹೇಳ್ತಾರೆ, ನನ್ನ ಜನರು ನನ್ನನ್ನು ಅರಣ್ಯದಲ್ಲಿ ಅವನ ಆರಾಧನೆ ಮಾಡುವಂತೆ ಬಿಡುಗಡೆಗೊಳಿಸು.
ಯಾಕಂದ್ರೆ ನನ್ನ ಜನರ ಆರಾಧನೆ ಸ್ವೀಕಾರ ಮಾಡಬೇಕು. ಐ ಹ್ಯಾವ್ ಟು ರಿಸೀವ್ ದ ಪ್ರೈಸಸ್ ಫ್ರಮ್ ದ ಪೀಪಲ್ ಆಫ್ ಗಾಡ್, ದೆನ್ ಐ ಹ್ಯಾವ್ ಟು ಸೆಂಡ್ ಮೈ ಪವರ್ ಓವರ್ ದೆಮ್. ಅವರ ಮೇಲೆ ನನ್ನ ಶಕ್ತಿಯನ್ನು ಕಳಿಸ್ತೇನೆ. ಆ ಶಕ್ತಿ ಅವರಿಗೆ ಬರಬೇಕಾದ್ರೆ ಅವರು ಸೂಪರ್ ನ್ಯಾಚುರಲ್ ಆಗಿ ಮೇಲೆ ಎದ್ದೊಳಾಗಿ ಅವ್ರು ನಡೆಯೋ ಹಾಗೆ ನಾ ಮಾಡ್ತೀನಿ ಅಂತ ಹೇಳ್ತಾರೆ ಮಕ್ಕಳೇ. ಅದ್ಭುತವಾದ ಕಾರ್ಯ. ಹಾಗೆ ಸೈತಾನ ಹಿಂಬಾಲಿಸಿ ಬರ್ತಾನೆ. ಆಸ್ತಿ ಕಳ್ಕೊಂಡಿದ್ದಾನೆ, ಅರಮನೆಗಳು ಕಳ್ಕೊಂಡಾನೆ, ಎಲ್ಲ ಚೊಚ್ಚಲ ಮಕ್ಕಳನ್ನ ಕಳ್ಕೊಂಡ, ಇಡೀ ದೇಶನೇ ಸರ್ವನಾಶ ಆಗಿದೆ. ಫೇರೋ ಇವನ ಹುಡ್ಕೊಂಡ್ ಬರ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ಪಸ್ಕಾ ಹಬ್ಬ ಆದ್ಮೇಲೆ ಸೈತಾನ ನಿಮ್ಮನ್ನ ಶೋಧನೆ ತರ್ತಾನೆ. ಆ ಶೋಧನೆಯಲ್ಲಿ ಘನವಾಗಿ ನಿಲ್ಬೇಕು. ಅಪ್ಪರಿಗೆ ಅವ್ರು ಮುರುಗುಟ್ಟಿದ್ರು, ಗುಣಗುಟ್ಟಿದ್ರು, ಪರೀಕ್ಷಿಸಿದ್ರು. ಕಾರಣ ಯಾಕೆ? ಅರಣ್ಯದಲ್ಲಿ ಎಲ್ಲ ಹಾರಾಟ ಆಗ್ಬಿಡುತ್ತೆ. ಕಾರಣ ಯಾಕೆ ಗೊತ್ತಾ? ಸೈತಾನು ನಿನ್ನ ಟಾರ್ಗೆಟ್ ಮಾಡೋದು. ಯಾಕಂದ್ರೆ ನೀನು ಆಲು ಜನ ಅರಿಯೋ ದೇಶ ಹೋಗಿ ಸೇರ್ಬಾರ್ದು. ಅವನ ಮೇನ್ ಗೋಲ್ ಏನಂದ್ರೆ ನೀನು ಆಶೀರ್ವಾದ ಮಟ್ಟಕ್ಕೆ ಹೋಗಿ ಸೇರಬಾರ್ದು, ಆಶೀರ್ವಾದ ಬರಬಾರ್ದು ನಿನಗೆ. ಇವತ್ತು ನೋಡಿ, ನಿಮ್ಮ ಮನೇಲಿ ಎಷ್ಟು ಹೋರಾಟ. ಸಭೆಗೆ ಬರೋಕ್ಕಾಗಲ್ಲ, ಬೈಬಲ್ ಓದೋಕ್ಕಾಗೋದಿಲ್ಲ, ಮೊಣಕಾಲು ಹಾಕೋಕ್ಕಾಗಲ್ಲ, ಉಪವಾಸ ಮಾಡೋಕ್ಕಾಗಲ್ಲ, ಮನೇಲಿ ಗಂಡ ಹೆಂಡತಿ ಜಗಳ, ಮನಸ್ಸಿಗೆ ಸಮಾಧಾನ ಇಲ್ಲ, ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಇಲ್ಲ. ಇದೆಲ್ಲ ಯಾರು ತರ್ತಿದ್ದಾರೆ? ಇದೆಲ್ಲ ಯಾರು ತರ್ತಿದ್ದಾರೆ? ಅಂಧಕಾರದ ದುಷ್ಟ ಆತ್ಮ ಶಕ್ತಿಗಳು ನಿಮ್ಮ ಮನೆಯೊಳಗೆ ಇಳಿದು ಬರ್ತಾ ಇದೆ. ಇದಕ್ಕೆ ಒಂದೇ ಒಂದು ದಾರಿ, ಕರ್ತನ ವಾಕ್ಯ ಪ್ರಭೆ. ಆ ವಾಕ್ಯ ನೀವು ಯಾವಾಗ ವಾಕ್ಯ ಹೇಳಕ್ಕೆ ಆರಂಭ ಮಾಡ್ತೀರಾ, ಆ ವಾಕ್ಯ ಹೇಳ್ಬೇಕಾದ್ರೆ ನಿಮಗಿಂತ ದೇವರು ದೊಡ್ಡವನಾಗಿ ಇಳಿದು ಬಂದು ತನ್ನ ಮಕ್ಕಳನ್ನ ಬಿಡುಗಡೆಗೊಳಿಸಕ್ಕೆ ಅವರು ಬರ್ತಾರೆ. ಆಶೀರ್ವಾದ ಅನ್ನೋದು ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಿ ಚಪ್ಪಾಳಿ ತಟ್ಟಿ ಅಪ್ಪನಿಗೆ ಸ್ತೋತ್ರ ಬಲಿ. ಕರ್ತನ ಹೇಳ್ತಾನೆ, ಅರಣ್ಯದಲ್ಲಿ ನೀವು ಪ್ರಯಾಣ ಮಾಡಬೇಕಾದ್ರೆ ರಿಮೆಂಬರ್ ಒನ್ ಥಿಂಗ್. ನೀವು ಸೆರೆಮನೆಯಲ್ಲಿದ್ದಾಗ ದೇವರು ಯಾವ ರೀತಿ ನಿಮ್ಮನ್ನ ಬಂದು ಬಿಡುಗಡೆ ಮಾಡಿ ತನ್ನ ಭುಜಬಲ ಕ್ರಮ ತಂದಿದ್ದಾನೆ, ಅದೇ ರೀತಿ ನೀವು ಅರಣ್ಯಕ್ಕೆ ಬಂದಾಗ ದೇವರ ಘನವಾದ ಹಸ್ತ ನಿಮ್ಮ ಮನೆ ಮೇಲೆ, ಮೈ ಮೇಲೆ, ಜೀವನದಲ್ಲಿ ಬರುತ್ತೆ. ನೀವು ಆ ಪಸ್ಕಾ ಕುರಿಮರಿ, ಕೊಯ್ಯಲ್ಪಟ್ಟಂಥ ಕುರಿಮರಿಯ ಆ ರಕ್ತಕ್ಕೆ ಏದುವಾಗಿ, ದೇವರೇ ನಿನ್ನ ಚಿತ್ತಕ್ಕಾಗಿದ್ದೀನಪ್ಪ, ನಾನು ನಿನಗಾಗಿ ಏನು ಮಾಡಬೇಕಪ್ಪ, ನನ್ನಿಂದನೇ ಏನು ಬಯಸ್ತೀಯ ಅಂತ ನೀವು ಯಾವಾಗ ಕೇಳಕ್ಕೆ ಆರಂಭ ಮಾಡ್ತೀರಾ, ದೇವ್ರು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಮೋಸೆ ಅರಮನೆಯಲ್ಲಿದ್ದಾಗ ಅವನು ನನ್ನದೇ ಜೀವನ ಇದೇ ಕೊನೆ ಅಂತ ತಿಳ್ಕೊಂಡ. ಇಲ್ಲ, ಅವನು ಹೇಳ್ತಾನೆ, ಇದು ಕೊನೆ ಅಲ್ಲ, ಇದಕ್ಕಿಂತ ಉತ್ತಮವಾದದಿದೆ, ಇದಕ್ಕಿಂತ ಅತ್ಯುತ್ತಮವಾದ ಕಾರ್ಯ ಇದೆ. ಮೋರ್ ದೆನ್ ದಿಸ್ ದ ಪ್ಲೆಷರ್ ಆಫ್ ಆಲ್ ದ ಟ್ರೆಷರ್ ಆಫ್ ದ ಈಜಿಪ್ಟ್, ದೇರ್ ಇಸ್ ಸಮಥಿಂಗ್ ಮೋರ್ ಬಿಯಾಂಡ್ ದಿಸ್ ಥಿಂಗ್ ಇಫ್ ಐ ಆಮ್ ಕನೆಕ್ಟೆಡ್ ಟು ದಟ್ ಸಿಸ್ಟಮ್. ನಾನು ಆ ಒಂದು ಕಾರ್ಯಕ್ಕೆ ಹೋಗುಡಿಸಿದಾಗ ಖಂಡಿತ ದೇವ್ರು ಕಾರ್ಯ ಮಾಡ್ತಾರೆ ಅಂತ ಯಾವಾಗ ಅವನು ತಿಳ್ಕೊಂಡ, ರೆವಲ್ಯೂಷನ್ ಬಂದ್ಬಿಡ್ತು, ಆಗ ಅವನಿಗೆ ಪ್ರಪಂಚದ ಕಾರ್ಯಗಳು ಮಾಯ ಆಗೋಯ್ತು. ಐಗುಪ್ತ ದೇಶದ ಭೋಗ, ಅರಮನೆ, ಕಿರೀಟ, ಸ್ಥಾನ, ಮಾನ, ಖಡ್ಗ, ಕತ್ತಿ, ಕಲೆ ಎಲ್ಲವನ್ನು ಕೆಳಗಾಕಿ, ದೇವರೇ ಇದಕ್ಕಿಂತ ನಿನ್ನ ಕೈ ದೊಡ್ಡದಪ್ಪ, ಆ ಕೈಗೆ ನಾನು ಬಟ್ ದಟ್ ಈಸ್ ದ ಪರ್ಸನಲ್ ಎನ್ಕೌಂಟರ್. ಆ ವಿಲ್ಡರ್ನೆಸ್ಸಲ್ಲಿ he faced that fact, he faced that wilderness, the temptation in the wilderness, he had an encounter in that wilderness. Let my people go and so that they may serve me ಅಂತ ಹೇಳುತ್ತಲ್ಲ. God brought this Moses, the man of God, into the wilderness to serve God, to know in a better way about God's the living creator. ದೇವರನ್ನ ಸತ್ಯುತ್ತಮವಾದ ದೇವರು ಯಾರನ್ನದು ಅವನ ಅರ್ಥ ಮಾಡ್ಕೊಳ್ಳೋಕ್ಕೇ ದೇವರು ಅವನನ್ನು ಅರಣ್ಯಕ್ಕೆ ಆಗ ಇವತ್ತು ನೀವು ಕಷ್ಟ ಅಂತ ಹೇಳ್ತಿದ್ದೀರಲ್ಲ, ಇದೆಲ್ಲ ಅರಣ್ಯ. The difficulties, the agony, the temptation, the insultation, what all you are going through in your life, including ಫ್ಯಾಮಿನ್, ಬರಗಾಲ, ಬಂಜತನ, ಇದೆಲ್ಲ ನೀವು ಅರಣ್ಯದಲ್ಲಿ ದಾಟೋಗ್ತಾ ಇದ್ದೀರಲ್ಲ. ಇದೆಲ್ಲ ಏನು ತೋರಿಸುತ್ತಂದರೆ ನೀನು ನಿಜವಾದ ದೇವರನ್ನ ಅರಿಬೇಕು. ನಾನು ನಿನ್ನ ಜೊತೆ ಇದ್ದೀನಿ, ನನ್ನ ಹಸ್ತ ನಿನ್ನ ಮೇಲಿದೆ, ನೀ ಭಯಪಡಬೇಡ, ಇವುಗಳಿಗಿಂತ ನಾನು ದೊಡ್ಡವನಾಗಿದ್ದೀನಿ ಅಂತ ಹೇಳಕ್ಕೆ ಯಾರು ಬಂದಿದ್ದಾರೆ. ಇದಕ್ಕಿಂತ ದೊಡ್ಡವನು ನಾನು, ಫ್ಯಾಮನ್ಗಿಂತ ದೊಡ್ಡವನು, ಬಡತನಕ್ಕಿಂತ ದೊಡ್ಡವನು, ಬಂಧೆಗಳಿಂದ ದೊಡ್ಡವನು. ಅಪ್ಪ ಜನ ಹೇಳ್ತಾರೆ, ದೇವ್ರು ಬಿಡುಗಡೆ ಮಾಡೋ, ಯುಕ್ಕಿನ ಕೋಟೆ ನಮ್ಮನ್ನ ಬಿಡುಗಡೆ ಮಾಡೋರು ಯಾರು? ಹೂ ಕ್ಯಾನ್ ಡೆಲಿವರ್ ಅಸ್ ಫ್ರಮ್ ದಿಸ್ ಕಿಂಗ್ ಫೇರೋ? God said, I am more greater than Pharaoh. 1,000 times. ನನ್ನ ಕೈ ನೀನು ನಂಬ್ತೀಯಾ? ನಾನು ಫರೋಯಿಂದ ನಿನ್ನ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಲೀಲಾ ಅವರೇ, ದೇವ್ರ ಕೈಯಿಂದ ನೀವು ಸೈತಾನ ಕೈಯಿಂದ ಬಿಡುಗಡೆ ಆಗಬೇಕಾ? ಅವ್ರ ಕೈಲಿ ಅರ್ಪಣೆ ಮಾಡಿ. ಮಗು ಹುಷಾರಿಲ್ಲ, ಮಗ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ವ್ಯಾಪಾರ ನಷ್ಟ ಆಗ್ತದೆ, ಇದೆಲ್ಲ ಒಂದು ಅರಣ್ಯ. ಈ ಅರಣ್ಯದ ಈ ಕಷ್ಟಗಳ ಮಧ್ಯದಲ್ಲಿ ನೀವು ಕರ್ತನನ್ನು ಹುಡುಕುವಾಗ ಅವ್ರು ನಿಮಗೆ ಹೊರಗೆ ಬರ್ತಾರೆ. ಅದಕ್ಕೆ ಮೋಸೆ ಅರಣ್ಯಮನೆ ಬಿಟ್ಟ, ಭೋಗತನಗಳು ಬಿಟ್ಟ. ಇವತ್ತು ನೋಡಿ, ನಮಗೆ ಭೋಗತನ ಬೇಕು, ಕಂಫರ್ಟ್ ಝೋನ್ಸ್ ಬೇಕು, ಚೆನ್ನಾಗಿ ನಿದ್ರೆ ಮಾಡಬೇಕು, 10 ಅವರ್ ಟೈಟಾಗಿ ನಿದ್ರೆ ಮಾಡಬೇಕು, ಅದಾದಮೇಲೆ ಬೋನಸ್ಸು, ಇನ್ನೊಂದು 3 ಅವರ್ ಬೆಡ್ಶೀಟ್ ಹಾಕೋಬೇಕು, ಅದಾದಮೇಲೆ ಇನ್ಸೆಂಟಿವ್, ಇನ್ನೊಂದು 2 ಡಬಲ್ ಟೀ ಕುಡಿಬೇಕು, ಅದಾದಮೇಲೆ ಕೂಪನ್ನು, ಅಲ್ಲಿ ಕೂತ್ಕೊಂಡು ಟಿ ವಿ ನೋಡಬೇಕು. ಇದೆಲ್ಲ ಕಂಫರ್ಟ್ ಝೋನ್ ಇದ್ದರೆ ನೀನು ಯಾವಾಗ ದೇವನ ನೋಡೋದು? ಹಾಂ,
ನಿನಗೂ ಲೋಕದವ್ರಿಗೆ ಏನು ವ್ಯತ್ಯಾಸ? ಅವರು ಧಾರಾವಾಹಿ ಮುಂದೆ ಕೂತಿರ್ತಾರೆ, ನೀನು ಧಾರಾವಾಹಿಯಿಂದ ಕೂತಿರ್ತೀಯ. ಏನು ಪ್ರಯೋಜನ? ನೋಡಬೇಕಾಗಿರೋದು ನೋಡಿ. ನೀ ಟಿ ವಿ ನೋಡೋದು ತಪ್ಪು ಅಂತ ಹೇಳ್ತಿಲ್ಲ, ಯೂಟ್ಯೂಬ್ ನೋಡೋದು ತಪ್ಪು ಅಂತ ಹೇಳ್ತಿಲ್ಲ. ನಾನು ನೋಡ್ತೀನಿ, ನನಗಿದು ಬೇಕಾ ಮೈಂಡು, ಅದನ್ನು ಮಾತ್ರ ತಗೊಳ್ತೀನಿ, ಇಲ್ಲಾಂದ್ರೆ ಬಿಟ್ಬಿಡ್ತೀನಿ. ಬಂದಿದ್ದೆಲ್ಲ ನೋಡ್ಕೊಂಡು ಹೋಗೋದು. பார்த்துட்டே பெதர் எல்லாம் பார்த்துட்டேன். ஏன் பார்த்துட்டேன்? என்ன கண்ணு பார்த்துருச்சு. ಯಾರು ಆನ್ பண்ணிಂದೆ? ಆನ್ ಮಾಡಿದ್ದು ಯಾರು? ನೀನೇ. ಆನ್ ಮಾಡಿದ್ಮೇಲೆ ಕಣ್ಣು ಹೇಳುತ್ತೆ, ಮುಚ್ಕೊಂಡು ನೋಡೋತ್ತೆ, ನೋಡಬೇಕು. ನೋಡಿದ್ಮೇಲೆ ಶೋಧನೆ ಸ್ಟಾರ್ಟ್ ಆಗುತ್ತೆ. ಹೋಗು ಸರಾಯಿ ಅಂಗಡಿಗೆ ಹೋಗಿ 3 ಬಾಟ್ಲು ಕುಡಿ. ಕಾರಣ ಯಾಕೆ? ಇದೆಲ್ಲ ನೀವು ಅನುಭವಿಸುವಂಥ ಕಾರ್ಯಗಳು. ಅರಣ್ಯ ಅನ್ನೋದೇನು ಗೊತ್ತಾ? ಕರ್ತ ನಿಮ್ಮನ್ನ ವೆಯ್ಟ್ ಮಾಡ್ತಾರೆ. ಗಾಡ್ ಈಸ್ ವೆಯ್ಟಿಂಗ್ ಯು ಇನ್ ದ ವಿಲ್ಡರ್ನೆಸ್. ಫಾರ್ ವಾಟ್? ಯು ವಾಂಟ್ ಟು ಬ್ಲೆಸ್ ಯು. ಅಷ್ಟು ಡಾಳಾಗಿ ಹುಡುಕೋ, ಇದು ಹುಡುಕು. ಹಣ ಕೊಟ್ಟು ಹುಡುಕೋ ಬದಲು ಇಲ್ಲಿ ಹುಡುಕೋ. ನೀನು ಲಕ್ಕಿ ಸ್ಟಾರ್ ಯಾವುದು, ಲಕ್ಕಿ ನಂಬರ್ ಯಾವುದು, ಲಕ್ಕಿ ಡಾಟರ್ ಯಾವುದು, ಲಕ್ಕಿ ಪ್ಲೇಸ್ ಯಾವುದು, ಲಕ್ಕಿ ಗಾಡಿ ಯಾವುದು? ಅಪ್ಪ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಅವರೇ ಲಕ್ಕಿ ಸ್ಟಾರ್, ಉದಯ ನಕ್ಷತ್ರ ಅವರೇ. ನಮ್ಮ ಜೀವನದಲ್ಲಿ ಆಶೀರ್ವಾದ ಬರಬೇಕಾ, ಅಭಿವೃದ್ಧಿ ಬರಬೇಕಾ, ಎಲ್ಲದಕ್ಕೂ ಯೇಸುವಿನ ಕಾರಣ. ಬಿಡುಗಡೆ ಬೇಕಾ? ಯೇಸು. ಸಮಾಧಾನ ಬೇಕಾ? ಯೇಸು. ಸ್ವಸ್ಥತೆ ಬೇಕಾ? ಯೇಸು. ನಿತ್ಯ ಜೀವ ಬೇಕಾ? ಯೇಸು. ಬಂಧನ ಬಿಡುಗಡೆ ಆಗ್ಬೇಕಾ? ಯೇಸು. ಎಲ್ಲದಕ್ಕೂ ಅವ್ರನ್ನೇ ಮುಂದೆ ಇಟ್ಬಿಟ್ರು ದೇವರು. ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಯೇಸುವಿನ ನಾಮ. ದೇವರು ಅವರಿಗೆ ಅತ್ಯುನ್ನತವಾದ ನಾಮ ಕೊಟ್ರಂತೆ. ಗಾಡ್ ಗಿವ್ ಹಿಮ್ ದ ಹೈಯೆಸ್ಟ್ ನೇಮ್. ಭೂಮಿ, ಪಾತಾಳ, ಪರಲೋಕ, ಎಲ್ಲ ಲೋಕಗಳಲ್ಲೂ ಕೂಡ ಎಲ್ಲರೂ ಅವಕ್ಕೆ ಮೊಣಕಾಲು ಹಾಕಿ ಅಡ್ಡ ಬಿದ್ದು ಅವನ ಆರಾಧನೆ ಮಾಡುತ್ತಾ ನಾಮನವರು ಕೊಟ್ಟರು. ಫಿಲಿಪಿಯರು 2:11 ಹೇಳುತ್ತೆ, ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಯೇಸುವಿನ ನಾಮ. ಪಾತಾಳ, ಪರಲೋಕ, ಭೂಲೋಕ ಎಲ್ಲರೂ ಸೇರಿ ಈ 3 ಲೋಕದಲ್ಲಿರೋರೆಲ್ಲರೂ, ತ್ರಿಲೋಕದಲ್ಲಿ ಇರೋ ಎಲ್ಲ ಜನರು ಮೊಣಕಾಲಿಟ್ಟು ಆತನಿಗೆ ಅಡ್ಡ ಬಿದ್ದು ಆತನ ಆರಾಧಿಸುವ ನಾವು ಓದಿ ಅದನ್ನ. ಈ ಕಾರಣದಿಂದ ದೇವರು ಆತನನ್ನು, ದೇವರು ಯೇಸು ಕ್ರಿಸ್ತರನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿ, ಎಲ್ಲಾ ಹೆಸರುಗಳಿಗಿಂತ, ಎಲ್ಲಾ ನಾಮಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು, ಶ್ರೇಷ್ಠವಾದ ನಾಮವನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ, ಭೂಮಿಯಲ್ಲೂ ಪಾತಾಳದಲ್ಲಿ ಸ್ವರ್ಗದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. The ultimate end is the glory for the Father. Are you there with me? The ultimate, the result and the end, God the Father will take the glory in that one. ಅದಕ್ಕೆ 400 ವರ್ಷಗಳವರೆಗೆ ಅವ್ರು ಆರಾಧನೆ ಮಾಡದೇ ಇದ್ದದನ್ನು ಆರಾಧನೆ ಮಹಿಮೆ ತಗೋಬೇಕು ದೇವರು. ಆ ಮಹಿಮೆ ತಗೊಂಡ ಮೇಲೆ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರಂತಾರೆ. ಅವಾಗ ಯೋಚನೆ ಮಾಡಿ, ನಿಮ್ಮ ಅಮ್ಮ ಅಪ್ಪ ಅಜ್ಜಿ ತಾತ ಕಾಲದೆಲ್ಲ ನೀವು ಆರಾಧನೆ ಮಾಡಲಿಲ್ವಲ್ಲ, ಅದನ್ನೆಲ್ಲ ಬಿಟ್ಟು ಎಲೆ ಅಡಿಕೆ ಅದು ಇದು ಇಟ್ಕೊಂಡು ಅಂದ್ಕೊಂಡು ಅದಿಂದೆಲ್ಲ ಹೋಗ್ಬಿಟ್ಟು ಹಿಂದೆ ಸಂದಿಯೊಳಗೆ, ಗೊಂದಿಯೊಳಗೆ, ಗುಯ್ಯೊಳಗೆ, ಕಲ್ಲೊಳಗೆ ಅಲ್ಲೆಲ್ಲ ಹೋಗಿ ಇನ್ನು ಎಷ್ಟೋ ಮನೆಗಳಲ್ಲಿ ಎಷ್ಟೆಷ್ಟೋ ಥರ ಆಗ್ಬಿಡೈತೆ ನೋಡಿ. ಯಾರೊಬ್ಬ ಅಪ್ಪ ಹೇಳ್ತಾರೆ, ಸರ್ 101 ನಿಂಬೆಹಣ್ಣು ಕುಯ್ದೀನಿ ಸರ್. ಹೆಂಗೆ ಕುಯ್ದೆ? ತಲೆ ಮೇಲೆ ಇಟ್ಕೊಂಡು ಕುಯ್ದಿದ್ದೀನಿ ಸರ್. ಯಾರು ಹೇಳಿದ್ರು? ಜ್ಯೋತಿಷ್ ಹೇಳಿದ್ರು, 101 ನೀ ಕುಯ್ದು ನೋಡು, ನಿಮಗೆಲ್ಲ ಆಶೀರ್ವಾದ ಬರೋದು. 101 ತಲೆ ಮೇಲೆ ಇಟ್ಕೊಂಡು ಕತ್ತೀನಿ ಕುಯ್ಕೋಬೇಕಂತ ಅವನು. ಎತ್ತಂಗಿಲ್ವಂತೆ. ಕುಯ್ದು ಟಚ್ ಆಗಬೇಕು ತಲೆಗೆ. ಆ ಟಚ್ ಆದರೆ ಆಶೀರ್ವಾದ ಬರುತ್ತಂತ. ಅದು ಕುಯ್ದು ಆ ರಸ ಎಲ್ಲ ಬಿದ್ದು ಕಣ್ಣೊಳಗೆ ಮೂಗೆಲ್ಲ ಹೋಗಿ ಅಲರ್ಜಿ ಆಗಿ ಮುಖ ಎಲ್ಲ ಮೂತೆಲ್ಲ ಊದ್ಕೊಂಡು ಹೋಗೋಯ್ತಂದು ನೋಡಿ ಅಂತ. ನಾಳೆ 101 1001 ಕುಯ್ದ್ರು ನೀವು ಉದ್ಧಾರ ಆಗಲ್ಲ ಅಂತಂದೆ ನಾನು. ನೋಡಿ, ಹೀಗೆ ಆಚಾರ ವಿಚಾರಗಳಲ್ಲಿ ನಾವು ದೇವ್ರನ್ನ ಹುಡುಕಿದ್ವಿ ಮಕ್ಕಳೇ. ನಾನು ಆ ಥರ ಹುಡುಕಿದ್ದೀನಿ. ನಾನು ತುಂಬ ದೊಡ್ಡ ಪಂಡಿತ ಇಲ್ಲ ಅಲ್ಲ, ನಾನು ಆ ಥರ ಎಲ್ಲ ತಪ್ಪಾದ ದಾರಿಯಲ್ಲ, ನಮ್ಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ದ ಟ್ರೂತ್. ದಟ್ಸ್ ವೈ ಗಾಡ್ ಸೇ ಯು ಕಮ್ ಟು ವಿಲ್ಡರ್ನೆಸ್. ಅದಕ್ಕೆ ಪೇರಗಳಿದೆ, ಅವನ್ನ ಅರಣ್ಯಕ್ಕೆ ಕಳಿಸು, ಅಲ್ಲಿ ಸ್ವಲ್ಪ ರಿಪೇರಿ ಮಾಡಬೇಕಾಗಿತ್ತು ಅವ್ರನ್ನ. ಉಸ್ಕೋ ಆಶೀರ್ವಾದ ದೇನಾ ಪಡೆಗ, ಲೇಕಿನ್ ಪೇಲೆ उसका थोड़ा बेंड निकालना पड़ेगा उसको. पहले तुमको बेंड निकालता, बाद में उसको बेंड निकालता. ಫಸ್ಟ್ ನಿನಗೆ ಬೆಂಡ್ ಎತ್ತೀನಿ, ಆಮೇಲೆ ಇವ್ರಿಗೆ ಬೆಂಡ್ ಎತ್ತೀನಿ. ಅದಕ್ಕೆ ದೇವರು ಕೇಳುತ್ತೆ, ಕರ್ತನ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ.
ಹಿಂಗೂ ಓದೈತಿ, ಹಿಂಗೆ ಹೊಡೆದ್ರೆ ಆಯ್ಕತ್ತೆ, ಹಿಂಗೆ ಓದಿದ್ರೆ ಅದು ಕಟ್ಟಾಗತ್ತೆ. ಶಾರ್ಪ್ ಶಾರ್ಪರ್ ದೆನ್ ದ ಡಬಲ್ ಎಡ್ಜೆಡ್ ಸೋಡ್. ಅದು ಇಬ್ಬಾಯಿ ಕತ್ತಿ ಆಗಿದೆ, ತಲ್ವಾರ್ ದೋನೋ ಸೆಟ್ ಬಹುತ್ ಶಾರ್ಪೆ. ಹೇಳ್ಬೇಕಾ, ನನಗೂ ಚುಚ್ಚತ್ತೆ, ನಿಮಗೂ ಚುಚ್ಚತ್ತೆ, ನಾನು ಹೇಳೋರ್ಗೂ ಚುಚ್ಚತ್ತೆ, ಹೇಳ್ಸ್ಕೊಳ್ಳೋರ್ಗು ಚುಚ್ಚುತ್ತೆ. ಈ ಪೆನಾಲ್ಟಿ ಕಟ್ಟೋ ಜಾಗದಲ್ಲಿ ಅರಣ್ಯ, ಯು ಆರ್ ಗೋಯಿಂಗ್ ವಿತ್ ದ ಸೋ ಮೆನಿ ಕೈಂಡ್ ಆಫ್ ವಿಲ್ಡರ್ನೆಸ್ ಎಕ್ಸ್ಪೀರಿಯನ್ಸ್. ಬಟ್ ಇನ್ ದ ಮಿಡ್ಸ್ ಆಫ್ ಆಲ್ ದಿಸ್ ವಿಲ್ಡರ್ನೆಸ್ ಎಕ್ಸ್ಪೀರಿಯನ್ಸ್, ಗಾಡ್ ವಿಲ್ ಕಂಫರ್ಟ್ ಯು ವಿತ್ ದ ಲಿವಿಂಗ್ ವರ್ಡ್ ಆಫ್ ಗಾಡ್ ಫಾರ್ ಯು. ಕರ್ತನ ವಾಕ್ಯದಿಂದ ನಿಮಗೆ ಆದರಣೆ ಕೊಡ್ತಾ ಬರ್ತಾರೆ ದೇವರು, ಆದರಣೆ ಕೊಡ್ತಾ ಬರ್ತಾ. ಇರು ಮಗಳೇ, ಧೈರ್ಯವಾಗಿರು, ಸ್ವಲ್ಪ ದಿನ ಇರು, ಸ್ವಲ್ಪ ವಾರ ಇರು, ಸ್ವಲ್ಪ ಇರು, ಆಗೋಯ್ತು, ಇನ್ನು ಸ್ವಲ್ಪ ಮುಂದೆ, ಒಂದು ಹೆಜ್ಜೆ, ಲಾಸ್ಟು ಬಂತು ಬಂತು, ಕಣ್ಮುಚ್ಕೋ, ಅಪ್ಪ ಹಂಗೆ ರೆಡಿ ಮಾಡಿಬಿಡ್ತಾನೆ ನಿಮ್ಮನ್ನು. ಅಯ್ಯೋ 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 ಅಯ್ಯೋ, ಚಪ್ಪಾಳೆ ತಟ್ಬಿಡಿ, ತಟ್ಟಕ್ಕೆ ಆಗ್ತಿಲ್ಲ, ತುಂಬ ಕಷ್ಟದಲ್ಲಿದ್ದೀವಿ. ಒಂದು ಕಡೆ ಗಂಡನ ರೋದನೆ, ಇನ್ನೊಂದು ಕಡೆ ಹೆಂಡತಿ ರೋದನೆ, ಇನ್ನೊಂದು ಕಡೆ ಅತ್ತೆ ರೋದನೆ. ಈ ರೋದನೆಲ್ಲ ಆ ಸುವಾರ್ತೆ ಕೇಳಿ ಆ ಚರ್ಚಲ್ಲಿ ಹೋದ್ರೆ ಅಲ್ಲೊಂದು ರೋದನೆ, ಶಿಲುವೆ ಹೊರ್ತೀಯಾ, ಕಷ್ಟ ಬಂದರೆ ಶಿಲುವೆ ಹೊರ್ತೀಯಾ. ಅವ್ನು ಹೇಳ್ತಾರೆ, ಆಲ್ರೆಡಿ ಶಿಲುವೆ ಹೊರ್ತಾ ಇದ್ದೀರಿ. ಹೆಂಡ್ತಿದೆ ತಡೆಯೋಕ್ಕಾಗ್ತಾರೆ, ಕಾಟ ತಡಿಲಾರ್ದು ಶಿಲುವೆ ಹೊರ್ತಾ ಇದ್ದೀನಿ. ಅಯ್ಯೋ ಪಡಂಪಾಳು, ಇದೇ ಪಾಡಾಗೋಗಿದೆ, ಇನ್ನು ಈ ಶಿಲುವೆ ಹೊರೋದು ಹೆಂಗೆ, ಬೇಡ ಚರ್ಚಿಗೆ ಬರಲ್ಲ ಅಂತ ಹೋಗ್ಬಿಡ್ತಾನೆ ಮನುಷ್ಯ. ಸಭೆ, ಚರ್ಚ್ ಇಸ್ ದ ಪ್ಲೇಸ್ ಆಫ್ ಕಂಫರ್ಟ್, ನಾಟ್ ಫಾರ್ ದ ಕನ್ಫ್ಯೂಸ್. ಇಲ್ಲಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಕರೆದಿಲ್ಲ ದೇವರು. ಕನ್ಫ್ಯೂಸ್ ಆಗಿರೋ ನಿಮ್ಮ ಜೀವನವನ್ನು, ಕೆದಡಿ ಹೋಗಿರೋ ನಿಮ್ಮ ಸಂಸಾರವನ್ನು, ಕುರುಕ್ಷೇತ್ರವಾಗಿರೋ ನಿಮ್ಮ ಸಂಸಾರದಲ್ಲಿ ಎಲ್ಲವನ್ನು ತೆಗೆದು ಹಾಕಿ ದೇವರು ಶುದ್ಧ ಮಾಡ್ತಾರೆ, ಎಲ್ಲ ತೆಗೆದು ಸಾಕ್ತಾರೆ. ಮಾಂಸ ತಿನ್ನೋನು ಮಾಂಸಾಹಾರಿ, ಸಸ್ಯ ತಿನ್ನೋನು ಸಸ್ಯಾಹಾರಿ, ಸಮಸ್ಯೆಗಳನ್ನೇ ತಿನ್ನೋನು ಸಂಸಾರಿ. ಸಮಸ್ಯೆ ತಿಂತಾ ಇದ್ದೀರಾ, ಆ ಕಹಿನ ಅವ್ರು ತಿನ್ನಿಸ್ತಾ ಇದ್ದಾರೆ, ತಿನ್ನಿರಿ, ಸ್ವಲ್ಪ ತಿನ್ನಿ ಫಸ್ಟು. ಎಷ್ಟು ಕಷ್ಟ ಇದೆ, ಮೊದಲನೇ ಮಗಳದ್ದು ಕಷ್ಟ, ಎರಡನೇ ಮಗಳು ಕಷ್ಟ, ಈ ಮಗದ್ದು ಕಷ್ಟ, ಈ ಮಗಂದು ನಷ್ಟ, ಎಲ್ಲ ನಷ್ಟ, ಕಷ್ಟ ಫಷ್ಟ. ಆ ಕಷ್ಟದಲ್ಲೇ ಕರ್ತನ ಹುಡುಕಕ್ಕೆ ನಿಮ್ಮ ಕರೆದಿದ್ದಾರೆ. ಸಡನ್ನಾಗಿ ಮಿರಕಲ್ ಆಗಲ್ಲ. ಲಿಸನ್ ಮಾಡಿ, ಸಡನ್ನಾಗಿ ಮಿರಕಲ್ಲು ಆಗೋದಿಲ್ಲ. ಯಾಕೆ? ಟೆಸ್ಟ್, ಯು ಆರ್ ಅಂಡರ್ ದ ಟೆಸ್ಟಿಂಗ್. ನಿಮ್ಮನ್ನು ಎಕ್ಸಾಮಲ್ಲಿ ಒಳಗೆ ಹಾಕ್ಬಿಟ್ಟಿದ್ದಾರೆ, ಪುಟಕ್ಕೆ ಹಾಕ್ಬಿಟ್ಟಿದ್ದಾರೆ. ಇವಾಗ ನೀವು ಎಲ್ಡರ್ನೆಸ್ಸಲ್ಲಿ ತಂದುಬಿಟ್ಟಿದ್ದಾರೆ. ಅದಕ್ಕೆ ಮೋಸೆ ಬಗ್ಗೆ ಹೇಳಿದೆ, ಮೋಸೆ ಬೋಲಲ್ಲಿ ಮೇರಾ ಖುದಾ ಮೇ हमने देखना खुदा ऐसा नहीं देख सकता बेटा, ऐसा नहीं देख सकता. पहले अंगूठ निकालो, चड्डी निकालो, किरीटा निकालो, पूरा निकाल को ಅವಶ್ಯ. ಹಿಂಗೆಲ್ಲ ಕೂತ್ಕೊಂಡ್ಬಿಟ್ಟು ಅವನು ಅದಲ್ಲಿ ತಾನೇ ಕೂತಿದ್ದ ಮೋಸೆ, ಹಿಂಗೆ ಕೂತ್ಕೊಂಡು ಆ ತುಂಗ್ರುಗಳು ಹಿಂಗೆ ಇಟ್ಕೊಂಡು, ದೇವರೇ ನಾನು ನಿನ್ನ ನೋಡಬೇಕು. ಅಪ್ಪ ಹೇಳ್ತಾರೆ, ಮೊದಲು ಕಿರೀಟ ತೆಗಿ, ಮೊದಲು ಸಿಂಹ ಎದೋಳು, ಎದ್ದೆ ಕಿರೀಟ ತೆಗಿ, ಕೋಲ್ ಬಿಡು, ಅಂಗಡ ಬಿಡು, ಊರು ಬಿಡು, ಎಲ್ಲ ಬಿಡು, ಎಲ್ಲಿ ಬರಬೇಕು, ಬಾ ಕಾಡಿಗೆ. ಲೆಟ್ ಮೈ ಪೀಪಲ್ ಗೋ ಸೊ ದಟ್ ದೇರ್ ಸರ್ವ್ ಮೀ. ನನ್ನ ಜನರು ಅರಣ್ಯಕ್ಕೆ ಹೋಗುವಂತೆ ಅಪ್ಪಣೆ ಕೊಡು, ಅವನನ್ನು ಆರಾಧಿಸಬೇಕು. ಇವತ್ತು ನೀವು ಆರಾಧಿಸುವ ದೇವರು ಯಾಕೆ ಗೊತ್ತಾ? ಈ ಅರಣ್ಯಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಕಹಿಯಾದ ಬೇವು ಸೊಪ್ಪು ತಿನ್ನತಕ್ಕಂಥ, ಗಂಡ ಮಾಡಿದ ದ್ರೋಹ, ಅತ್ತೆ ಕೊಟ್ಟ ಕಷ್ಟ, ನಿಮ್ಮ ನೆಂಟರು ಮಾಡಿದ ಮಾಟ ಮಂತ್ರ, ಇವೆಲ್ಲ ಕಷ್ಟಗಳು ಅನುಭವಿಸ್ಬಿಟ್ರೆ ನೀವು, ಈ ಕಷ್ಟಗಳೇ ನಿಮಗೆ ಕಹಿ ಆಗೋಯ್ತು. ಈ ಕಹಿಯ ಮಧ್ಯದಲ್ಲಿ ಪ್ರತಿ ಮಾರೆ ಒಂದು ಸಿಹಿ ಕೊಡ್ತೀನಿ ಅಂತಾರೆ. ಆ ಸಿಹಿನೇ ಕರ್ತನ ವಾಕ್ಯ, ಜೇನು ತುಪ್ಪಕ್ಕಿಂತ ಸಿಹಿಯಾಗಿದೆ. ಆ ವಾಕ್ಯ ಕೊಡ್ತೀನಿ ಅಂತಾರೆ. ಆ ವಾಕ್ಯ ಕೇಳಬೇಕಾದ್ರೆ ಒಂದು ಸಮಾಧಾನ ಆಗುತ್ತೆ ನಮಗೆ. 10 ಲಕ್ಷ ಲಾಟ್ರಿನೇ ಬರ್ದಂಗೆ ಆಗುತ್ತೆ ನಮ್ಗೆ. ಯಾಕೆ ಸುಷ್ಮಾ ಅವರೇ? ದೇವ್ರು ನಮ್ಮ ಜೊತೆ ಮಾತಾಡ್ತಾರೆ. ಪಾರ್ವತಿ ಅವರೇ, ದೇವರ ಪ್ರಸನ್ನತೆ ನಮ್ಮ ಜೊತೆ ಬರುತ್ತೆ. ಅದಕ್ಕೆ ನೀವು ಹುಡುಕಬೇಕು, ನೀ ಡಿಸ್ಕವರ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಎಕ್ಸ್ಪ್ಲೋರ್ ಮಾಡಿದೆ, ಸಡನ್ನಾಗಿ ಹಂಗೆ ಬಂದ್ಬಿಟ್ಟು ಹಿಡ್ಕೋ ಕಡ್ಡಿ, ಹಿಡ್ಕೋ ಕಿರೀಟ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ಅವರು. ಇರೋ ಕೆಲಸ ನೆಗೆದು ಬಿದ್ದೋಯ್ತು, ಇರೋ ಫ್ರೆಂಡ್ ನೆಗೆದು ಬಿದ್ದೋದ್ರು, ಎಲ್ಲ ಮುಗಿದ್ಬಿಟ್ಟು ಹೊರಗಡೆ ಹೋದ್ರು. ನನ್ನ ಎಲ್ಲರೂ ವಯಸ್ಸಾದ್ಮೇಲೆ ಸ್ವಾಮಿ ಆಗ್ತಾರೆ. ನೀನು ನೋಡಿದ್ರೆ ಇವಾಗಲೇ ಸ್ವಾಮಿ ಆಗ್ಬಿಟ್ಟಿದೆಯಲ್ಲ ಅಂದ್ರೆ ನೋಡಿ, ಹಂಗೂ ಏನೇನು ಮಾಡಿದ್ರು. ಫೋಟೋ ಎಲ್ಲ ಹಿಡಿಸಿದ್ರು, ಒಂದು ಚೊಂಬೆಲ್ಲ ತಂದು ಕೊಟ್ರು ಹಿಂಗೆ ಇಡೀ ಫೋಟೋ ಅಂತ. ಏನು ಮಾಡೋದು? ಅಷ್ಟೆಲ್ಲ ಇನ್ಸಲ್ಟ್ ಮಾಡಿದ್ದಾರೆ ನನಗೆ. ಯಾವುದೋ ಕಮಾಂಡ್ಲೆಲ್ಲ ತಂದು ಹಿಂಗೆ ಹಿಡಿದ್ಬಿಟ್ಟು ಫೋಟೋ ಹಿಡಿದು ನಕ್ಕಿದ್ದಾರೆ. ಹಾಂ ಒಳ್ಳೆ ರುದ್ರಾಕ್ಷಿ ಮಾಲೆ ಹಾಕಿದ್ದಾರೆ, ಹಾಕ್ಸ್ಕೊಂಡಿದ್ದೀನಿ. ನನಗೇನು ಅವನ ದೇವ್ರ ಕಡೆ ಬರಬೇಕು. ಹಾಕಪ್ಪ, ಇನ್ನೊಂದೆರಡು ಹಾಕಪ್ಪ. ನೀವು ಹೇಳ್ತೀರ, ಅಯ್ಯೋ ರುದ್ರಾಕ್ಷಿ ಮಾಲೆ ಹಾಕ್ಬಿಟ್ಟಿರ್ಬೋದೇ ಪಿಶಾಚಿ ಬಂದ್ಬಿಡು. ಇಲ್ಲ ರೀ,
ನಿಮ್ಮಲ್ಲಿರೋ ಪಿಶಾಚಿಗಳು ಹೋಗ್ಬೇಕ್ರಿ ಹೊರಗಡೆ. ನಿಮ್ಮಲ್ಲಿರೋ ಪಿಶಾಚಿಗಳು ಹೋಗ್ಬೇಕು. ಹಾಕಿ ಚುಡಾಯಿಸಿದ್ದಾರೆ. ಇವತ್ತು ಅದೆಲ್ಲ ದಾಟ್ಕೊಂಡು ನಾನು ಬಂದೆ ಮಕ್ಕಳೇ. ಮೋಸ ಎಲ್ಲ ದಾಟ್ಕೊಂಡು ಬಂದ. ರಥ ಬಿಟ್ಟ, ಕುದುರೆ ಬಿಟ್ಟ, ಕಿರೀಟ ಬಿಟ್ಟ, ಸ್ಥಾನ ಬಿಟ್ಟ, ಮಾನ ಬಿಟ್ಟ, ಅರಮನೆ ಬಿಟ್ಟ. ಅರಮನೆ ಬಿಟ್ಟು ಹೋಗುವಾಗ ಅರಸ ಹೇಳ್ತಾನೆ, ನೀನು ಹಂಗೆ ಕಳ್ಸೋಕ್ಕಾಗಲ್ಲ ಮಗ, ಬಾ, ನೀನೊಬ್ಬ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕಣೋ, ನೀನೊಬ್ಬ ಇಂಟರ್ನ್ಯಾಷನಲ್ ಕ್ರಿಮಿನಲ್, ಅಂತಾರಾಷ್ಟ್ರೀಯ ಕೈದಿ ನೀನು ಅಂತೇಳಿ ಐಗುಪ್ತ ದೇಶದ ಎಂಬ್ಲಮ್ ಬರುತ್ತದು, ಅದನ್ನು ಬೆನ್ನಿಂದ ಅವನು ಸೀಲ್ ಹಾಕ್ತಾರೆ ಅವನಿಗೆ. ಇವನು ಯಾರು ಯಾವ ಊರವರು ಸೇರಿಸ್ಕೋಬಾರ್ದು, ಇವನು ಇಂಥ ದೊಡ್ಡ ಕೈದಿ, ಕೊಲೆ ಮಾಡಿದ್ದಾನೆ, ದೇಶಕ್ಕೆ ದ್ರೋಹ ಮಾಡಿದ್ದಾನೆ, ಇವನೊಬ್ಬ ಹೀಬ್ರು ಮನುಷ್ಯ ಇವನು ಅಂತ ಹಿಂದ್ಗಡೆ ಬೆನ್ನು ಬಟ್ಟೆ ಹರಿದು ಬಿಸಿ ಕಾಪಡ ಇಟ್ಟು ಬರೆ ಹಾಕ್ತಾರೆ ಅವನಿಗೆ. ಅಂಥ ಬರೆ ಹೊತ್ಕೊಂಡು ಹೊರಟಂಥ ಮೋಸೆ ದುಃಖದಲ್ಲಿ ಆ ಮರುಭೂಮಿಲಿ ಅವನು ನಡೀತಾನೆ. 380 ಕಿಲೋಮೀಟ್ರ್ ಮರುಭೂಮಿ, ಒಬ್ಬನೇ ನಡ್ಕೊಂಡು ಹೋಗ್ತಾನೆ ಮಕ್ಕಳೇ, ಒಬ್ಬನೇ ನಡೀತಾನೆ. ಬಿಸಿಲು, ಜಳ ಬಿಸಿಲು, ನೀರಿಲ್ಲ, ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾರೆ. ಒಂದು ಕಡೆ ಅಕ್ಕಿ ಹೋರಾಟ, ಒಂದು ಕಡೆ ಹಾವಿನ ಹೋರಾಟ, ಎಲ್ಲ ದಾಟ್ಕೊಂಡು ಮಿದ್ಯಾನ ದೇಶಕ್ಕೆ ಬಂದು ಇಳಿತಾನೆ. ಅವನಲ್ಲಿ ಬರಬೇಕಾದ ಸುಸ್ತಾಗಿ, ನಿರ್ಗತಿಕನಾಗಿ, ಎಲ್ಲ ಕಳ್ಕೊಂಡು ಹಾಗೇ ಡೆಸ್ಪರೇಟ್ ಆಗಿ ಅಲ್ಲಿ ಬಂದು ಮರುಭೂಮಿ ಮೇಲೆ ಬೀಳ್ತಾನೆ. ಆ್ಯಂಡ್ ದ ಲಾರ್ಡ್ ವಾಸ್ ವೇಟಿಂಗ್ ಫಾರ್ ದಿಸ್ ಮ್ಯಾನ್. ಆ ಮರುಭೂಮಿಲಿ, ಲೆಟ್ ಮೈ ಪೀಪಲ್ ಗೋ and serve me in the wilderness. And the Lord was waiting for this man of God in that wilderness. ಅರಣ್ಯದಲ್ಲಿ ದೇವ್ರು ಕಾಯ್ತಾ ಇದ್ರು. ಅಪ್ಪ ಹೇಳ್ತಾನೆ, ನಾನು ನೋಡ್ಬೇಕು ತಾನೆ ನೀನು. ಯು ವಾಂಟ್ ಟು ಸೀ ಮೀ, ಯು ವಾಂಟ್ ಟು ಸೀ ಮೈ ಗ್ಲೋರಿ, ಫ್ರಮ್ ನೌ ಆನ್ your countdown starts. Countdown starts. ಎಲ್ಲಿವರೆಗೆ ನಿಮ್ಮ ಪಾಪ, ಎಲ್ಲಿವರೆಗೆ ನಿಮ್ಮ ಜಂಬ, ಎಲ್ಲಿವರೆಗೆ ನಿಮ್ಮ ಅಹಂಕಾರ, ಎಲ್ಲಿವರೆಗೆ ನಿಮ್ಮ ಸ್ವಾಭಿಮಾನ ದೇವರ ಆಲಯಕ್ಕೆ ಬರೋವರೆಗೆ ಇರುತ್ತೆ, ಅಲ್ಲಿವರೆಗೆ ಆಶೀರ್ವಾದ ಬರಲ್ಲ ಮಗಳೇ. ಅದು ಯಾವಾಗ ಬಿಡ್ತೀರಾ, ಯಾವಾಗ ಸ್ವಾಭಿಮಾನ ಬೇಡ, ಯಾವಾಗ ದುರಹಂಕಾರ ಬೇಡ, ಯಾವಾಗ ಸೋಮಾರಿತನ ಬೇಡ, ಇದೆಲ್ಲ ವಂಚನೆಗಳು ಬೇಡ, ಪ್ರಾಮಾಣಿಕತೆ ಬೇಕು. ಪ್ರಾಮಾಣಿಕತೆವೇ ನನ್ನ ಗುರುತು, ಪರಿಶುದ್ಧವೇ ನನ್ನ ಗುರುತು ಅಂತೇಳಿ ಯಾವಾಗ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಮಾರ್ಕ್ ಮಾಡ್ತೀರಾ, then God will mark you. ದೇವರನ್ನು ಮಾರ್ಕ್ ಮಾಡ್ತಾರೆ. ಇವತ್ತು ನನ್ನ ಮಗಳಿದ್ದು, Aaron will be my son henceforth. Nobody can touch this son. Philomena she'll be my daughter. Nobody can touch this daughter. ಅರಣ್ಯದಲ್ಲಿ ಕಾಯ್ತಾ ಇರ್ತಾರೆ. ಎಷ್ಟು ಪ್ರೀತಿ ಇದೆ ನಮ್ಮ ಮೇಲೆ ದೇವರಿಗೆ. ಆ ಕಬ್ಬಣ ಸುಟ್ಟು 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 ಕಬ್ಬಣ ಹರಿತಾಗೋಯ್ತು ನೋಡಿ, ಹರಿತಾಗೋಯ್ತು. ಪ್ರಿಯ ಮಕ್ಕಳೇ, ಬೆಂಕಿ ಎಷ್ಟು ಕುದಿಯತ್ತೆ, ಬೆಂಕಿ ಎಷ್ಟು ಕುದ್ರು ಕೂಡ ಆ ನೀರು ಅದನ್ನು ಆರಿಸ್ಬಿಡುತ್ತೆ. ನೀರು ತನ್ನ ಶಕ್ತಿನ ಕಳ್ಕೊಳ್ಳಲ್ಲ, ನೀರು ತನ್ನ ಶಕ್ತಿನ ಕಳ್ಕೊಳ್ಳಲ್ಲ. ನೀರೇ ಬೆಂಕಿನೇ ನೀರೇ ಕುದಿಯಂಗಾದ್ರೂ ಕೂಡ, ನೀರೇ ಕುದಿಸಿದ್ರು ಕೂಡ ಆ ನೀರು ಬೆಂಕಿನ ಆರಿಸೋ ಶಕ್ತಿ, ಪವರ್ ಇಟ್ಕೊಂಡಿದೆ. ಎಷ್ಟೇ ನನ್ನ ಕುದಿಸು, ಅದು ಒಂದಿನ ತಣ್ಣಗಾದ್ಮೇಲೆ ನಿನ್ನ ಬೆಂಕಿ ಮೇಲೆ ನಾನು ನೀರು ಹಾಕ್ತೀನಿ, ನೀನು ತಣ್ಣಗಾಗ್ತೀಯ, ನನಗೆ ಶಕ್ತಿ ಇದೆ. ಬೆಂಕಿ ತನ್ನ ನೀರು ತನ್ನ ಗುಣ ಬಿಟ್ಕೊಡಲ್ಲ. ನೀನು ಎಷ್ಟೇ ಕುದಿಸ್ಲಿ, ಬೆಂಕಿ ಎಷ್ಟು ಕೊತ್ತ 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 ಅಂತ ಕುದ್ರು ಕೂಡ ಆ ನೀರೇ ಬೆಂಕಿನ ಆರಿಸ್ಬಿಡತ್ತೆ. ಇದೀರಾ? ಯಾವ ಸೈತ ನಿಮ್ಮನ್ನು ಕುದಿಸ್ತಾನೆ, ವಾಟ್ ಎವರ್ ದ ಡೆವಿಲ್ ಇಸ್ ಬಾಯ್ಲಿಂಗ್ ಯು ಇನ್ ದ ಟಾರ್ಮೆಂಟೇಷನ್, ಗಾಡ್ ವಿಲ್ ಮೇಕ್ ಯು ಆಸ್ ಎ ವೆಪನ್. ನಿಮ್ಮನ್ನೊಂದು ಆಯುಧವಾಗಿ ಮಾಡ್ತಾರೆ, ನಿಮ್ಮನ್ನೊಂದು ಅಸ್ತ್ರವಾಗಿ ತನ್ನ ಕೈಗಳಲ್ಲಿ ತೆಗೆದುಕೊಳ್ತಾರೆ. ಐಗುಪ್ತ ದೇಶಕ್ಕೆ ದೇವರು ಬರಬೇಕಾದ್ರೆ, ಅವನು ಹೋಗ್ಬೇಕಾದ್ರೆ ಕ್ರಿಮಿನಲ್ ಆಗಿ ಹೋದ, ಬರಬೇಕಾದ್ರೆ ದೇವರ ಅಂಬಾಸಿಡರ್ ಆಗಿ ಬರ್ತಾನೆ. ಅದೇ ಊರಿಗೆ ಕಳಿಸ್ತಾರೆ, ಹೋಗ ಅದೇ ಊರಿಗೆ, ಅದೇ ಊರಲ್ಲಿ ತಾನೇ ನೀನು ನಾಚಿಕೆ ಆಯ್ತು, ಅದೇ ಊರಲ್ಲಿ ತಾನೇ ನೀನು ಕ್ರಿಮಿನಲ್ ಮಾಡಿದ್ರು, ಅದೇ ಊರಲ್ಲಿ ತಾನೇ ಎಲ್ಲ ಕಳ್ಕೊಂಡೆ, ಅದೇ ಊರಲ್ಲಿ ತಾನೇ ನಿನಗೆ ಎಲ್ಲ ಹೆಸರು ಕೆಟ್ಟೋಯ್ತು, ನಿನ್ನ ಮತ್ತೆ ಅದೇ ಊರಿಗೆ ಕಳಿಸ್ತೀನಿ ಮಗ, ಬಾ, ನಿನ್ನ ನನ್ನ ಕೈಲಿ ಎತ್ಕೊಳ್ತೇನೆ. ಕೈಲಿ ಬಂದ್ಬಿಟ್ಟಿದೆ ಅವಾಗ. ಅಲ್ಲಿವರೆಗೂ ಈ ಮೈಕ್ ಆಗಿ ಒಂದೇ ಇದ್ದೆ ನೀನು. ಈಗ ಮೈಕ್ ನನ್ನ ಕೈಲಿ ಬಂದಿದೆ ಮಗ, ಇದನ್ನ ಹಿಡ್ಕೊಂಡು ನಾನು ಎಲ್ಲ ಕೆಲಸ ಮಾಡ್ತೀನಿ. Moses came in the hand of God. ಅರಣ್ಯ ಅನ್ನೋದೇನಂದ್ರೆ, ಯು ಹ್ಯಾವ್ ಟು ಕಮ್ ಇನ್ ಆ್ಯಂಡ್ ದ ಹ್ಯಾಂಡ್ ಆಫ್ ದ ಲಾರ್ಡ್. ಕತ್ತುಡೆ ಕೈಕುಳ್ಳಾಗೆ ನೀವು ವರಂಬೋದು ತಾನ್
அவருடைய சிருஷ்டியாக, அவருடைய ஆயுதமாக நீ மாற முடியும். ಆಯುಧವಾಗಿ ಆಗಬೇಕು, ಬ್ಲೆಸ್ಸಿಂಗ್ ಆಗಬೇಕಂದ್ರೆ ಈ ವಾಕ್ಯ ನಿಮಗೆ ಬರಬೇಕು. ವಾಕ್ಯ ಎಷ್ಟು ಮನನ ಮಾಡ್ತೇವೆ, ಹೋಗಿ ಓದಿ, ಕೂತ್ಕೊಂಡು ಓದಿ, ಅರ್ಧ ಗಂಟೆ ಓದಿ, 20 ಗಂಟೆ ಮಲಗಬೇಡಿ, 12 ಗಂಟೆ ಮಲಗಬೇಡಿ, ಕೂತ್ಕೊಂಡು ಓದಿ, ಕೂತ್ಕೊಂಡು ವಾಕ್ಯ ಓದಿ 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 ಸ್ತೋತ್ರ ಮಾಡಿ, ಪ್ರೇಯರ್ ಮಾಡಿ. ಏನು ಬದ, ಏನು ಅನಿಸ್ತಾ ಇಲ್ಲ ಅಲ್ಲ, ಕೆಲಸ ಆಗ್ತಾ ಇದೆ ಅಲ್ಲಿ, ಆಗ್ತಾ ಇದೆ ಅಲ್ಲಿ. ಆಧಾರ ಇಲ್ಲ ಬದರ್, ಆಧಾರನೇ ಇಲ್ಲ ಬದರ್. ಏನಂತ ನಾ ಮಾಡೋದು, ಆಧಾರನೇ ಇಲ್ಲ ಬದರ್. ಆ ನಂಬಿಕೆಗೆ ಆಧಾರ ಏನಿದೆ ಬದರ್? ನಾ ಮಾಡ್ತಿರೋದು ನಂಬೋದು ಹೆಂಗಿದೆ ಬದರ್? ಆಧಾರ ಏನಿಲ್ವಾ ಹೇಳ? ಆಧಾರ ಏನಂತ? ಏರೋಪ್ಲೇನ್ ಕೂತ್ಕೊಳ್ತೀರಲ್ಲ, ಏರೋಪ್ಲೇನ್ ಕೂತ್ಕೊಂಡಾಗ ಎಲ್ಲಿ ಹೋಗ್ತೀರಂತ ಆಧಾರ ಇದೆಯಾ? ಡ್ರೈವರ್ ಇದ್ದಾನೆ ಹೋಗಿ ನೋಡ್ತೀರಾ? ಟೈರ್ ಸರಿ ಇದೆ ಅಂತ ನೋಡ್ತೀರಾ? ರೆಕ್ಕೆ ಸರಿ ಇದೆ ಅಂತ ನೋಡ್ತೀರಾ? ನಿಮ್ಗೆ ಏನು ಕಾಣಲ್ಲ ರೀ. ಅವ್ನು ಹೋಗ್ಬೇಕಾದ್ರೆ ರೈಟು ಲೆಫ್ಟು ರೋಡ ಕಾಣುತ್ತೆ ಅವನಿಗೆ? ಏನು ಕಾಣಲ್ಲ ಡ್ರೈವರ್ ಪೈಲಟ್ಗೆ. ಅವನಿಗೆ ಕಾಣೋದಲ್ಲ ಓನ್ಲಿ ದಟ್ ಇನ್ಸ್ಟ್ರೂಮೆಂಟಲ್ ಟರ್ಮ್, ಇದು ಪ್ಯಾನಲ್. ಆ ಇನ್ಸ್ಟ್ರೂಮೆಂಟ್ ಪ್ಯಾನಲ್ನೇ ನೋಡ್ಕೊಂಡು ಹೋಗ್ತಾನೆ. ಅವನು ಏನು ನೋಡೋಲ್ಲ, ಅವನಿಗೆ ಹಡಗು ನೋಡೋದಿಲ್ಲ, ಮೋಡನು ನೋಡೋದಿಲ್ಲ, ಏರೋಪ್ಲೇನ್ ನೋಡಲ್ಲ. ಎವ್ರಿಥಿಂಗ್ ಅವನಿಗೆಲ್ಲದಕ್ಕೂ ಆ ಪ್ಯಾನಲ್ನೇ ನೋಡ್ತಾ ಇರ್ತಾನೆ. ಅದ್ರಲ್ಲಿ GPS ಬರ್ತಾ ಇರುತ್ತೆ, ರೆಡಾರ್ ಶಿಕ್ಷೆ ಬರ್ತಾರೆ. ಅದು ನೋಡೇ ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಹಿಡಿಬೇಕು. ನಾವು ಏರೋಪ್ಲೇನ್ ಬಂದು ಭೂಮಿಗೆ ಬರ್ತಾ 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 ಇನ್ನೂ ಒಂದು 500 ಮೀಟ್ರ್ ಇರಬೇಕಾದ್ರೂ ಕೂಡ ಭೂಮಿ ಕಾಣಲ್ಲ ರೀ, ಭೂಮಿನೇ ಕಾಣಲ್ಲ. ಎಲ್ಲಿ ಇಳಿತಾ ಇದೆ ಏರೋಪ್ಲೇನು? ಆದರೆ ಆ ಪ್ಯಾನಲ್ ನೋಡ್ಕೊಂಡೆ ಡೌನ್ ಮಾಡಿ ಅಂತ ಬಂದು ಇಳಿಸ್ತಾನೆ ಏರೋಪ್ಲೇನ್. ಹಂಗೆ ರಭಸವಾಗಿ ಬರುತ್ತದೆ ಏರೋಪ್ಲೇನ್. ಜೀವನ ಅನ್ನೋದು ಕೂಡ ನಿನ್ನ ಪ್ಯಾನಲ್ ಇನ್ಸ್ಟ್ರೂಮೆಂಟ್ ಇದೆ ರೀ, ಕರ್ತನ ವಾಕ್ಯ ರೀ ಇದು. The more you look into this panel, the more you look into the word of God, the more you ponder in the word of God. ಅಷ್ಟರ ಮಟ್ಟಿಗೆ ದೇವರ ವಾಕ್ಯ ಎಲ್ಲಿವರೆಗೆ ಇದೆಲ್ಲ ಪ್ಯಾನಲಲ್ಲಿ ಬರ್ತೀರಾ, ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ಎಲ್ಲ ಪಂಚೇಂದ್ರಿಯಗಳು ಕೂಡ, ಈ ಐದು ಪಂಚೇಂದ್ರಿಯಗಳು ಕೂಡ ಕರ್ತನ ವಾಕ್ಯದಿಂದ ತುಂಬಲ್ಪಡುತ್ತೆ. ಅದಕ್ಕೆ ದಾವೀದ ಹೇಳ್ತಾನೆ ಕರ್ತನ ಧರ್ಮಶಾಸ್ತ್ರದಲ್ಲಿ, ಜಾನ್ ಅಪ್ಪ ಹೇಳ್ತಾರೆ, ಹಗಲು ഇരുಳು ಧ್ಯಾನಿಸುತ್ತಾ ಇರುವ ಮನುಷ್ಯನ ಭಾಗ್ಯವಂತ. ಧ್ಯಾನಿಸಿದ್ದೀರಾ? 30 ರಿಪೋರ್ಟ್ ಎತ್ಕೊಳ್ಳೋದು, ನನ್ನ BP ಇಷ್ಟ ಇದೆ ಅಂತೆ, ನನಗೆ ಡಯಾಬಿಟಿಸ್ ಇಷ್ಟ ಆಗಿದೆ ಅಂತೆ, ನನಗೆ ಥೈರಾಯ್ಡ್ ಇಷ್ಟಿದೆ ಅಂತೆ. ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಏನಾಯಿತು? ಇಂಡಿಯಾ ದೇಶದಲ್ಲಿ 2 ಜನಕ್ಕೆ ರೋಗ ಇರೋದಂತೆ. ಇದು 2 ಜನಕ್ಕೆ ಅಂತ ಇರೋದು ರೋಗ. ಒಂದು ಯಾರೋ ಒಬ್ರು ಹಿಮಾಚಲಲ್ಲಿ ಇದ್ದಾರಂತೆ, ಇನ್ನೊಂದು ನಾನೇ ಅಂತೆ. ಕಣ್ಣು ಕಾಣ್ತಾ ಇದೆಯಲ್ಲ ರೋಗ, ಕಣ್ಣು ಕಾಣ್ತಾ ಇರೋದನ್ನ ನಂಬಕ್ಕಾಗಲ್ಲ. ಏರೋಪ್ಲೇನ್ ಕಾಣಲ್ಲ, ಅದೇ ಅವನ ಕಣ್ಣೆಲ್ಲ ಆ ಇನ್ಸ್ಟ್ರೂಮೆಂಟ್, ಆ ಪ್ಯಾನಲ್ ಮೇಲೇ ಇರುತ್ತೆ, ಅದನ್ನೇ ನೋಡ್ಕೊಂಡು ಹೋಗ್ತಾನೆ. ಡಿಜಿಟಲ್ನ ಡೆಸ್ಟಿನಿ ನೋಡ್ಕೊಂಡು ಹೋಗ್ತಾನೆ. ಆಗ ನಿನ್ನ ಡೆಸ್ಟಿನಿ ಇದ್ರ ಮೇಲಿದೆ. ಯಾವ ಊರು ಬಿಟ್ಟ, ಯಾವ ಕೇರಿ ಬಿಟ್ಟ, ಅದೇ ಊರಿಗೆ ಅವನ್ನ ಕರ್ಕೊಂಬಂದರು. ನೀವೆಲ್ಲಿ ಯಾವ ಸಂಬಂಧದಲ್ಲಿ ಬಿಟ್ಟು ಹೋಗಿದ್ದೀರಾ, ಮತ್ತೆ ನಿಮ್ಮನ್ನ ಅಲ್ಲೇ ಹೋಗಿ ಜಾಯಿನ್ ಮಾಡ್ತಾರೆ. ಈ ಪಸ್ಕಾ ಹಬ್ಬ ಏನು ಗೊತ್ತಾ ಪ್ರಜ್ವಲ್ ಅವರೇ, ಅಶೋಕ್ ಅವರೇ, ನೀವು ಎಲ್ಲಿ ಬಿಟ್ಟು ಬಂದಿದ್ದೀರಾ ಅದೇ ಸ್ಥಳದಲ್ಲಿ ನಿಮ್ಮನ್ನು ತಲೆಗಲ್ಲಾಗಿ ಮೂಲಕ ಆಸೆ, ಆಸೆ, ಅತಿ ಆಸೆ, ಗತಿ ಆಸೆ, ದುರಾಸೆ, ಹೆಬ್ಬಾಸೆ, ದೊಡ್ಡ ಆಸೆ, ಎಲ್ಲ ಆಸೆಗಳು ಬಿಟ್ಬಿಟ್ಟು ಅಪ್ಪನ ಮೇಲೆ ಆಸೆ ಇಡಬೇಕು. ಅಪ್ಪನ ಮೇಲೆ ಎಷ್ಟು ಜನಕ್ಕೆ ಅಪ್ಪನ ಮೇಲೆ ಆಸೆ ಇದೆ ಗೊತ್ತಾಯ್ತದೆ ನೋಡಿದ್ರೆ. ಮನೆಗೆ ಹೋದ್ಮೇಲೆ ಮೊಬೈಲಲ್ಲಿ ಒಂದು ನೆಕ್ಲೆಸಲ್ಲಿ ಅತ್ಯುತ್ತಮವಾದದನ್ನು ಕೊಡಬೇಕ್ರಿ, ಅದೇ ಆಸೆ. ಇದೆಲ್ಲ ಏನಿಲ್ಲ ರೀ, ಸಿಂಪಲ್ ರೀ. ಒಂದಿನ ಬರುತ್ತೆ, ಚಕ್ಕೆ ಬರೀತೀರ ನೀವು. ಹೆಂಡತಿ ಗಂಡರು ಕೇಳ್ತಾರೆ, ಬ್ಯಾಂಕ್ ಒಂದಾ ಅಕೌಂಟ್ ಒಂದಾ ಮೀದಿ, ಹೋಗಿ ಮೊದಲು ಅಕೌಂಟ್ ಓಪನ್ ಮಾಡಿ. ಹಲ್ಲೆಲೂಯಾ, ಅಕೌಂಟ್ ಓಪನ್ ಮಾಡಿ, ಬಸ್ ಅದ್ರ ಮೇಲೆ ಇಟ್ಟು ಪ್ರೇ ಮಾಡಿ. ಸುಮ್ಮನೆ ಆಸೆ ಪಟ್ಟು ಪ್ರೇ ಮಾಡಿರಿ, ಯಾಕಾಗಲ್ಲ ರೀ. ಏರೋಪ್ಲೇನ್ ನೋಡ್ಬೇಕಾದ್ರೆ ಹೇಳ್ತಿದ್ದೆ, ಸ್ನಾನ ಮಾಡೋಕ್ಕೆ ಹೋದರೆ ನಮ್ಮನೆ ಒಟಾರ ನೋಡಿ, ಅಲ್ಲಿ ಹೋಗಿ ಪಬ್ಲಿಕ್ ಬೂತ್ ಅದು, ಒಂದು 4 ಮನೆ ದಾಟ್ಕೊಂಡು ಹೋಗಿ ಅಲ್ಲಿ ಓಪನ್ ಮಾಡಿ ಅಲ್ಲಿ ಸ್ನಾನ ಮಾಡೋಕೆ. ಅದಕ್ಕೆ ಬಚ್ಚಲಿಗೆ ಒಂದು ದಾರ, ಆ ದಾರ ಕಟ್ಬಿಟ್ಟು ನೀರು ಹಾಕೊಳ್ತಾ ಇದ್ದೀನಿ, ಮೇಲೆ ಚಾವಣಿ ಇಲ್ಲ, ಓಪನ್ ಆದಮೇಲೆ ಏರೋಪ್ಲೇನ್ ಹೋಗ್ತಾ ಇದೆ ಆಕಾಶದಲ್ಲಿ. ನಾನು ಹೇಳಿದೆ, ದೇವರೇ ಪಾಪಿಗಳೆಲ್ಲ ಕೂತ್ಕೊಂಡು ಹೋಗ್ತಾ ಇದ್ದಾರಪ್ಪ, ಪಾಪಿಗಳೆಲ್ಲ ಪೋರಾರಪ್ಪ ಏರೋಪ್ಲೇನ್ಲೆ. ಎನ್ನೆ ಮಾದ್ರೆ ನನ್ನನ್ನು ನೋಡಿದ್ರೆ ಈ ಥರ ಬೆತ್ತಲೆಯಾಗಿ ಈ ಚಾವಣಿ ಇಲ್ದಿರೋ ನೀರಲ್ಲಿ ತಣ್ಣೀರು ಹಾಕೊಂಡು ಸ್ನಾನ ಮಾಡೋಕ್ಕಿಟ್ಟಿದ್ಯಾ,
ಲೈ ಬಾ, ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಫಸ್ಟ್ ಹೋಗಿ ಪಾಸ್ಪೋರ್ಟ್ ಮಾಡು ಅಂತಂದರು. ನಾವೆಲ್ಲ ಹೋಗಿಲ್ಲ ಅಂತ ಹೇಳ್ತಿದ್ಯಲ್ಲ, ಪಾಸ್ಪೋರ್ಟ್ ಇದೆಯಾ ನಿನ್ನ ಹತ್ರ? ಇಲ್ಲ. ಅವಾಗ ಹೋಗಿ ಪಾಸ್ಪೋರ್ಟ್ಗೆ ಹೋದೆ ನೋಡಿ. ಪಾಸ್ಪೋರ್ಟ್ ಬಂದು ತಲೆ ಇಟ್ಬಿಟ್ಟು ಮನೇಲಿ ಏನೋ 380 ಕಂಟ್ರಿಗಳಿಗೆ ಹೋದಂಗೆ ಕಾರಣ ಸುತ್ತಿ ಪ್ರೇ ಮಾಡ್ತಾ ಇದ್ದೀನಿ. ಅಮೇರಿಕಾಗೆ ಹೋಗಿದ್ದಕ್ಕೆ ಸ್ತೋತ್ರ, ಡೆಲ್ಲಿಗೆ ಹೋಗಿದೆ ಸ್ತೋತ್ರ. ಇದಕ್ಕಾಗಿ ನಮ್ಮ ತಾಯಿ ಬಂದು ಬಾವಿ ನೀರು ಸೇದ್ಬಿಟ್ಬೋದು. ಏನೋ ನಾಯಿ ಸುತ್ತಾ ಇದೆಯಲ್ಲ ಯಾರು? ನಾಯಿ ಸುತ್ತ ಅಮ್ಮ ಸುಮ್ಮನೆ ಇರು. ಇನ್ನು ಲಂಡನ್ಗೆ ಹೋಗಿದೆ ಸ್ತೋತ್ರ, ದುಬೈಗೆ ಹೋಗಿದೆ ಸ್ತೋತ್ರ, ಅಮೆರಿಕ ಹೋಗಿದೆ ಸ್ತೋತ್ರ. ಅಯ್ಯೋ ನನ್ನ ಮಗನೇ, ಸರಿ ಶಿವಾಜಿನವ್ರಿಗೆ ಹೋಗಿ ಬರೋಕ್ಕಾಗ್ತಿಲ್ಲ, ನನಗೆ ಕಾಸಿಲ್ಲ, ಅಲ್ಲಿಗೆಲ್ಲ ಹೋಯ್ತು. ಅಮ್ಮ ಪಾಸ್ಪೋರ್ಟ್ ಬಂದಿದ್ಯಮ್ಮ, ಪಾಸ್ಪೋರ್ಟ್ ಬಂದಿದೆ. ಏನು ಪಾಸ್ಪೋರ್ಟ್ ಅಂದರೆ ಅಮ್ಮನಿಗೆ ಗೊತ್ತಿಲ್ಲ ಪಾಪ. ಬಂದಿದೆ, ಆಗಿದೆ, ನೆರವೇರಿದೆ, ನಡೆದಿದೆ, ಎಲ್ಲ ಆಯಿತು, ನೆರವೇರಿತು ಅಂತ ಹಂಗೆ ನಂಬಿಕೆ ನೀವು ಇಡಬೇಕು ಮಕ್ಕಳೇ. ಆಮೇಲೆ ನೀವು ಓದಂಗೆ ಬಿಡೋ. ಯಾಕೆ ಇವಾಗಲೇ ಸುತ್ತಬಿಟ್ಟಲ್ಲ ಎಲ್ಲ ಕಡೆ ಹೋಗಿ, ಮನೇಲೇ ಸುತ್ತಿದ್ಯಾ? ಫಸ್ಟ್ ಹೋಗ್ಬಿಟ್ಟು 26 ರೂಪಾಯಿ ಲೈಟ್ ಬಿಲ್ ಬಂದೈತೆ, ಹೋಗಿ ಕಟ್ಬಿಟ್ಟು ಬಾ, ಅಲ್ಲಿ ಹೋಗೋತ್ತವ್ರು. ದುಡ್ಡಿಲ್ಲ ಅಮ್ಮ. ಫಸ್ಟ್ ಮತ್ತೆ ಇದಕ್ಕೆಲ್ಲ ಜಂಬ ಕೊಚ್ಕೊಳ್ತಿದ್ಯಾ? ದೇವರು ಅಂತ ಸುಮ್ಮನೆ ಇರಬೇಡ, ಕೆಲ್ಸಕ್ಕೆ ಹೋಗು. ರೋಡಲ್ಲಿ ಹೋದವರೆಲ್ಲ ಹೆಂಗಸರು ನನಗೆ ಬೈತಾ ಇದ್ದಾರೆ, ನಿಮ್ಮ ಮಗನೇನು ಸಾಕ್ತಾ ಇದೆಯಾ? ಮೀಸೆ ಬಂದೈತೆ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅವನು, ಏನು ಬೇರೆ ಅಮ್ಮ ಅಪ್ಪ ಏಸಪ್ಪ ಅಂದ್ಕೊಂಡು ಸ್ವಾಮಿ ಆಗ್ಬಿಟ್ಟೋದೆ. ನಾಚಿಕೆ ಆಗಲ್ಲ ನಿನಗೆ? ನಾನು ಉಗಿಸ್ಕೋಬೇಕಾಗಿದೆ ನಿನ್ನಿಂದ. ಹೆದರ್ಬೇಡಮ್ಮ. ಒಂದಿನ ಇವತ್ತು ಉಗಿಸ್ಕೊಳ್ತಿದ್ಯಾ, ಮುಂದಿನಲ್ಲಿ ಹೂಮಾಲೆಗಳಲ್ಲೇ ಹಾಕಿ ನಿಮ್ಗೆ ಸನ್ಮಾನ ಮಾಡ್ತಾರಂತೆ. ಇವತ್ತು ಆ ಪಾಸ್ಪೋರ್ಟ್ ಬಂದು ಎಲ್ಲ ದೇಶಗಳಿಗೆ ಹೋಗಿ, ಅಮೇರಿಕಾವರೆಗೂ ಹೋಗಿ ಎಲ್ಲ ದೇಶಗಳಿಗೆ ಹೋಗಿ ಬರೋ ಹಾಗೆ ದೇವ್ರು ಕಾರ್ಯ ಮಾಡಿದ್ದಾರೆ. 1 ರೂಪಾಯಿ ಇಲ್ಲ ರೀ, 1 ರೂಪಾಯಿ ಇಲ್ಲದೇ ಸ್ಟಾರ್ಟ್ ಆಯಿತು ಸೇವೆ. 1 ರೂಪಾಯಿ. ನಾನು ಅದಕ್ಕೆ ಹೇಳ್ತೀನಿ ನಿಮ್ಗೆ ಯಾವಾಗಲೂ 2 ರೂಪಾಯಿ 30 ಪೈಸಾ. ಏಕೆ? ವಿಶ್ವಾಸ ಅನ್ನೋದು ಅಲ್ಲಿಂದನೇ ಆರಂಭ ಆಗುತ್ತೆ. ಲೆಟ್ ಮೈ ಪೀಪಲ್ ಗೋ ಆ್ಯಂಡ್ ಸರ್ವ್ ಮೀ ಇನ್ ದ ವಿಲ್ಡರ್ನೆಸ್ ಮೀನ್ಸ್ ವಾಟ್ ಇಸ್ ದ್ಯಾಟ್? ನಿನ್ನ ಎಲ್ಲ ಜೀವನದಲ್ಲಿರೋ ಅತಿ ಆಸೆ, ದುರಾಸೆ, ಎಲ್ಲ ಅಭಿಲಾಷೆಗಳೆಲ್ಲ ಕೆಳಗಿಟ್ಟು ದೇವರೇ ನಿಂದೊಂದೇ ಆಸೆ ಅಂತ ಇದ್ದೀರಾ? ಆ ಸೋಮಾರಿತನಗಳು ಬಿಡಿ, 2 ಮಾತುಗಳು ಬಿಡಿ, ಸುಳ್ಳು ಹೇಳೋದು ಬಿಡಿ, ಸ್ವಾಭಿಮಾನ ಬಿಡಿ, ನಾನು ನಂದು ಅದೆಲ್ಲ ಬೇಡ ರೀ. ಅದೆಲ್ಲ ತುಂಬ ದಿನ ಬರಲ್ಲ. ಆ ನೆಟ್ಟು ಬೋಲ್ಟ್ಗಳೆಲ್ಲ ಬಿಚ್ಚಿಬಿಡಿ. ನೀವು ಬಿಚ್ಚಿಲ್ವಾ? ಅವರೇ ಕೂತ್ಕೊಂಡು ಬಿಚ್ತಾರೆ. ಅವ್ರು ಹೇಳ್ತಾರೆ ನಾನು ಬಿಚ್ಚಿಬಿಡ್ತೀನಿ. ಹಸುಗಳಿಗೂ ಕೋಣವಿಗಳಿಗೂ ಎಲ್ರಿಗೂ ನಾನೇನು ಮಾಡ್ತೀನಿ? ನೀನು ಬಿಚ್ಚೋ ಮುಂಚೆ ಅವರೇ ಬಿಚ್ಚಿಬಿಡ್ತಾರೆ. ನೀವು ಬಿಚ್ಚಿಬಿಟ್ರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಹುಷಾರು. ಅದಕ್ಕೆ ದೇವ್ರ ಜೊತೆ ಆಟ, ನೀವೆಲ್ಲೆಲ್ಲ ಆಟ ಆಡಿರ್ಬೋದು, ಅಪ್ಪನ ಹತ್ರ ಮಾತ್ರ ನೀವು ಆಟ ಆಡಿ ಗೆಲ್ಲಕ್ಕಾಗಲ್ಲ. ಯಾಕಂದರೆ ನಾನೇ ಎಕ್ಸಾಂಪಲ್. ನಾನು ಆಟ ಆಡಿದ್ದೀನಿ ದೇವ್ರ ಹತ್ರ. ಅದೇನು ದೇವ್ರ ಅಂತ ಹಾಕಿ ತಟ್ಟು ಬಿಸಿ ಹಾಕಿದ್ದಾಗೆ ತಪ್ಪಲೆ ಹಾಕಿ ಚಪಾತಿ ಹಿಂಗೆ ಹಾಕಿ ಹುರಿದುಬಿಟ್ಟು ಚಚ್ಕಂದೆ ಹಾಕಿದಷ್ಟೇ. ಎದೊಳಕ್ಕೆ ಆಗಿಲ್ಲ. ಅಪ್ಪ ಹೇಳಿ ಎದೊಳ ಅಂಟ್ಕೊಂಡ್ಬಿಟ್ಟಿದ್ದೀನಿ ತವಾಳಿಗೆ, ಆಗಲ್ಲ ಎದೊಳಕ್ಕೆ. ಅವ್ರು ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ 12:29 ಇಬ್ಬರಲ್ಲಿ, ದೇವರು ದಗದಗಿಸುವ ಅಗ್ನಿಯಾಗಿದ್ದಾನೆ. ಗಾಡ್ ಇಸ್ ಅನ್ ಕನ್ಸ್ಯೂಮಿಂಗ್ ಫೈರ್, ಸೊ ಡೋಂಟ್ ಪ್ಲೇ ವಿತ್ ಗಾಡ್. ದಹಿಸುವ ಅಗ್ನಿ ಆಗಿದ್ದಾನೆ. ಅವ್ರಿಗೆ ಒಪ್ಪಿಸ್ಕೊಟ್ಬಿಡಿ. ಪಸ್ಕ ಹಬ್ಬ ಬರುತ್ತೆ. ಅಪ್ಪ ಹೇಳ್ತಾರೆ ನಿನಗಾಗೆಲ್ಲ ಆಶೀರ್ವಾದ ಇಟ್ಟಿದ್ದೀನಿ. ಲೆಟ್ ಮೈ ಪೀಪಲ್ ಗೋ ಆ್ಯಂಡ್ ಸರ್ವ್ ಮೀ ಇನ್ ದ ವಿಲ್ಡರ್ನೆಸ್. ಐ ಆಮ್ ದೇರ್ ಸಮಥಿಂಗ್ ಟು ಗಿವ್ ದೆಮ್. ಅವ್ರಿಗೇನೋ ಕೊಡೋದಿದೆ. ಮೋಸೆ ಅಷ್ಟೆಲ್ಲ ಮಾಡಿದ್ದಕ್ಕೆ ಅವನನ್ನೇ ಒಂದು ಆಯುಧ ಮಾಡಿ ಈ 30 ಲಕ್ಷ ಜನ ನೇತ್ರ ಅವ್ರು ಅವ್ನ ಕೈಲಿ ಕೊಟ್ಬಿಟ್ರು. ದೇವ್ರು ನೋಡಿ, 30 ಲಕ್ಷ ಇಡೀ ಬೆಂಗಳೂರು ಜನ ನಮ್ಮ ಚರ್ಚೆಗೆ ಬಂದ್ಬಿಟ್ರು. ಹೆಂಗಿರುತ್ತೆ ರೀ? ಬರತ್ತೆ ಅದು. ಅಪ್ಪ ತರ್ತಾರೆ. ಆ ಜನರು ದೇವ್ರ ಮಕ್ಕಳು. ನನ್ನ ಕುರಿಗಳು ನನ್ನ ಸ್ವರಗಳಿಗೆ ಕಿವಿಗೊಡತ್ತೆ. ಎಲ್ಲರೂ ಕರ್ತನ ಮಕ್ಕಳೇ. ಅಪ್ಪ ತರ್ತಾರೆ. ಅದಕ್ಕೆ ಇವತ್ತು ಸಣ್ಣ ಸಣ್ಣ ವಿಷಯಗಳಲ್ಲಿ ದೇವ್ರ ಮುಂದೆ ಆಟ ಆಡಬೇಡಿ, ಆರ್ಗ್ಯುಮೆಂಟ್ ಮಾಡಬೇಡಿ, ವಾದ ವಿವಾದಗಳು ಮಾಡಬೇಡಿ, ಜಗಳ ಆಡಬೇಡಿ. ದಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಮಾಂಸಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಟ್ಟು, ಡೋಂಟ್ ಗಿವ್ ಮೋರ್ ಪ್ರಯಾರಿಟಿ ಫಾರ್ ಯುವರ್ ಫ್ಲೆಶ್ ದ್ಯಾನ್ ದ ಸ್ಪಿರಿಟ್. ನಿಮ್ಮ ಆತ್ಮಕ್ಕೆ ಕೋಪ ಬರುತ್ತದೆ. ಅಡಗಿಸಿ ಅದನ್ನು, ಅವನು ಅಡಗಿಸಿ ಅಲ್ಲೇ ಪುಂಗಿ ಊದಿ ಊದಿರಿ. ಊದಷ್ಟು ಅದಾಗೆ ಚಿಲ್ಲಿನ ಎಡಪ್ಪ. ಗಂಡ ಕೋಪದಲ್ಲಿ ಮನೆಯೊಳಗೆ ಬಂದ ತಕ್ಷಣ ಇಡ್ದೆ, ಕರ್ತನ ಕುರುಬರು ಕರ್ತೆ ಬಿಡೋದಿಲ್ಲ, ಕರ್ತನ ಕುರುಬರು ಹಸಿರಾದ ಹುಲ್ಲುಗಳನ್ನು ತೆಗೆಸುತ್ತಾರೆ. ಅವ್ನ ಕೋಪದಲ್ಲಿ ಏನು ಮಾತಾಡ್ತಾನೆ?
ಶಾಂತ ಆ ಅಮ್ಮ ಪುಂಗಿ ಎತ್ಕೊಂಡ್ಬಿಟ್ರು ಅವಿಗೆ. ಶಾಂತ ಆಗ್ಬಿಡ್ತೇನೆ. ಅವನು ಕೋಪ ಬರಬೇಕಾದ್ರೆ ಈ ಅಮ್ಮ ಎನ್ನ ಸೊನ್ನೆ ನಾ ಯಾರು தெரியுமா அவனுக்கு எங்க அப்பா யார் தெரியுமா போயிடுச்சு பாருங்க. ಅಮ್ಮ ಅಪ್ಪ ಅವರು ಯಾಕ್ರಿ ಅದಲ್ಲ ಬೇಡ ರೀ, ಇಟ್ಸ್ ನಾಟ್ ಗುಡ್. ಗಾಡ್ ಡಸಂಟ್ ಲೈಕ್ ದಟ್. ಬಿ ಎ ಕ್ಯಾರೆಕ್ಟರ್ ಆಫ್ ಗಾಡ್ಸ್ ಕ್ಯಾರೆಕ್ಟರ್, ಬಿ ಎ ಹಾರ್ಟ್ ಆಫ್ ಗಾಡ್ಸ್ ಹಾರ್ಟ್. ದೇವ್ರ ಹೃದಯ ಹೊತ್ಕೊಂಡೋಗಿ. ನಾನು ಒಂದು ಕಾಲದಲ್ಲಿ ಬೈತಾ ಇದ್ದೆ, ಕೆಟ್ಟ ಮಾತು ಮಾತಾಡ್ತಾ ಇದ್ದೆ. ನಾನು ದೊಡ್ಡ ಸಾಚ ಇಲ್ಲ ರೀ. ನಾನು ಇವತ್ತು ಹೇಳ್ತೀನಿ, ಟಿಲ್ ಟುಡೇ ಐ ಆಮ್ ಕ್ರೈಯಿಂಗ್, ನೋ. ನಾನು ನೀತಿವಂತ ಅಲ್ಲ ರೀ. ನನ್ನ ಮನಸ್ಸಾಕ್ಷಿ ಹೇಳುತ್ತೆ ನಾನು ಒಳ್ಳೆಯವನಲ್ಲ. ನಿಮ್ಗೆ ಹೇಳಲ್ವಾ? ಹೇಳತ್ತೆ. ಆದರೂ ನಮ್ಮನ್ನು ನೀತಿವಂತ ಹೇಳಿ ನಿಲ್ಲಿಸ್ತಾರೆ. ಸ್ತೋತ್ರ, ಹಲ್ಲೆಲೂಯಾ. ಅವ್ರು ಸ್ವಲ್ಪ ಆ ಬೀಡಿ ಸೇದೋದು, ಆ ಚುಟ್ಕ ಹಾಕೋದು, ಆ ಸ್ವಲ್ಪ ಆ ಕೋಪ ಪಡೋದು, ಹೆಂಡತಿ ಮೇಲೆ ಎತ್ತಿ ಎಸೆಯೋದು ಪಾತ್ರೆಯನ್ನು, ಹಾಂ, ಹೆಂಡತಿಗೆ ಟಪಾರ್ ಅಂತ ಹೊಡೆಯೋದು, ಹಾಂ, ಸಾಂಬಾರು ಇಸ್ತು ಬಿಡೋದು, ಖಾರದ ಪುಡಿ ಇಸ್ತು ಬಿಡೋದು ಮಕ್ಕಳ ಮೇಲೆ. ಇದೆಲ್ಲ ಯಾಕ್ರಿ? ಬೇಡಮ್ಮ, ಇದೆಲ್ಲ ಎಂಡಲ್ಲಿ ಇದು ನಿನ್ನ ಕೊಲ್ಲತ್ತಿದು. ಅನುಮಾನ ಮತ್ತು ಅವಮಾನ ಎರಡು ಮನುಷ್ಯ ಸಾಯೋದ್ರೊಳಗೆ ಇದು ಆಯುಧಗಳನ್ನು ಸಾಯಿಸತ್ತದು. ಅವಮಾನ ಮತ್ತು ಅನುಮಾನ ಎರಡು ನಿಮ್ಮನ್ನು ಸಾಯಿಸ್ಬಿಡತ್ತೆ. ಅನುಮಾನ ಬರೋದು ಯಾವಾಗ? ಕೋಪ ಇದ್ದಾಗ. ಅವಮಾನ ಬರೋದು ಯಾವಾಗ? ಎಲ್ಲ ಕಳ್ಕೊಂಡಾಗ. ಅಷ್ಟು ಬಡ ಮಕ್ಕಳು ದೇವ್ರು ಹೆಚ್ಚಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತೀನಿ ನೀವು? ದೇವ್ ನಿಮ್ಮ ಮನೆ ಮೇಲೆ ತನ್ನ ಹಸ್ತ ಇಟ್ಟಾಯಿತು. ಕಿರಣ್ ಅವರೇ ಹಸ್ತ ಇಟ್ಟಿದ್ದಾರೆ, ಪವಿತ್ರ ಅವರೇ ಹಸ್ತ ಇಟ್ಟಿದ್ದಾರೆ, ನಾಗರತ್ನಮ್ಮ ಅವರೇ ಹಸ್ತ ಇಟ್ಟಿದ್ದಾರೆ, ನಾಗೇಶ್ವರ ಹಸ್ತ ಇಟ್ಟಿದ್ದಾರೆ, ನಾಗವೇಣಿ ಅವರೇ ಹಸ್ತ ಇಟ್ಟಿದ್ದಾರೆ, ರತ್ನ ಅವರೇ ಆಶೀರ್ವಾದ ತರ್ತಾರೆ, ಸುನಂದಾಮ ಅವರೇ ಆಶೀರ್ವಾದ ತರ್ತಾರೆ, ಸರೋಜಮ್ಮ ಅವರೇ, ಹಲ್ಲೆಲೂಯಾ. ದಿವ್ಯಾ ಅವರೇ ಇವತ್ತು ನೀವು ಒಪ್ಪಿಸ್ಕೊಡಿ. ಮಮತಾ ಅವರೇ, ಮಂಜುಳಾ ಅವರೇ ಕರ್ತನಿಗೆ ಅರ್ಪಣೆ ಮಾಡಿ ಸಾಕಷ್ಟೇ. ಇದು ಕಷ್ಟನಾ? ನಾ ಹೇಳೋದು ಸಿಂಪಲ್ ಆಗಿದೆಯಾ? ಹೌ ಯು ಫೀಲ್? ಹೆಂಗೆ ಅನ್ಸೋದು ನಿಮ್ಗೆ ಇದೆಲ್ಲ? ನಿಮ್ಮನ್ನ ಬೈದು ನಾನು ಮನೆ ತಿರುಗಿಸ್ತಿಲ್ಲ, ನಿಮ್ಮನ್ನ ಒಳ್ಳೆತನದಲ್ಲಿ ಹೇಳ್ತಾ ಇದ್ದೀನಿ. ಫರೋನಿಗೆ ಒಳ್ಳೆತನದಲ್ಲಿ ಹೇಳಿದ ದೇವರು, ಅವನು ಹೇಳಿದ ಮಾತು ಕೇಳಲಿಲ್ಲ. ಅವನು ಇಡೀ ಊರನ್ನೇ ದೇವರು ಸಮುದ್ರದಲ್ಲಿ ಮುಳುಗಿಸ್ಬಿಟ್ರಿ. ಇವತ್ತು ಹಿಸ್ಟ್ರಿ ಇದೆ, ಸಮುದ್ರದಲ್ಲಿ ಮುಳುಗಿತ್ತು. ಅವನು ಮತ್ತೆ ಎದೊಳ್ಳೆ ಇಲ್ಲ. ಅವ್ರು ದಾಟ್ಕೊಂಡು ಹೊರಗಡೆ ಬಂದ ಮೇಲೆ ವಿಮೋಚನೆ ಕೊಟ್ರಲ್ಲ, ಇವತ್ತು ಆ ದೇಶ ಇದೆ ಅಲ್ಲಿ. ಆಮೆನ್. ಅದಕ್ಕೆ ನಿಮ್ಮನ್ನ ವಿಮೋಚನೆ ಕರೆದಿದ್ದಾರೆ. ದೇವ್ ನಿಮ್ಮನ್ನ ಯಾವತ್ತೂ ಕೆಳಬಿಡೋದಿಲ್ಲ. ಕಂಟೈನ್ ಆಗ್ತಾ ಇಲ್ಲ ಮೈಂಡು, ಆ ಕಂಟೆಂಟ್ ತೋರಿಸಿದ್ದಾರೆ. ತೃಪ್ತಿ ಆಗ್ತದೆ. ಇದನ್ನು ಹೆಂಗೆ ವಿವರಿಸ್ಬೇಕನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೂ ದೊಡ್ಡ ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡು ಅರಣ್ಯದಲ್ಲಿ ಬಾವಲಕ್ಕಿ ಬರ್ತದೆ, ನೀರು ಬರುತ್ತೆ, ಆರೋಗ್ಯ ಬರುತ್ತೆ, ಎಲ್ಲ ಸೂಪರ್ ನ್ಯಾಚುರಲ್ ಪ್ರೊವಿಷನ್ಸ್ ವಿಸ್ ಹ್ಯಾಪನ್. ದಟ್ಸ್ ಎಕ್ಸಾಕ್ಟ್ಲಿ ವಿಲ್ ಹ್ಯಾಪನ್ ಇನ್ ದಿಸ್ ಚರ್ಚ್. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಇಲ್ಲ. ಮೊದಲು ದೇವ ರಾಜ್ಯಕ್ಕಾಗಿ, ನೀತಿಗಾಗಿ, ಮೊದಲು ಮಂಜೂಷದ ಪೆಟ್ಟಿಗೆಗಾಗಿ, ಪಸ್ಕ ಹಬ್ಬಕ್ಕಾಗಿ, ಆಮೆನ್. ಕರ್ತನ ಆಲಯಕ್ಕಾಗಿ, ಆಮೆನ್. ಕರ್ನಾಟಕ ರಾಜ್ಯಕ್ಕಾಗಿ, ಆಮೆನ್. ಜನಗಳಿಗಾಗಿ, ಆಮೆನ್. ಅಳಿದೋಗ ಆತ್ಮಗಳಿಗಾಗಿ, ಆಮೆನ್. ಕಣ್ಣಿಡುವ ಸಭೆಯೇ ಕರ್ತನಿನ ಆಶೀರ್ವಾದ ಮಾಡ್ತಾರೆ.